ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾ ನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಇಂದಿನ ತಿಂಗಳ 4ನೇ ಹಾಗೂ ಕೊನೆಯ ದಿನದ ಉಪನ್ಯಾಸವನ್ನು ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವಸಿಷ್ಠ ಮುನಿಗಳು ರಾಮನನ್ನ ಕುರಿತು ಈ ರೀತಿಯಾಗಿ ಹೇಳ್ತಾರೆ, ಈ ಅಗಾಧವಾಗಿರ್ತಕ್ಕಂತಹ ಸಂಸಾರ ಸಾಗರವನ್ನು ದಾಟಿಸ್ಕೊಂಡು ಹೋಗೋದಕ್ಕೆ ಸತ್ಸಂಗ ಎಂಬತಕ್ಕಂಥದ್ದು ಒಂದು ದೋಣಿ ಇದ್ದ ಹಾಗೆ. ಒಂದೇ ಒಂದು ಕ್ಷಣದ ಸಾಧುಗಳ ಒಡನಾಟ ಅತ್ಯಂತ ಶ್ರೇಯಸ್ಕರವಾಗಿರುತ್ತೆ. ಮಹಾತ್ಮರ ದರ್ಶನ ಮಾತ್ರದಿಂದ ಪಾಪಗಳು ತೊಡೆದು ಹೋಗಿ ಮನಸ್ಸು ಉತ್ಕರ್ಷತೆಗೆ ಒಳಗಾಗುತ್ತದೆ. ಆ ದೃಷ್ಟಿಯಿಂದನೇ ಜಪ ಎಂಬತಕ್ಕಂಥ ಶಬ್ದದಲ್ಲೇ ಜ ಅಂತ ಹೇಳಿದ ಕೂಡಲೇ ಮರುಜನ್ಮ ವಿನಾಶ, ಜಕಾರೋ ಜನ್ಮ ವಿಚ್ಛಿತ್ತಿ, ಪಕಾರ ಪಾಪನಾಶಕ, ತಸ್ಮಾ ಜಪ ಇತಿ ಪ್ರೋಕ್ತ ವೇದವಿಜ್ಞಾ ಮನೀಷಿಣಃ ಅಂತ. ನಾವು ಸಾಮಾನ್ಯವಾಗಿ ಜಪ ಜಪ ಅಂತ ಹೇಳ್ತೀವಿ, ಆದರೆ ಜ ಅನ್ನೋ ಅಕ್ಷರಕ್ಕೇನು ಪ ಅನ್ನೋ ಅಕ್ಷರಕ್ಕೇನು ಅಂತ ಕೇಳಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಹೇಳೋ ವಿವರಣೆ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಅಜ್ಞಾನದ ವೃಕ್ಷವನ್ನು ಸತ್ಸಂಗ ನಾಶ ಮಾಡುತ್ತದೆ. ನೋಡಿ, ನೀವೇ ಪುಣ್ಯಾತ್ಮರು, ಎಷ್ಟು ವರ್ಷಗಳಿಂದ ಈ ದಿವ್ಯವಾಗಿರೋ ಸಭಾಂಗಣದಲ್ಲಿ ಸತ್ಸಂಗದಲ್ಲಿ ಪಾಲ್ಗೊಳ್ತಾ ಇದ್ದೀರ. ಆ ದೃಷ್ಟಿಯಿಂದ ಸುಮ್ಮನೆ ಬರೋದಿಲ್ಲ ಸತ್ಸಂಗ ಎಂಬತಕ್ಕಂಥದ್ದು. ಅದಕ್ಕೆ ನಿಜವಾಗಿರ್ತಕ್ಕಂತಹ ಒಂದು ಜನ್ಮಾಂತರದ ಪುಣ್ಯ ವಿಶೇಷ ಇರಬೇಕು ಅಂತ ಮುಂದೆ ಅದು ಬಂದಾಗ ಹೇಳ್ತೀನಿ, ಈಗ ಬೇಡ. ಸಜ್ಜನರ ಸಹವಾಸದಿಂದ ಮನುಷ್ಯನ ಅಜ್ಞಾನ ರೂಪವಾದ ಅಂಧಕಾರ ನೀಗುತ್ತದೆ. ನೋಡಿ, ಮುಖ್ಯವಾಗಿ ಅಜ್ಞಾನ ಎಂಬತಕ್ಕಂಥದ್ದೇ ಅಂಧಕಾರ. ಪಂಚದಶೀಕಾರರು ಅದಕ್ಕೆ ಹೇಳ್ತಾರೆ, ವಿದ್ಯಾ ದಿನಂ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿ ರುಚ್ಯತೆ. ವಿದ್ಯೆ ಅನ್ನೋದೇ ಹಗಲು, ಹಗಲು ಅನ್ನೋದೇ ಜ್ಯೋತಿ, ಜ್ಯೋತಿ ಅನ್ನೋದೇ ಬೆಳಕು. ಅಜ್ಞಾನ ಅನ್ನೋದೇ ಕತ್ತಲೆ, ಕತ್ತಲೆ ಅನ್ನೋದೇ ಅವಿದ್ಯಾ, ಅವಿದ್ಯಾ ಅನ್ನೋದೇ ರಾತ್ರಿ. ಆ ದೃಷ್ಟಿಯಿಂದನೇ ರಾತ್ರಿರ್ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ರಾತ್ರಿ ಕಳೆದು ಇನ್ನೂ ಪೂರ್ತಿ ಸೂರ್ಯೋದಯ ಆಗಿಲ್ಲ, ಅಂಥ ಸಮಯದಲ್ಲೇ ಚಿಲ್ಪಿಲಿ ಚಿಲ್ಪಿಲಿ ಅಂತ ಪಕ್ಷಿಗಳು ಶಬ್ದ ಮಾಡಿಕೊಂಡು ನಮಗಿಂತ ಮುಂಚೆ ಹೇಳುತ್ತೆ. ನಮ್ಮನ್ನು ಎಬ್ಸೋ ಕೆಲಸ ಮಾಡುತ್ತೆ ಆ ಪಕ್ಷಿಗಳು ಮತ್ತು ಗಿಳಿಗಳು, ನಿಜವಾಗ್ಲೂ ಕೂಡ. ಆದರೆ ಈಗ ಸ್ವಲ್ಪ ಆ ವಾತಾವರಣ ಬೆಂಗಳೂರಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೇ ಗಣೇಶ್ ಅವರು ಒಂದು ಯಾವುದು ಅಂತ ಮರ್ತೋಯ್ತು, ಒಂದು ಕೃತಿನಲ್ಲಿ ಬರೀತಾರೆ, ಹಿಂದೆ ಕೋಕಿಲಾಹ ಕೂಜಂತಿ, ಈಗ ಬೆಲ್ ಕೋಕಿಲಾಹ ಕೂಜಂತಿ ಅಂತ. ಹಿಂದೆ ಕೋಗಿಲೆಗಳ ಶಬ್ದದಿಂದ ಜನಗಳು ಹೇಳ್ತಾ ಇದ್ರಂತೆ. ಈಗ ಬೆಳಿಗ್ಗೆ ಹಾಲು ಮಾರೋನು ಬಂದು ಬೆಲ್ ಹೊಡಿತಾನೆ ನೋಡಿ, ಆ ಬೆಲ್ಲು ಕೋಗಿಲೆ ಥರ ಶಬ್ದ ಮಾಡಿದ್ರೆ ನಾವು ಹೇಳ್ತೀವಿ ಅಂತ. ತದಾನೀಂ ಕೋಕಿಲಾಹ ಕೂಜಂತಿ, ಇದಾನೀಂ ಬೆಲ್ ಕೋಕಿಲಾಹ ಕೂಜಂತಿ ಅಂತ. ಆ ರೀತಿಯಾಗಿ ಸಜ್ಜನರ ಸಹವಾಸದಿಂದ ಮನುಷ್ಯನ ಅಜ್ಞಾನ ಎಂಬತಕ್ಕಂತಹ ಅಂಧಕಾರವು ಸಂಪೂರ್ಣವಾಗಿ ನೀಗಿ ಹೋಗಿ ಸತ್ಪಥದ ದಿವ್ಯ ಜ್ಯೋತಿಯು ಬೆಳಗಿಗೆ ಬರುತ್ತದೆ. ಅದಕ್ಕೆ ಆ ಜ್ಯೋತಿ ಅನ್ನೋದಕ್ಕೆ ನಾವು ಬೆಲೆ ಕೊಡೋದು ಯಾವಾಗಲೂ ಕೂಡ. ಜ್ಯೋತಿಶ್ಚರಣಾಭಿಧಾನಾತ್ ಜ್ಯೋತಿರ್ದರ್ಶನಾತ್, 2 ಬ್ರಹ್ಮಸೂತ್ರಗಳು ಜ್ಯೋತಿಯನ್ನು ಹೇಳೋದಕ್ಕೆ ಹೊರಟಿರೋದು. ಇದಂ ಅಂಧತಮ ಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯ ಜ್ಯೋತಿ ಆಸಂಸಾರಾತ್ ನದೀಪ್ಯತೆ. ದಂಡಿ ಕಾವ್ಯಾದರ್ಶ ಎಂಬತಕ್ಕಂಥ ಗ್ರಂಥದಲ್ಲಿ ಆ ಮಾತನ್ನು ಅಪ್ಪಣೆ ಕೊಡಿಸ್ತಾನೆ. ಶಬ್ದ ಎಂಬತಕ್ಕಂಥದ್ದೇ ಜ್ಯೋತಿ. ಆ ದೃಷ್ಟಿಯಿಂದನೇ ಶಬ್ದ ಬ್ರಹ್ಮ ಪರಾತ್ಪರ ರಾಮ ಆ ಮಾತು ಬಂದಿರತಕ್ಕಂಥದ್ದು. ಶಬ್ದ ಅನ್ನೋದು ಯಾವ ರೀತಿಯಾಗಿರುತ್ತೆ? ದೈವಿಕವಾಗಿರ್ತಕ್ಕಂಥದ್ದು ಶಬ್ದ. ಚತ್ವಾರಿವಾಕ್ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣಾಯೇ ಮನೀಷಿಣಃ ಗುಹಾತ್ರೀಣಿ ನಿಹಿತ ನೇಂಗಯಂತಿ ತುರಿಯಂ ವಾಚೋ ಮನುಷ್ಯ ವದಂತಿ. ಋಗ್ವೇದಲ್ಲೇ ಒಂದು ಮಂತ್ರದಲ್ಲಿ ಬರುತ್ತೆ, ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ರೀತಿ ವಾಕ್. ವೈಖರಿ ವಾಕ್ ಮನುಷ್ಯನಿಗಿರೋದ್ರಿಂದನೇ ಸ್ಪಷ್ಟತೆ ಅನ್ನೋದಿರೋದು. ನಾವು ಮಾತಾಡಿದರೆ ಪ್ರಾಣಿಗಳು ಮಾತಾಡುತ್ತೆ, ಇಲ್ಲ ಅಂತಲ್ಲ, ಆದರೆ ಅದಕ್ಕೆ ಸ್ಪಷ್ಟತೆ ಇಲ್ಲ. ದೊಡ್ಡ ದಶರಥನಿಗೆ ಶಬ್ದವೇದಿ ಎಂಬತಕ್ಕಂಥ ವಿದ್ಯೆ ಇತ್ತು. ಶಬ್ದವೇದಿ ಎನ್ನುವಾಗ ದ ಅಲ್ಪ ಪ್ರಾಣ, ಮಹಾಪ್ರಾಣ ದ ಉಪಯೋಗಿಸ್ಬಿಟ್ರೆ ರಾಜ್ಕುಮಾರ್ ಕೊನೆ ಸಿನಿಮಾ ಆಗಿಬಿಡುತ್ತೆ. ಶಬ್ದವೇದಿ ಅಂತ ಆ ದಕಾರ ಸ್ವಲ್ಪ ಅಲ್ಪಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದರೆ ಅರ್ಥದಲ್ಲಿ ತುಂಬ ವ್ಯತ್ಯಾಸ ಆಗಿಬಿಡುತ್ತೆ.
ನೋಡಿ, ಗುಳುಗುಳು ಅಂತ ಶಬ್ದ ಕೇಳಿ ಅದು ಆನೆ ಅಂತ ಭಾವಿಸ್ಕೊಂಡು ದಶರಥ ಶಬ್ದವೇದಿ ವಿದ್ಯೆಯಿಂದ ಬಾಣ ಬಿಟ್ಟ. ಆದರೆ ತಗುಲಿದ್ದು ಯಾರಿಗೆ? ಶ್ರವಣಕುಮಾರನಿಗೆ. ಶ್ರವಣಕುಮಾರ ತನ್ನ ವಯಸ್ಸಾಗಿರ್ತಕ್ಕಂತಹ, ಕಣ್ಣು ಕಾಣಿಸದೇ ಇರತಕ್ಕಂತಹ ತಂದೆ ತಾಯಿಗಳಿಗೆ ನೀರು ತೆಗೆದುಕೊಂಡು ಹೋಗೋದಕ್ಕೆ ಬಿಂದಿಗೆನಲ್ಲಿ ಅವನ ನೀರಿನಲ್ಲಿ ಇಟ್ಟಿದ್ದಾನೆ. ಆ ಗುಳುಗುಳು ಅನ್ನೋ ಶಬ್ದ. ಆಗ ಇವನ ಬಾಣ ಬಿಟ್ಟಿದ್ದು ಅವನಿಗೆ ತಗಲ್ತು. ಅವನು ದೇಹತ್ಯಾಗ ಮಾಡೋಕ್ಕೆ ಮುಂಚೆ 2 ಶ್ಲೋಕ ಹೇಳ್ತಾನೆ. ಜೀರ್ಣೋ ಜತುನ್ಯಾಸ ನಿರುದ್ಧರಂಧ್ರ ಕುಂಭಶ್ಚ ಮೌಂಜೀ ತರುವಲ್ಕಲಶ್ಚ ಏತೇಷು ಯನ್ಮಾಂ ವಿನಿಹತ್ಯ ಗಮ್ಯಂ ತದ್ಗೃಹ್ಯತಾಮಸ್ತು ಭವಾನ್ ಕೃತಾರ್ಥಃ ತಟೇಪಿ ತಸ್ಯ ಘಟಪೂರಣಸ್ಯ ಶ್ರುತ್ವಾ ರವಂ ಬೃಂಹಿತನಾದ ಶಂಕಿ ಶರಂ ಶರಣ್ಯೋಪಿ ಮುಮೋಚ ಬಾಲೆ ಮುನೇಸ್ತನೂಜೆ ಮನುವಂಶಕೇತು. ನೋಡಿ, ಮನುವಂಶಕ್ಕೆ ಬಾವುಟ ಧ್ವಜ ತರಹ ದಶರಥ ಇದ್ದಾನೋ ಕಾಳಿದಾಸ ಉಪಮೆ ಕೊಡ್ತಾನೆ. ಮನುವಂಶ ಕೇತು ಅಂತ. ಕೇತು ಅಂದರೆ ಇನ್ನೊಂದು ಶಬ್ದ ಸ್ಮರಣೆಗೆ ಬರುತ್ತೆ. ಅಭಿಜ್ಞಾನ ಶಾಕುಂತಲದ 1ನೇ ಅಂಕದ ಕೊನೆಯ ಶ್ಲೋಕದಲ್ಲಿ ಗಚ್ಚತಿ ಪುರಃ ಶರೀರಂ ಧಾವತಿ ಪಶ್ಚಾತ್ ಅಸಂಸ್ತುತಂ ಚೇತಃ ಕ್ಷೀಣಾಂಶುಕಮಿವ ಕೇತೋ ಪ್ರತಿವಾತಂ ನಿಯಮಾನಸ್ಯ. ದುಷ್ಯಂತ ಹೇಳೋ ಮಾತು. ನಾನು ಒಂದು ರಥದ ತರಹ ನನ್ನ ದೇಹ ಮುಂದಕ್ಕೆ ಹೋಗ್ತಾ ಇದೆ, ಆದರೆ ನನ್ನ ಮನಸ್ಸು ರಥದ ಮೇಲಿರ್ತಕ್ಕಂಥ ಬಾವುಟ ವಿರುದ್ಧ ದಿಕ್ಕಿನಿಂದ ಗಾಳಿ ಬೀಸಿದಾಗ ಹಿಂದಿಂದಕ್ಕೆ ಬರೋ ಹಾಗೆ ನನ್ನ ಮನಸ್ಸು ಶಕುಂತಲೆ ಕಡೆ ಹೋಗ್ತಾ ಇದೆ ಅಂತ. ಗಚ್ಚತಿ ಪುರಃ ಶರೀರಂ ಧಾವತಿ ಪಶ್ಚಾತ್ ಅಸಂಸ್ತುತಂ ಚೇತಃ ಕ್ಷೀಣಾಂಶುಕಮಿವ ಕೇತೋ ಪ್ರತಿವಾತಂ ನಿಯಮಾನಸ್ಯ. ಆ ದೃಷ್ಟಿಯಿಂದ ದೇಹಕ್ಕೂ ಮನಸ್ಸಿಗೂ ಯಾವಾಗ ಕೋಆರ್ಡಿನೇಷನ್ ಇರೋದಿಲ್ವೋ ಆವಾಗ ತುಂಬ ಕಷ್ಟ. ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದಾಗ ಹೇಳ್ತಾ ಇದ್ದಿದ್ದು, ನಿಮ್ಮ ದೇಹ ಏನೋ ಇಲ್ಲೇ ಇದೆಯಪ್ಪ, ನಿಮ್ಮ ಮನಸ್ಸು ಎಲ್ಲೆಲ್ಲಿದೆಯೋ ಅಂತ. ಯು ಆರ್ ದೇರ್ ವೇರ್ ಯುವರ್ ಮೈಂಡ್ ಈಸ್, ನಾಟ್ ವೇರ್ ಯುವರ್ ಬಾಡಿ ಈಸ್. ಡೋಂಟ್ ಸಿಂಪ್ಲಿ ವಾರ್ಮ್ ಅಪ್ ದಿ ಬೆಂಚಸ್, ಪ್ಲೀಸ್ ಲಿಸನ್ ವಿತ್ ಸಮ್ ಅಟೆನ್ಷನ್ ಅಂತ. ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವು ಎಲ್ಲಿದ್ದೀವಿ ಅಂದರೆ ನಮ್ಮ ಮನಸ್ಸೆಲ್ಲಿದೆಯೋ ಅಲ್ಲಿರ್ತಕ್ಕಂಥದ್ದು. ಸಂತರ ಸಂಘವು ಮಾಯೆಯನ್ನು, ದುಷ್ಟ ಮನವನ್ನು ಗೆದ್ದುಕೊಳ್ಳಲು ಆಶಾಪೂರಿತವಾದ ಸಾಧನ. ನೋಡಿ, ನಮಗೆ ಸಾಧನ ಇಲ್ಲದೆ ಸಾಧ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಜ್ಞಾನಕ್ಕೆ 3 ಸಾಧನೆಗಳಿದೆಯಪ್ಪ: ಶ್ರವಣ, ಮನನ, ನಿಧಿಧ್ಯಾಸನ. ನೀನು ಶ್ರವಣವೇ ಮಾಡದೆ ಹೋದರೆ ಮನನ ಹೇಗೆ ಮಾಡೋಕ್ಕೆ ಸಾಧ್ಯ? ಮನನವೇ ಇಲ್ಲದೆ ಹೋದರೆ ನಿಧಿಧ್ಯಾಸನ ಬರೋಕ್ಕೆ ಸಾಧ್ಯ ಇಲ್ಲ. ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಅದಕ್ಕೆ ಬೃಹದಾರಣ್ಯಕದಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಅಂದ್ರೇನು? ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ. ಶಾಸ್ತ್ರದಲ್ಲಿ ಹೇಳಿರೋದನ್ನು, ಗುರುವಾಕ್ಯವನ್ನು ಯಾವಾಗಲೂ ಕೂಡ ನಾವು ಕೇಳ್ತಾ ಇರಬೇಕು ಅನ್ನೋ ದೃಷ್ಟಿಯಿಂದ. ಅದಕ್ಕೆ ಸತ್ಸಂಗಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂದರೆ ಕೇಳುವಿಕೆ. ಸ್ವಾಮಿ ಶಿವಾನಂದರು ಒಂದು ಕವನವನ್ನು ಬರೆದಿದ್ದಾರೆ ಇಂಗ್ಲೀಷಲ್ಲಿ, ಸತ್ಸಂಗ ಅಂತ. ಮಿಸ್ not a satsanga. The sublime thoughts that never occur to one lecturer will occur to another lecturer. You should not miss that. A sublime thought may not occur to a lecturer on one day, but may occur to him on another occasion. You should not miss that. Miss not an opportunity to have satsanga wherever it is possible. ಇದು ಸ್ವಾಮಿ ಶಿವಾನಂದರು ಸತ್ಸಂಗದ ಮೇಲೆ ಹೇಳ್ಕೊಂಡಿರ್ತಕ್ಕಂತಹ ಒಂದು ಕವನ. ಹಾಗೆಯೇ ಮುಖ್ಯವಾಗಿ ತೃಪ್ತಿ, ಸತ್ಸಂಗ, ವಿಚಾರ, ಶಾಂತಿ ಇವು ಆತ್ಮಸಾಕ್ಷಾತ್ಕಾರಕ್ಕೆ ಬೇಕಾದ 4 ಸಾಧನಗಳು. ವಸಿಷ್ಠರ ಮಾತು ರಾಮನನ್ನು ಕುರಿತು ಹೇಳ್ತಕ್ಕಂಥದ್ದು. ಯಾರು ಸಾಧನ ಚತುಷ್ಟಯಗಳನ್ನು ಪಡೆದಿರುತ್ತಾರೋ ಅವರು ಸಂಸಾರ ಸಾಗರವನ್ನು ದಾಟುತ್ತಾರೆ. ನಮಗೆ ಗೊತ್ತಿರೋ ಸಾಧನ ಚತುಷ್ಟಯ ಯಾವುದು? ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ. ಆದರೆ ಇಲ್ಲಿ ಬೇಕಾಗಿರೋ ಸಾಧನ ಚತುಷ್ಟಯಗಳು ಯಾವುದು ಅಂತ ಹೇಳಿದರೆ ತೃಪ್ತಿ. ಮನುಷ್ಯನಿಗೆ ತೃಪ್ತಿ ಇಲ್ಲದೆ ಹೋದರೆ ಏನು ಪ್ರಯೋಜನ? ನಮಗೆಲ್ಲರಿಗೂ ಕೂಡ ಓದಿನ ಬಗ್ಗೆ, ಪುಸ್ತಕಗಳ ಬಗ್ಗೆ ತೃಪ್ತಿ ಇದೆ. ಹಣದ ಬಗ್ಗೆ ಯಾರಿಗೂ ತೃಪ್ತಿ ಇಲ್ಲ. ಯು ಶುಡ್ ಬಿ ಅದರ್ ವೇ ರೌಂಡ್. ನಮಗೆ ಹಣದ ಬಗ್ಗೆ ತೃಪ್ತಿ ಇರಬೇಕು, ಓದಿನ ಬಗ್ಗೆ ತೃಪ್ತಿ ಇರಬಾರದು. ಯಾಕೆ ಅಂತ ಹೇಳಿದ್ರೆ ಎಷ್ಟು ಓದಿದ್ರೂ ಕಡಿಮೆನೇ. ಓದಬೇಕಾಗಿರೋದು ಬೆಟ್ಟದ ಆಕಾರದಲ್ಲಿ ಬಿದ್ದಿರುತ್ತೆ. ನಾನು ಓದಿರೋದು ಒಂದು ಸಾಸಿವೆ ಕಾಳಷ್ಟು ಕೂಡ ಆಗಿರೋದಿಲ್ಲ. ಆ ದೃಷ್ಟಿಯಿಂದ ಓದ್ತಾ 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 ನನಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಓದೋಕ್ಕೆ ಹೋಗಲ್ಲ. ಓದಿದ್ರೆ ಗೊತ್ತಾಗ್ಬಿಡತ್ತಲ್ಲ, ನನಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಗಬಾರ್ದು.
ಕೈಲಾಸಂ ಹೇಳ್ತಾರೆ ಅವನಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅಂತ. ಹಾಗೆ ಗೊತ್ತು ಮಾಡ್ಕೋಬೇಕು ಏನು ಗೊತ್ತಿಲ್ಲ ಅನ್ನೋದಾದ್ರೂ ಮೊದಲು. ತೃಪ್ತಿ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದದು ಅಲಂ ಪ್ರತ್ಯಯ ಬುದ್ಧಿ. ವೇದಾಂತದ ಪರಿಭಾಷೆಯಲ್ಲಿ ಹೇಳಬೇಕಾದ್ರೆ ಅಲಂ ಸಾಕು, ನನಗಿಷ್ಟು ಕೊಟ್ಟಿದ್ದಾನಲ್ಲ ಭಗವಂತ ಸಾಕು. ನಾನು ಯಾವಾಗಲೂ ಕೆಳಗಡೆ ಇರೋರು ನೋಡಬೇಕೇ ಹೊರತು ಮೇಲ್ಗಡೆ ಇರತಕ್ಕಂಥ ಇಬ್ಬರು ನೋಡಬಾರ್ದು. ಮಿಲಿಯನೇರ್ಸ್ಗೆ ಬಿಲಿಯನೇರ್ಸ್ ಆಗಬೇಕು ಅಂತ ಆಸೆ ಇರುತ್ತೆ, ಬ್ರಿಲಿಯನೇರ್ಸ್ಗೆ ಟ್ರಿಲಿಯನೇರ್ಸ್ ಆಗಬೇಕು ಅಂತ ಆಸೆ ಇರುತ್ತೆ. ಎಲ್ಲಿ ಕೊನೆ ಮೊದಲು? ಆ ರೀತಿ ಹೋಗ್ತಾ 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 ಕೊನೆಗೇನಾಗತ್ತೆ ಅಂದರೆ ಯಾವತ್ತೋ ಒಂದಿನ ಅನ್ಯಾಯವಾಗಿ ದೇಹತ್ಯಾಗ ಮಾಡಿಕೊಳ್ಳೋ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಅಷ್ಟೆಲ್ಲ ಇದ್ದರೂ ಕೂಡ ಆ ದೃಷ್ಟಿಯಿಂದ ಏನಪ್ಪ ಪ್ರಯೋಜನ ಆಯಿತು? ಕೊನೆಗೆ ಎಲ್ಲಿ ಪರ್ಯವಸನ ಆಯಿತು? ನಿನಗೆ ಮಾನಸಿಕ ತೃಪ್ತಿನೋದಿಲ್ಲದೆ, ಮಾನಸಿಕ ಶಾಂತಿನೋದಿಲ್ಲದೆ ಬರೀ ಅಶಾಂತಿಯನ್ನು, ಬರೀ ಅಸಮಾಧಾನವನ್ನು, ಬರೀ ಅತೃಪ್ತಿಯನ್ನೇ ತುಂಬಿಕೊಂಡಿದ್ರೆ ಎಲ್ಲಿಗಪ್ಪ ಕೊನೆ ಮೊದಲು? ಅದಕ್ಕೆ ನಾವು ಬೇಡ್ಕೋಬೇಕಾದ್ರೆ ಭಗವಂತನಲ್ಲಿ ಇಷ್ಟೇ, ಭಗವಂತ ನನಗೆ ಮನಃಶಾಂತಿ ಕೊಡು, ತೃಪ್ತಿ ಕೊಡು, ಸಾಕು, ಇನ್ನೇನು ಬೇಕಾಗಿಲ್ಲ. ಏನಿದ್ದೇನು ಪ್ರಯೋಜನ? ಮನಃಶಾಂತಿ ಇಲ್ಲದೆ ಹೋದರೆ ಎಲ್ಲ ಇರುತ್ತೆ, ಆದರೆ ಮನಃಶಾಂತಿ ಮಾತ್ರ ಇರೋದಿಲ್ಲ. ಅದಕ್ಕೆ ಮುಖ್ಯವಾಗಿ ನಾವು ಆ ಶಾಂತಿಯನ್ನು ಅರಸ್ಕೊಂಡು ಹೋಗಬೇಕು. ಶಾಂತ ವಿಲಾಸ ಅಂತಲೇ ನೀಲಕಂಠ ದೀಕ್ಷಿತ ಒಂದು 100 ಶ್ಲೋಕ ಶಾಂತಿ ಮೇಲೆ ಬರೆದಿದ್ದಾನೆ. ರಾಜಾಜಿನಗರದಲ್ಲಿದ್ದಂಥ ಎಸ್ ವಿ ಶಾಂಭಟ್ರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಶಾಂತ ವಿಲಾಸವನ್ನು. ನಿಜವಾಗ್ಲೂ ಕೂಡ ಶಾಂತಿಯ ಮಹತ್ವ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅಂಥದ್ದನ್ನು ನಾವು ಓದಬೇಕು. ಬಿಲೀಫ್ ಆ್ಯಂಡ್ ಬಿಯಾಂಡ್ ಅಂತ ಹೋದ ವರ್ಷ ಭಾರತೀಯ ವಿದ್ಯಾಭವನದಲ್ಲಿ ವೀರೇಂದ್ರ ಹೆಗ್ಡೆ ಅವರ ಸಂಯೋಗದಿಂದ ಒಂದು ಸೆಮಿನಾರ್ ಆಯಿತು, ಇಂಟರ್ನ್ಯಾಷನಲ್ ಸೆಮಿನಾರು. ಅಲ್ಲಿ ಡಾಕ್ಟರ್ಸು ಬಂದಿದ್ದರು, ವೇದಾಂತಿಗಳು ಬಂದಿದ್ದರು. ವಾಟ್ ಈಸ್ ಬಿಲೀಫ್, ವಾಟ್ ಈಸ್ ಬಿಯಾಂಡ್, ಆ ರೀತಿಯಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡಿದರೆ ಅಥವಾ ಕೇಳಿದರೆ ನಮಗೆ ಒಂದು ರೀತಿಯಾಗಿರ್ತಕ್ಕಂತಹ ಪರಿಧಿ ಸಿಗತ್ತೆ ಆ ವಿಷಯಗಳ ಬಗ್ಗೆ. ತೃಪ್ತಿ ಎಂಬುದು ಉನ್ನತವಾದ ಲಾಭ, ಅದಕ್ಕಿಂತ ದೊಡ್ಡ ಲಾಭ ಅನ್ನೋದೇ ಇಲ್ಲ. ಈಗ ಅಷ್ಟು ಯಾಕಪ್ಪ, ನಾವು ಊಟಕ್ಕೆ ಕೂತಿರ್ತೀವಿ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಎದ್ಬಿಡ್ತೀವಿ, ಆಮೇಲೆ ತಿಂತಾ ಇರೋಕ್ಕಾಗಲ್ಲ, ಸಾಕು ಇಷ್ಟೇ ನನ್ನ ಕೈಯಲ್ಲಿ ಆಗೋದು ಅಂತ. ಅದೇ ತರಹ ಹಣದ ಬಗ್ಗೆ ನಮಗೆ ತೃಪ್ತಿ ಅನ್ನೋದು ಇರಬೇಕು ಯಾವಾಗಲೂ ಕೂಡ. ಸಮ್ ಪೀಪಲ್ ಲಿವ್ ಟು ಈಟ್, ಅದರ್ಸ್ ಈಟ್ ಟು ಲಿವ್ ಅಂತ. ಅದಕ್ಕೆ ಹೇಳಿರೋದು ಆ ಮಾತು, ಕೆಲವರು ಬದುಕೋದಕ್ಕೋಸ್ಕರ ಊಟ ಮಾಡೋದು, ಇನ್ನು ಕೆಲವರು ಊಟ ಮಾಡೋಕ್ಕೇ ಬದುಕ್ತಾರೆ ಅಂತ. ಶರೀರ ಮಾಧ್ಯಂಕಲು ಧರ್ಮ ಸಾಧನಂ, ಕಾಳಿದಾಸ ಹೇಳಿರ್ತಕ್ಕಂಥ ಸುಭಾಷಿತ ರಘುವಂಶದಲ್ಲಿ. ಧರ್ಮ ಕಾರ್ಯ ಮಾಡೋಕ್ಕೆ ಶರೀರ ಬೇಕು, ಹಾಗೆ ಅಂತ ಹೇಳಿಬಿಟ್ಟು ಶರೀರ ಪೋಷಣೆಗೆ ಎಷ್ಟು ಬೇಕೋ ಅದಕ್ಕೆ ಅತಿಯಾಗಿರ್ತಕ್ಕಂಥ ಪೋಷಣೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಯಾವಾಗಲೂ ಆ ಸುಖವನ್ನೇ ಅಪೇಕ್ಷೆ ಪಟ್ಟು ದೇಹ ದಂಡನೆ ಸ್ವಲ್ಪನೂ ಇಲ್ಲದೆ ಹೋದರೆ ಬ್ಯೂಟಿ ಸ್ಲೀಪ್ ಅಷ್ಟೇ ಇಟ್ಕೊಂಡಿದ್ರೆ ಯಾವಾಗಲೂ ಕೂಡ ಬಾಡಿ ವಾರ್ಮಿಂಗ್, ಬ್ಯೂಟಿ ಸ್ಲೀಪ್ ಎರಡಾದರೆ ಬಾಡಿ ಬಿಕಮ್ಸ್ ಇನ್ಕೆಪಾಸಿಟೇಟೆಡ್ ಆಫ್ಟರ್ ಸಮ್ ಟೈಮ್. ಎಲ್ಲ ಅಂಗಾಂಗಗಳು ಕೆಲಸ ಮಾಡ್ತಾ ಇದ್ದರೆ ಮಾಡ್ತಾ ಇರುತ್ತೆ, ನೀವು ನಿಲ್ಲಿಸ್ಬಿಡಿ ನೋಡೋಣ, ಆಮೇಲೆ ಸ್ಟ್ರೈಕ್ ಮಾಡುತ್ತೆ ಅದು. ನೀವು 2 ದಿನ ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಕೂತ್ಕೊಂಡು ಪ್ರಯಾಣ ಮಾಡಿ ಆಮೇಲೆ ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿರುತ್ತೆ, ಒಂಥರ ಓಡಾಡೋಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಯಾವ ದೇಹದ ಅಂಗವೂ ಅಷ್ಟೇ ನಡೀತಾ ಇರುತ್ತೆ ಹೊರತು ಇಲ್ಲದೆ ಹೋದರೆ ಹೊರಟೋಗುತ್ತೆ. ಹಾಗೆ ವಾಕಿಂಗ್ ಹೋಗೋರು, ಬೆಳಗ್ಗೆ ಕೆಲವರು ವಾಕಿಂಗ್ ಹೋಗೋ ಅಭ್ಯಾಸ ಇರುತ್ತೆ, ಒಂದು ವಾರ ಹೋಗದೇ ಇರಲಿ, ಏನೋ ಜ್ವರನೋ ಏನೋ ಬಂದು ಹೋಗಿರಲ್ಲ ಅಂತ ಇಟ್ಕೊಳ್ಳಿ, ಆಮೇಲೆ ಮೊದಲನೇ ದಿನ ಹೋಗೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ ಅದು ಬಿಟ್ಟೋಗಿರುತ್ತೆ ಅಭ್ಯಾಸ ಅನ್ನೋದು. ಅದಕ್ಕೆ ಹೇಳೋದು ಆವೃತ್ತಿ ಅಸಕೃತ ಅಭ್ಯಾಸಾತ್. ಯಾವಾಗಲೂ ನಾವು ಮಾಡೋದನ್ನು ಮಾಡ್ತಾ ಇರಬೇಕು, ಮಾತಾಡೋರು ಮಾತಾಡ್ತಾ ಇರಬೇಕು, ಬರೆಯೋರು ಬರಿತಾ ಇರಬೇಕು. ಇಲ್ಲದೆ ಹೋದರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ, 1.5 ಗಂಟೆ ನನ್ನ ಕೈಯಲ್ಲಿ ಮಾತಾಡೋಕ್ಕಾಗತ್ತಾ ಅಂತ. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ನಾವು ಬಿಡಬಾರ್ದು, ಒಳ್ಳೆಯ ಅಭ್ಯಾಸಗಳನ್ನು ಸತತವಾಗಿ ಮಾಡ್ತಾ ಇರಬೇಕು. ನೋಡಿ, ಸತ್ಸಂಗ ಎಂಬುದು ನೈಜ ಕಾರಣ, ವಿಚಾರ ಎಂಬುದು ನೈಜ ಜ್ಞಾನ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಸತ್ಸಂಗ ಅನ್ನೋದು ಕಾರಣ ಆದರೆ ವಿಚಾರ ಅನ್ನೋದು ಜ್ಞಾನ. ಶಾಂತಿ ಎಂಬುದು ಮನುಷ್ಯನ ಮಹದಾನಂದ, ಬರೀ ಆನಂದ ಅಲ್ಲ, ಮಹದಾನಂದ, ಬ್ರಹ್ಮಾನಂದ ತರಹ. ಯಾಕೆ? ಬ್ರಹ್ಮಾನಂದಂ ಪರಮಸುಖದಂ ಯೋಗಿನಾಮಪ್ಯಗಮ್ಯಂ. ಮಿಕ್ಕೆಲ್ಲ ಸುಖ ಸರಿ, ಪರಮಸುಖ ಅಲ್ಲ ಅದ್ಯಾವುದೂ ಕೂಡ. ಹೇಗೆ ಅಂದರೆ ಧರ್ಮ ಅರ್ಥ ಕಾಮಗಳು ಪುರುಷಾರ್ಥಗಳೇ, ಇಲ್ಲ ಅನ್ನಲಿಲ್ಲ, ಆದರೆ ಮೋಕ್ಷ ಅನ್ನೋದು ಪರಮ ಪುರುಷಾರ್ಥ. ಅದಕ್ಕೇ ಶ್ರೀರಂಗ ಮಹಾಗುರುಗಳು ಒಂದು ಉಪದೇಶಾಮೃತದಲ್ಲಿ ಅಪ್ಪಣೆ ಕೊಡಿಸಿರೋದು, ಧರ್ಮ ಮತ್ತು ಮೋಕ್ಷ ಎಂಬ ಕಲ್ಲು ಕಂಬಗಳಿಗೆ ಅರ್ಥ ಮತ್ತು ಕಾಮ ಎಂಬ ತುಂಟು ಕುದುರೆಗಳನ್ನು ಕಟ್ಟಿಹಾಕಿ.
ಇದೆರಡು ಈ ಕಡೆದು ಆ ಕಡೆದು ಗಟ್ಟಿಯಾಗಿರಬೇಕು ಕಂಬಗಳು. ಯಾವುದು? ಒಂದು ಧರ್ಮ, ಇನ್ನೊಂದು ಮೋಕ್ಷ. ಮಧ್ಯ ಇರೋದು ಯಾವುದು? ಅರ್ಥ ಮತ್ತು ಕಾಮಗಳು ತುಂಟು ಕುದುರೆಗಳ ತರಹ. ಅದನ್ನು ಈ ಗೋಡೆಗೆ ಭದ್ರವಾಗಿ ಕಟ್ಟಿ ಹಾಕಿ ಆವಾಗಲೇ ನೀವು ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದು ಅಂತ. ಇಲ್ಲದೆ ಹೋದರೆ ದುಷ್ಟಾಶ್ವ ಇವ ಸಾರಥೇ, ಕಠೋಪನಿಷತ್ತಲ್ಲಿ ಹೇಳೋ ಹಾಗೆ ನಮ್ಮ ಕೈಯಲ್ಲಿ ಲಗಾಮಿಲ್ಲದೆ ಹೋದರೆ ಕುದುರೆ ಓದೋ ಕಡೆಯೆಲ್ಲ ನಾವು ಹೋಗಬೇಕಾಗತ್ತೆ. ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಆಟೋವಾಲಾಸ್ ತರಹ, ಏನಪ್ಪ ಜಯನಗರಕ್ಕೆ ಬರ್ತೀಯ, ವಿಜಯನಗರಕ್ಕೆ ಹೋಗ್ತೀನಿ ಸ್ವಾಮಿ. ನೀವು ಕೊಡೋ ದುಡ್ಡು ಕೊಟ್ಕೊಂಡು ಅವ್ನಿಗೆ ಹೋಗೋ ಕಡೆ ಹೋಗಬೇಕು. ನೀವು ಹೋಗೋ ಕಡೆ ಅವ್ನು ಬಂದುಬಿಟ್ರೆ ಸತ್ಸಂಗ ಸದಶ್ವಾಯುವ ಸಾರಥೆ, ಅಷ್ಟೇ ವ್ಯತ್ಯಾಸ ಎರಡಕ್ಕೂ ಕೂಡ. ದುಷ್ಟಾಶ್ವಾಯುವ ಸಾರಥೆ, ಸದಶ್ವಾಯುವ ಸಾರಥೆ. ಆದರೆ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿರೋದು ಆ ದುಷ್ಟ ಅಶ್ವ ಯಾವುದು ಅಂದರೆ, ಬಾಣನ ಕಾದಂಬರಿನಲ್ಲಿ ಚಂದ್ರಾಪೀಡನನ್ನು ಕಾದಂಬರಿ ಜೊತೆ ಸಂಪರ್ಕ ಮಾಡಿಸಿದ್ದು. ಅದು ಎಷ್ಟು ವೇಗವಾಗಿ ಓಡಿಬಿಡ್ತು ಆ ಕುದುರೆ ಅಂದರೆ, ಅವನ ಸೈನ್ಯ ಎಲ್ಲ ಹಿಂದೆ ಉಳಿದೋಯ್ತು. ಚಂದ್ರಾಪೀಡನಿಗೆ ಎಷ್ಟು ದೂರ ಬಂದಿದ್ದೀನಿ, ಯಾವ ದಿಕ್ಕಲ್ಲಿ ಬಂದಿದ್ದೀನಿ ಎಲ್ಲ ದಿಗ್ಭ್ರಮೆ ಆಗಿಬಿಟ್ಟು ಕೊನೆಗೆ ವೀಣೆ ನುಡಿಸ್ತಾ ಇರತಕ್ಕಂಥ ಶಬ್ದ ಮಹಾಶ್ವೇತೆಯ ವೀಣೆ. ನೋಡಿ, ನಮ್ಮಲ್ಲಿ ಒಂದೊಂದು ವೀಣೆಗೂ ಒಂದೊಂದು ಹೆಸರಿದೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಕಚ್ಚಪಿ ಅನ್ನೋದು ಸರಸ್ವತಿ ಕೈಯಲ್ಲಿರ್ತಕ್ಕಂಥ ವೀಣೆ ಹೆಸರು. ಅದೇ ರೀತಿಯಾಗಿ ನಾರದರ ಕೈಯಲ್ಲಿರ್ತಕ್ಕಂಥದ್ದು ಮಹತಿ. ಕೆಲವು ಮಹತಿ ಅಂತ ಹೆಸರಿಟ್ಕೊಂಡಿರ್ತಾರೆ ಮನೆಗೆ ಕೂಡ, ಅವರಿಗೆ ಸಂಗೀತ ಜ್ಞಾನ ಇದೆ ಅಂತ ಗೊತ್ತಾಗುತ್ತೆ ಅದರಿಂದ. ಹಾಗೆಯೇ ತುಂಬುರು ಕೈಯಲ್ಲಿರ್ತಕ್ಕಂಥ ವೀಣೆಗೆ ವಿಶ್ವಾವಸು ಅಂತ ಹೆಸರು. ಎಲ್ಲ ವೀಣೆನೇ ಇರ್ಬೋದು, ಆದರೆ ಒಂದು ವೀಣೆಗೂ ಇನ್ನೊಂದು ವೀಣೆಗೂ ಹೆಸರಿದೆ. ಸ್ಟ್ರಿಂಗ್ಡ್ ಇನ್ಸ್ಟ್ರುಮೆಂಟ್ಸ್ ಆ ದೃಷ್ಟಿಯಿಂದನೇ ಅದು ಹೇಳ್ತಕ್ಕಂಥದ್ದು. ವೀಣೆ ಅಂದರೆ ನಮಗೆ ಚಿಟ್ಟಿಬಾಬುನೇ ಜ್ಞಾಪಕ ಬರೋದು. ಚಿಟ್ಟಿಬಾಬು ಯಾವ ರೀತಿ ಕೆಲಸ ಮಾಡ್ದ ಅಂದರೆ, ವಿದೇಶಕ್ಕೆ ಹೋಗ್ಬಿಟ್ಟು ಮಂತ್ರಪುಷ್ಪನ ನುಡಿಸ್ಬಿಟ್ಟು ಕುಕ್ಕು ಸಾಂಗ್ ಅಂತ ಹೆಸರಿಟ್ಬಿಟ್ಟು ಅದಕ್ಕೆ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ನಕ್ಷತ್ರಾಣಿವ ಅಪಾಂ ಆಯತನವಾನ್ ಭವತಿ ಕುಯ್ ಕುಯ್ ಅಂತ ನುಡಿಸ್ಬಿಟ್ಟು ಕುಕ್ಕು ಸಾಂಗ್ ಅಂತ ಹೆಸರುಬಿಟ್ಟು ದುಡ್ಡು ಮಾಡ್ಕೊಂಡು ಬಂದ. ಇರಲಿ, ನಾನು ಅದಕ್ಕೆಲ್ಲ ಹೇಳ್ತಾ ಇರೋದು ಯಾಕೆ ಅಂದರೆ, ನಮ್ಮ ವೇದ ಯಾವ ರೀತಿಯಾಗಿ ಇಟ್ ಕ್ಯಾನ್ ಬಿ ಕ್ಯಾಶ್ಡ್ ಇನ್ ಅನ್ನೋದಕ್ಕೆ. If you have that kind of mentality, even to cash in, Veda will come very handy to you ಅನ್ನೋ ದೃಷ್ಟಿಯಿಂದ. ದಟ್ ಆಲ್ ಡಿಪೆಂಡ್ಸ್ ಆನ್ ಒನ್ಸ್ ಮೆಂಟಲ್ ಲೆವೆಲ್ ಅಷ್ಟೇ. ಅದೇ ಅವ್ರ ಗುರು ನೋಡಿ, ಯೇಮನಿ ಶಂಕರ ಶಾಸ್ತ್ರಿ, ಪಾಪ ಹಿ ವಾಸ್ ಟ್ರೂ ಟು ಟ್ರೆಡಿಷನ್. ಆತ ಏನೋ ಪಾರಂಪರಿಕವಾಗಿ ಬಂದಿದ್ದು 4 ಜನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಹೋದರು ಅಷ್ಟೇ ಹೊರತು, ಬಟ್ ಚಿಟ್ಟಿಬಾಬು ಮೇಡ್ ಗುಡ್ ಔಟ್ ಆಫ್ ದ್ಯಾಟ್. ಹಾಗೆ ಸತ್ಸಂಗ ಎಂಬುದು ಶಾಂತಿ ಎಂಬುದಕ್ಕೆ ಮನುಷ್ಯನ ಮಹದಾನಂದವನ್ನು ನೀಡತಕ್ಕಂಥದ್ದು. ಈ ಸಾಧನ ಚತುಷ್ಟಯಗಳನ್ನು ಪಡೆದವನಿಗೆ ಎಲ್ಲ ವಿಧವಾದ ಸಮೃದ್ಧಿ ಮತ್ತು ಯಶಸ್ಸು ಕಾದಿರುತ್ತದೆ. ಯಾವ ಸಮೃದ್ಧಿ ಅದು? ಹಣದ ಸಮೃದ್ಧಿ ಅಲ್ಲ, ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯ ಸಮೃದ್ಧಿ. ಅದು ಮುಖ್ಯವಾಗಿ ಬೇಕಾಗಿರೋದು. ಸದ್ಗುಣಗಳಲ್ಲಿ ಯಾವುದಾದರೂ ಒಂದನ್ನು ಬೆಳೆದು ಬಂದರೂ ಸಾಕು, ಅನಿಯಂತ್ರಿತ ಮನದ ದೋಷಗಳ ಶಕ್ತಿಯನ್ನು ಕುಗ್ಗಿಸುತ್ತದೆ. ಸದ್ಗುಣಗಳ ಅಭ್ಯಾಸದಿಂದ ದುಷ್ಟ ವಾಸನೆಗಳು ಅಳಿದು ನಾಶವಾಗುತ್ತದೆ. ಅದಕ್ಕೆ ನಮಗೆ ವಾಸನಾತ್ರಯಗಳನ್ನು ಗೆಲ್ಲಬೇಕು ಅಂತ ಹೇಳೋದು. ನಾವು ವಾಸನೆ ಅಂದರೆ ಸಾಮಾನ್ಯವಾಗಿ ಉಪಯೋಗಿಸೋದು, ಹಾಲಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತೀವಿ, ಅಡುಗೆ ಮನೆಯಿಂದ ಏನೋ ವಾಸನೆ ಬಂತು ನೋಡು, ಎಲ್ಲೋ ಹಾಲಿಟ್ಟಿರಬೇಕು, ಉಕ್ತಾ ಇರಬೇಕು ಅಂತ ಇಲ್ಲಿಂದಾನೇ ಮೂಗಿನ ವಾಸನೆಗೆ ಕೂತ್ಕೊಂಡು ಹೇಳ್ತೀವಿ. ವೇದಾಂತದಲ್ಲಿ ವಾಸನೆ ಅಂದ್ರೆ ಅದಲ್ಲ, ದೇಹ ವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ ಅಂತ. ಕೆಲವರಿಗೆ ಎಷ್ಟಾದರೂ ದೇಹ ವಾಸನೆ ಬಿಡೋಲ್ಲ, ನನ್ನ ಸಮಾನ ನೋಡೋಕ್ಕೆ ಚೆನ್ನಾಗಿರೋವರೇ ಇಲ್ಲ ಅನ್ನೋ ದೃಷ್ಟಿಯಿಂದ. ಇನ್ನು ಕೆಲವರಿಗೆ ಲೋಕವಾಸನೆ, ಲೋಕದಲ್ಲಿ ಪ್ರತಿಯೊಬ್ಬರು ನನ್ನ ಹೊಗಳಬೇಕು, ಹಾಡಬೇಕು ಅನ್ನೋದೇ ವಾಸನೆ. ಅವ್ರಿಗಿನ್ನೇನು ಹಣದ ಬಗ್ಗೆ ಆಸೆ ಇರೋದಿಲ್ಲ, ಆದರೆ ಪ್ರಸಿದ್ಧವಂತರಾಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವರಿಗೆ ಆ ಬಂಧನ ಹಿಡ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ ಶಾಸ್ತ್ರವಾಸನೆ, ಈ ಶಾಸ್ತ್ರದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಪಾಂಡಿತ್ಯ ನನಗೊಬ್ಬನಿಗೆ ಇರೋದು. ಎಲ್ಲಿ ತನಕನಪ್ಪ, ನಿನಗಿಂತ ಒಳ್ಳೆಯ ಪಂಡಿತ ಬಂದರೆ ನಿನಗೇನೋ ಗೊತ್ತಿಲ್ಲ ಅಂತ ತೋರಿಸ್ತಾನೆ. ಆ ದೃಷ್ಟಿಯಿಂದನೇ ಹಿಂದಿನ ಕಾಲದಲ್ಲಿ ವ್ಯಾಕರಣದವರೆಗೂ ತರ್ಕ ಓದ್ದವರಿಗೂ ಯಾವಾಗಲೂ ಪೈಪೋಟಿ, ತಮ್ಮ ಸಮಾನ ಮನಸ್ಸಿನ ಬುದ್ಧಿ ಹರಿತವಾಗಿರೋರೇ ಇಲ್ಲ ಅಂತ. ವ್ಯಾಕರಣ ಓದ್ದವನು ತರ್ಕ ಓದ್ದವನು ಬೈದಂತೆ, ಯೂಯಂ ಸರ್ವೇ ಪಶವಃ, ನೀವೆಲ್ಲ ಪಶುಗಳು, ನಿಮಗೇನು ಅರ್ಥ ಆಗಲ್ಲ ಹೋಗಪ್ಪ ಅಂತ. ಅದಕ್ಕೆ ಅವನು ಹೇಳಿದ್ರಂತೆ, ಯದಿ ವಯಂ ಪಶವಃ ತರ್ಹಿ ಯೂಯಂ ತೃಣವಃ ಅಂತ. ನಾವೇನೋ ಪಶು ಸರಿ, ನೀವ್ಯಾರು ತೃಣ. ತೃಣ ಅಂದ್ರೇನು? ಹುಲ್ಲು. ಪಶುಗಳೇನು ಮಾಡುತ್ತೆ? ಹುಲ್ಲನ್ನು ತಿಂದಾಕ್ಬಿಡುತ್ತೆ, ನಮ್ಮ ಸವಾಸಕ್ಕೆ ಬರಬೇಡಿ ಅಂತ. ಎಲ್ಲಿ ತನಕ ಈ ರೀತಿಯಾಗಿ ವಾದ ಮಾಡ್ತಾ ಹೋದರೆ? ಅದಕ್ಕೇನೆ ಶಂಕರ ಭಗವತ್ಪಾದರು
ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ನಿನ್ನ ಡುಕ್ರಿಂಕರಣೆ ಯಾವುದು ಕೊನೆ ಕಾಲಕ್ಕೆ ಬರಲ್ಲಪ್ಪ. ಅದೆಲ್ಲ ಹೊಟ್ಟೆ ಪಾಡ್ಗಾಯ್ತೆ ಹೊರತು ನಿಜವಾದಂತಹ ಆಧ್ಯಾತ್ಮಿಕ ಸಾಧನೆ ಅದರಿಂದ ಮಾಡೋಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಎಲ್ಲ ಶಾಸ್ತ್ರಗಳು ಕೂಡ ಕಾಡಲ್ಲಿರ್ತಕ್ಕಂಥ ನರಿಗಳ ತರಹ ಕೂಗಾಡ್ತಾ ಇತ್ತಂತೆ. ಎಲ್ಲಿ ತನಕ ಸಿಂಹ ಬರಲಿಲ್ವೋ ಅಲ್ಲಿ ತನಕ. ಸಿಂಹ ಬಂದ ಮೇಲೆ ಇದೆಲ್ಲ ಬಾಲ ಮುದ್ರಕೊಂಡು ಹೋಯ್ತಂತೆ. ತಾವದ್ ಗರ್ಜಂತಿ ಶಾಸ್ತ್ರಾಣಿ ಜಂಬುಕ ವಿಪಿನೇಯತ ನತದ್ ವೇದಾಂತ ಕೇಸರಿ. ಅದಕ್ಕೆ ವೇದಾಂತ ಅಂದರೆ ಕೇಸರಿ ಅಂತ ಹೆಸರು. ಕೇಸರಿ ಅಂತ ಕೇಸರ ಇರ್ತಕ್ಕಂಥ ಗಂಡು ಸಿಂಹ ಅಂತ. ಆ ದೃಷ್ಟಿಯಿಂದಲೇ ಕೇಸರಿ ಅನ್ನೋದು ಸಿಂಹಕ್ಕೊಂದು ಪರ್ಯಾಯ ಪದ. ಸಿಂಹ ಅಂದರೆ ಸ್ವಾಭಿಮಾನದ ಪ್ರತೀಕ. ಅದಕ್ಕೆ ಮಾನ ಶೌರ್ಯ ಪದ್ಧತಿ ಅಂತ 10 ಶ್ಲೋಕಗಳನ್ನು ಭರ್ತೃಹರಿ ನೀತಿ ಶತಕದಲ್ಲಿ ಕೊಟ್ಟಿದ್ದಾನೆ. ಸಿಂಹ ನೋಡಿ ಸಾಯತ್ತೆ ಹೊರತು ಹುಲ್ಲು ತಿನ್ಕೊಂಡು ಬದುಕಲ್ಲ ಅದು. ಅಂತಹ ಸ್ವಾಭಿಮಾನ ಅದಕ್ಕೆ. ಯಾವತ್ತೂ ಕೂಡ ತಾನೇ ಬೇಟೆ ಆಡಬೇಕು, ತಾನೇ ಕೊಲ್ಲಬೇಕು, ತಾನೇ ಚಿನ್ನಬೇಕು. ಆ ದೃಷ್ಟಿಯಿಂದ ಅದು ಒಂಥರ ಒಳ್ಳೆ ಗುಣ. ಅದರಲ್ಲಿ ಬಿಸಾಕೋದಿಲ್ಲ ಅದು. ತಾನೇ ತೀರ ಹಸುವಾಗದೆ ಹೋದರೆ ವಿನಾಕಾರಣ ಪ್ರಾಣಿ ಹಿಂಸೆ ಮಾಡಲ್ಲ. ಪ್ರಾಣಿ ಹಿಂಸೆ ಮಾಡಿದರೆ ಪೂರ್ತಿ ತಿಂದಾಗ ಹೊಟ್ಟೋಗುತ್ತೆ ಅದು. ಕ್ಲೀನ್ ಸ್ಲೇಟ್ ತರಹ. ಕೆಲವರು ಮದುವೆ ಮನೆಯಲ್ಲಿ ಬಡಿಸಿರೋದಕ್ಕೂ ಬಡಿಸದೇ ಇರೋಕ್ಕೂ ವ್ಯತ್ಯಾಸ ಇರಲ್ಲ ನೋಡಿ. ಆ ರೀತಿ ಊಟ ಮಾಡಿರ್ತಾರೆ. ಆ ತರಹ ಸಿಂಹ ತಿಂದು ಹೋಗುತ್ತೆ. ಹುಲಿ ಹಂಗಲ್ಲ, ಅರ್ಧ ತಿನ್ನೋದು ಅರ್ಧ ಬಿಸಾಕೋದು ಎಲ್ಲ ಮಾಡುತ್ತೆ. ಹುಲಿಯನ್ನು ರಕ್ಷಣೆ ಮಾಡಿ. ಆದರೆ ದೇಶದ ರಾಷ್ಟ್ರ ಪ್ರಾಣಿಯಾಗಿ ಹುಲಿ ಎಷ್ಟು ಮಟ್ಟಿಗೆ ಸಮರ್ಪಕ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ. ಹಸು ಆಗಬೇಕಾಗಿತ್ತು ರಾಷ್ಟ್ರ ಪ್ರಾಣಿ, ಹುಲಿ ಅಲ್ಲ ಅನ್ನೋದು ಪೇಜಾವರ ಶ್ರೀಗಳು ಕೂಡ ಒಂದು ಸಲ ಹೇಳಿದರು ಹಿಂದೆ. ಆ ದೃಷ್ಟಿಯಿಂದನೇ ಹಸುಗಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂಥ ಗುಣಗಳಲ್ಲಿ, ಹುಲಿಗಿರ್ತಕ್ಕಂತಹ ಗುಣಗಳಲ್ಲಿ, ನವಿಲೇನೋ ಸರಿ ರಾಷ್ಟ್ರ ಪಕ್ಷಿ, ಅದರ ಬಗ್ಗೆ ನಮಗೇನೋ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಹುಲಿ ಬದಲು ಹಸು ಆಗಿದ್ದರೆ ಅದೊಂಥರ ಚೆನ್ನಾಗಿರ್ತಾ ಇತ್ತು. ಇರಲಿ, ನಾವು ಡಿಸೈಡಿಂಗ್ ಅಥಾರಿಟೀಸ್ ಅಲ್ವಲ್ಲ. ದುರ್ಬುದ್ಧಿಗಳ ಉತ್ತೇಜನದಿಂದ ದುಷ್ಕರ್ಮಗಳು ಬೆಳೆದು ಸದ್ಗುಣಗಳು ಅಳಿದು ಹೋಗುತ್ತದೆ. ಅದಕ್ಕೆ ಮೊದಲೇದ್ಕೋತ ದುರ್ಬುದ್ಧಿ, ದುರ್ಗುಣ, ದುಶ್ಚಟಗಳು ಬರದೇ ಇರೋ ಹಾಗೆ ನೋಡ್ಕೋಬೇಕು. ಬಂದ ಮೇಲೆ ಬಿಡೋದು ಅಷ್ಟು ಸುಲಭ ಅಲ್ಲ. ಬರ್ದೇನೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಆ ದೃಷ್ಟಿಯಿಂದನೇ ಸಜ್ಜನರ ಸತ್ಪುರುಷರ ಸಾಂಗತ್ಯ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಮಕ್ಕಳಲ್ಲಿ ವಿಶೇಷವಾಗಿ ಅವರು ಒಳ್ಳೆಯವರಾಗಿರ್ತಾರೆ. ಪಾಪ ಯಾವನೋ ಒಬ್ಬ ಫ್ರೆಂಡು ಎಳೆದು ಬಿಡ್ತಾನೆ, ಅದರಿಂದ ಪೂರ್ತಿ ದಾರಿ ತಪ್ಪೋ ಹಾಗೆ ಆಗಿಬಿಡುತ್ತೆ. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಆ ವಯಸ್ಸಲ್ಲಿ ಬಹಳ ಹುಷಾರಾಗಿರಬೇಕು. ಅತಿಕ್ರಮಗಳ ಮನಸ್ಸು ಎಂಬ ಘೋರಾರಣ್ಯವಾಗಿದ್ದು ಇಚ್ಛೆಗಳ ಅಗಾಧ ಪ್ರವಾಹವು ಹರಿಯುತ್ತಿರುತ್ತದೆ. ನೋಡಿ, ಮನಸ್ಸು ಅನ್ನೋದೇ ಒಂದು ದೊಡ್ಡ ಕಾಡು, ಗೊಂಡಾರಣ್ಯ. ಅಲ್ಲಿ ಇಚ್ಛೆಗಳು ಅಥವಾ ಆಸೆಗಳು ಎಂಬತಕ್ಕಂಥದ್ದೇ ಪ್ರವಾಹ ರೂಪದಲ್ಲಿ ಯಾವಾಗಲೂ ಕೂಡ ಹರಿತಾ ಇರುತ್ತೆ. ಇದರ ಇಕ್ಕೆಡೆಗಳಲ್ಲಿ ಪಾಪ ಪುಣ್ಯಗಳು ಒಂದೊಂದು ಕಡೆ ಸ್ಥಾಪಿಸಲ್ಪಟ್ಟಿರುತ್ತದೆ. ಎಲೈ ರಾಮ, ಈಗ ತಿಳಿ, ವಸಿಷ್ಠರು ಹೇಳ್ತಕ್ಕಂಥ ಮಾತು, ನಿನ್ನ ಮನಸ್ಸನ್ನು ಧೈರ್ಯದಿಂದ ನಿಯಂತ್ರಿಸಿ ನಿನ್ನ ಜೀವನದ ಶ್ರೇಯಸ್ಸನ್ನು ಗಳಿಸಲೋಸುಗ ಸಾಧನ ಚತುಷ್ಟಯಗಳನ್ನು ತಳೆದಿರಬೇಕು. ನಾವು ಯಾವಾಗಲೂ ಶ್ರೇಯಸ್ಕಾಮಿಗಳೇ ಹೊರತು ಪ್ರೇಯಸ್ಕಾಮಿಗಳಲ್ಲ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರ. ಆ ದೃಷ್ಟಿಯಿಂದನೇ ಮನೆಗೆ ಶ್ರೇಯಸ್ ಅಂತ ಹೆಸರಿಟ್ಕೋತೀವಿ ಹೊರತು ಪ್ರೇಯಸ್ ಅಂತಲ್ಲ. ನಾನು ಮುಂದೆ ಕೂತಿರ್ತಕ್ಕಂಥ ಮಹನೀಯರ ಮನೆ ಹೆಸರು ಶ್ರೇಯಸ್ ಅಂತ ಅಂದ್ಕೊಂಡಿದ್ದೀನಿ, ಯಾಕೆ ನನ್ನ ಮೆಮೊರಿ ಭಾಳ ಕಡಿಮೆ ಇರೋದರಿಂದ. ಪ್ರತಿಯೊಬ್ಬರೂ ಕೂಡ ಆತ್ಮಜ್ಞಾನದ ಸದ್ಗ್ರಂಥಗಳನ್ನು ಅಧ್ಯಯನ ಮಾಡಿ ನೋಡಿ. ಆತ್ಮಜ್ಞಾನಿಗಳ ಸದ್ಗ್ರಂಥಗಳು ಅಂದ್ರೇನು? ಸತ್ ಅನ್ನೋದಕ್ಕೆ 2 ಅರ್ಥ. ಒಳ್ಳೆಯ ಅಂತ ಒಂದರ್ಥ, ಹೊರಗಡೆ ನೋಟಕ್ಕೆ. ಸತ್ ಅಂದರೆ ಬ್ರಹ್ಮ ಅಥವಾ ಆತ್ಮ ಅಂತ ಇನ್ನೊಂದು ಅರ್ಥ. ಆತ್ಮ ಸಂಬಂಧವಾದ ಗ್ರಂಥಗಳು, ಬ್ರಹ್ಮ ಸಂಬಂಧವಾದ ಗ್ರಂಥಗಳು ಅಂತಲೂ ಆಗತ್ತೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಂ ಏವ ಅದ್ವಿತೀಯಂ. ಪ್ರಾರಂಭದಲ್ಲಿದ್ದಿದ್ದು ಒಂದೇನಪ್ಪ, ಅಹಂ ಬಹುಸ್ಯಾಂ ಪ್ರಜಾಯೇಯ. ತಾನು ಅನೇಕ ಆಗಬೇಕು ಅಂದ್ಕೊಂಡು ತಾನೇ ಅನೇಕ ಆಗಿದ್ದು. ಇದ್ದಿದ್ದು ಮೂಲತಃ ಒಂದೇ. ಸಚ್ಚತ್ಯಚ್ಛಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ಸ್ಪಷ್ಟವಾಗಿ ಹೇಳುತ್ತೆ ವೇದ. ಆ ಸದ್ವಸ್ತು ಯಾವುದಿದೆಯೋ ಅದು ಯಾವಾಗಲೂ ಕೂಡ ವ್ಯತ್ಯಾಸವಾಗದೆ ಏಕರೂಪವಾಗಿರ್ತಕ್ಕಂಥದ್ದು. ಭೂತ ಭವಿಷ್ಯದ್ ವರ್ತಮಾನ ಎಂಬತಕ್ಕಂಥ ಕಾಲಾತೀತ ದೇಶಾತೀತವಾಗಿರ್ತಕ್ಕಂಥದ್ದು. ನಮಗೆಲ್ಲ ಒಂದು ಕಾಲ ಇದೆ, ನಮಗೆಲ್ಲ ದೇಶ ಇದೆ. ಈಗ ಈ ಸಮಯದಲ್ಲಿ, ಈ ಕಾಲದಲ್ಲಿ, ಈ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ, ಈ ಯೋಗ ವಾಸಿಷ್ಠದ ಮೇಲೆ ಮಾತಾಡ್ತಾ ಇರ್ತಕ್ಕಂಥ ನಾನು ಇದೇ ಸಮಯದಲ್ಲಿ, ಇದೇ ಕಾಲದಲ್ಲಿ
9ನೇ ಬ್ಲಾಕಲ್ಲಿರ್ತಕ್ಕಂಥ ರಾಗಿಗುಡ್ಡದಲ್ಲಾಗಲಿ, ಮಲ್ಲೇಶ್ವರದ 8ನೇ ಕ್ರಾಸ್ನ 3ನೇ ಮೇನ್ ರೋಡಲ್ಲಿರ್ತಕ್ಕಂಥ ಗಾಂಧಿ ಸಾಹಿತ್ಯ ಸಂಘದಲ್ಲಾಗಲಿ ಮಾತಾಡೋಕ್ಕಾಗಲ್ಲ ಈ ದೇಹ ಇಟ್ಕೊಂಡು. ಯಾಕೆಂದರೆ ನಾನು ಸದಾಶಿವ ಬ್ರಹ್ಮೇಂದ್ರ ಅಲ್ಲ. ಅವರಾಗಿದ್ದರೆ 3 ಕಡೆ ಅವರಿಗೆ ಆವಿರ್ಭಾವ ಆಗ್ತಕ್ಕಂಥ ಶಕ್ತಿ ಇತ್ತು. ಅವರ ಜೀವನದಲ್ಲೇ ಆ ಘಟನೆ ಒದಗತ್ತೆ. ಮಕ್ಕಳು ತಾತ ನಮಗೆ ಮಧುರೈ ದರ್ಶನ ಮಾಡಿಸು ಅಂದ್ರಂತೆ. ಮಕ್ಕಳನ್ನು ಬಾಚಿ ತಬ್ಕೊಂಡಿದ್ದಾರೆ. ಕಂಡುಬಿಟ್ಟ ತಕ್ಷಣ ಮಧುರೈ ಮೀನಾಕ್ಷಿ ಮುಂದೆ ಇದ್ದಾರೆ. ಅವರ ತಂದೆ ತಾಯಿ ಬಂದು ಜೀವನವೇ ಆಗೋಯ್ತಲ್ಲ, ರಾಮೇಶ್ವರವೇ ನಾವು ನೋಡಲಿಲ್ವಲ್ಲ, ಅವ್ರ ಜೊತೆ ರಾಮೇಶ್ವರದಲ್ಲಿದ್ದಾರೆ. ಅವರ ಭಕ್ತಾದಿಗಳಿಗೆ ಸಮಾಧಿಯನ್ನು ಬಿಟ್ಟು ಆಚೆನೇ ಬಂದಿಲ್ಲ, ಸಮಾಧಿಯಲ್ಲೇ ಇದ್ದಾರೆ. ಏಕಕಾಲದಲ್ಲಿ 3 ಕಡೆ ಪ್ರತ್ಯಕ್ಷ ಆಗ್ತಕ್ಕಂಥ ಶಕ್ತಿ ಅವರಿಗಿತ್ತು. ನಮಗೆ ಕೆಲವರಿಗೆ ನಮ್ಮ ಜರ್ನಲಿಸ್ಟು ತುಂಬ ಸಹಾಯ ಮಾಡಿಬಿಟ್ಟು ಕೆಲವು ಸಲ ಒಂದೇ ದಿನ 3 ಕಡೆ ಹೆಸರು ಹಾಕ್ಬಿಡ್ತಾರೆ. ಅದಕ್ಕೆ ನಾನು ಹೇಳಿದ್ದೀನಿ, ಐ ಆಮ್ ಗ್ರೇಟ್ಫುಲ್ ಟು ಆಲ್ ದಿ ಜರ್ನಲಿಸ್ಟ್ ಬಿಕಾಸ್ ದೇ ಹ್ಯಾವ್ ರಿಸನ್ ಮೀ ಟು ದ ಲೆವೆಲ್ ಆಫ್ ಸದಾಶಿವ ಬ್ರಹ್ಮೇಂದ್ರ ಅಂತ. ಹಾಗೆ ಯಾವಾಗಲೂ ಕೂಡ ಯಾರು ಆತ್ಮವಿಚಾರವನ್ನು ಕ್ರಮ ತಪ್ಪದೆ ನಡೆಸುತ್ತಾರೋ ಅವರಿಗೆ ಸಂಸಾರದಲ್ಲಿನ ನೋವುಗಳು ಕಾರ್ಪಣ್ಯಗಳು ಬಾಧಿತವಾಗುವುದಿಲ್ಲ. ವಸಿಷ್ಠರು ರಾಮನಿಗೆ ಹೇಳ್ತಾ ಇರ್ತಕ್ಕಂಥ ಮಾತು ನಮಗೆಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದು. ರಾಮ ಕೇವಲ ಪ್ರತೀಕ ಮಾತ್ರ ಅಷ್ಟೇ. ಇಲ್ಲಿ ನಮ್ಮನ್ನು ಉದ್ದೇಶಿಸೇ ವಸಿಷ್ಠರು ಕೊಡ್ತಕ್ಕಂತಹ ಸದುಪದೇಶ, ಸದುಪಾಸ್ವ, ಸದ್ದರ್ಶನಂ ಅಂತ ಯಾಕೆ ಒಂದು ಗ್ರಂಥ ಬರೀಬೇಕಾಗಿತ್ತು ರಮಣ ಮಹರ್ಷಿಗಳು? ನೋಡಿ, ಸತ್ ದರ್ಶನಂ, ಆ ಬ್ರಹ್ಮ ದರ್ಶನವಾಗಬೇಕು, ಆತ್ಮ ದರ್ಶನವಾಗಬೇಕು ಅನ್ನೋ ದೃಷ್ಟಿಯಿಂದ ಸದ್ದರ್ಶನಂ ಎಂಬುದಾಗಿ ಹೆಸರೇ ಕೊಟ್ಟಿದ್ದಾರೆ. ಮುಖ್ಯವಾಗಿ ಶಾಂತವಾಗಿಯೂ ಆನಂದವಾಗಿಯೂ ಇರುತ್ತಾರೆ. ಮಾಯೆಯು ಅವರ ಬಳಿ ಸಾಗದು. ಯಾಮ ಸಾ ಮಾಯ, ಯಾವುದು ಎಲ್ಲರನ್ನು ಆವರಿಸ್ಕೊಳ್ಳುತ್ತೋ ಅದಕ್ಕೆ ಮಾಯಾ ಅಂತ ಹೇಳೋದು. ಮಾಯಾ ಅಂತ ಪ್ರಕೃತಿ ವಿದ್ಯಾತ್ ಮಾಯಿನಂತು ಮಹೇಶ್ವರಂ, ಶ್ವೇತಾಶ್ವತರ ಶ್ರುತಿ. ಮಾಯಾ ಎಂಬತಕ್ಕಂಥದ್ದು ಪ್ರಕೃತಿ, ಮಾಯಿನ್ ಎಂಬತಕ್ಕಂಥದ್ದು ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮಾಯಾ ಮತ್ತು ಅವಿದ್ಯೆ ಒಂದೇನಾ ಬೇರೇನಾ ಅಂತ ಬಹಳ ವರ್ಷಗಳಿಂದ ಪರಮಾನಂದ ಭಾರತಿ ಮಹಾಸ್ವಾಮಿಗಳು ತಮ್ಮ ಪೂರ್ವಾಶ್ರಮದ ಮನೆಯಾಗಿರ್ತಕ್ಕಂಥ ರತ್ನವಿಲಾಸ ರಸ್ತೆಯಲ್ಲಿ ಪ್ರತಿ ಶಂಕರ ಜಯಂತಿನಲ್ಲೂ 20 ವರ್ಷದಿಂದ ನಡೆಸ್ತಾ ಇದ್ದರು. ಬರೋ ವರ್ಷದಿಂದ ಏನಾಗುತ್ತೋ ಗೊತ್ತಿಲ್ಲ, ಏಕೆಂದರೆ ಅವರು ಮೊನ್ನೆ ದೇಹತ್ಯಾಗ ಮಾಡಿರೋದರಿಂದ. ಇರಲಿ, ಶಾಂತವಾಗಿಯೂ ಆನಂದವಾಗಿಯೂ ಕೂಡ ಇರುತ್ತಾರೆ. ಪ್ರತಿಯೊಬ್ಬರೂ ಕೂಡ ಆತ್ಮಜ್ಞಾನದ ಸದ್ಗ್ರಂಥಗಳನ್ನು ಅಧ್ಯಯನ ಮಾಡಿ ಸಾಧುಗಳ ಸಂಘವನ್ನು ಪಡೆದು ಸಾಧನ ಚತುಷ್ಟಯವನ್ನು ನಡೆಸಿ ಸಚ್ಚಾರಿತ್ರ್ಯವುಳ್ಳವರಾಗಿ. ಮುಖ್ಯವಾಗಿ ಬೇಕಾಗಿರೋದು ಚಾರಿತ್ರ್ಯ. ಅದಕ್ಕೆ ಕ್ಯಾರೆಕ್ಟರ್ ಅಂತ ನಮ್ಮಲ್ಲಿ ಹೇಳಿರ್ತಕ್ಕಂಥದ್ದು. ವೆನ್ ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ವೆನ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಅದಕ್ಕೆ ಹೇಳ್ತಕ್ಕಂಥದ್ದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಸೊಸೈಟಿ. ಅದಕ್ಕೆ ವಿವೇಕಾನಂದರು ಅಷ್ಟು ಒತ್ತು ಕೊಟ್ಟಿದ್ದು. ನಾವು ಆ ಚಾರಿತ್ರ್ಯ ನಿರ್ಮಾಣಕ್ಕೋಸ್ಕರ, ಯುವಕರ ಚಾರಿತ್ರ್ಯ ನಿರ್ಮಾಣಕ್ಕೋಸ್ಕರ ಆ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಈಗ ನಮಗೆ ಆಧುನಿಕ ವಿವೇಕಾನಂದರು ಅಂತಲೇ ಖ್ಯಾತರಾಗಿರ್ತಕ್ಕಂಥವರು ಸ್ವಾಮಿ ವೀರೇಶಾನಂದ ಸರಸ್ವತಿ ಮಹಾಸ್ವಾಮಿಗಳು, ತುಮಕೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾಗಿರ್ತಕ್ಕಂಥವರು. ಕಳೆದ ವರ್ಷ ಅವರು ಸನ್ಯಾಸವನ್ನು ತೆಗೆದುಕೊಂಡು 25 ವರ್ಷಗಳು ಪೂರ್ತಿಯಾಗಿರೋದರಿಂದ 25 ಗ್ರಂಥಗಳನ್ನು ಅಚ್ಚು ಮಾಡ್ತಾ ಇದ್ದಾರೆ. ಈ ವರ್ಷ ಬಿಡುಗಡೆ ಆಗುತ್ತೆ. ಯುವ ಜನತೆಗೆ ಮೌಲ್ಯಗಳು ಅನ್ನೋ ದೃಷ್ಟಿಯಿಂದ ನೋಡಿ, ಆ ತರಹ ಗ್ರಂಥಗಳು ಬೇಕಾಗಿರ್ತಕ್ಕಂಥದ್ದು ಈಗಿನ ಕಾಲಕ್ಕೆ. ಯಾಕೆ ಅಂತ ಹೇಳಿದ್ರೆ ಯುವ ಜನಾಂಗದ ಮೇಲೆ ಪರಿಣಾಮ ಬೀರತಕ್ಕಂತಹ ಯಾರು ಶ್ರೇಷ್ಠ ವಿದ್ವಾಂಸರಿದ್ದಾರೋ ಅವ್ರ ಕೈಯಲ್ಲಿ ಅವ್ರು ಬರೆಸಿರ್ತಾರೆ. ಆ ದೃಷ್ಟಿಯಿಂದ ಮುಖ್ಯವಾಗಿ ಆ 25 ಗ್ರಂಥಗಳು ಯಾವಾಗ ಬಿಡುಗಡೆ ಆಗಿ ಬರುತ್ತೋ ಆವಾಗ ದಟ್ ವಿಲ್ ಹ್ಯಾವ್ ಎ ಗ್ರೇಟ್ ಇಂಪ್ಯಾಕ್ಟ್ ಆನ್ ಸೊಸೈಟಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಶ್ರೀಮದ್ ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ ನೋಡಿ, ಈ ಸತ್ಸಂಗದ ದೃಷ್ಟಿಯಿಂದ. ಕೃಷ್ಣ ಪರಮಾತ್ಮ ಉದ್ಧವನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ, ನಾನು ಯೋಗ, ಸಾಂಖ್ಯ, ಧರ್ಮ, ವೇದಾಧ್ಯಯನ, ತಪಸ್ಸು, ಸನ್ಯಾಸ, ಅಗ್ನಿಹೋತ್ರ, ಉಪವಾಸ, ಯಜ್ಞ, ತೀರ್ಥಯಾತ್ರೆ, ಯಮ, ನಿಯಮ ಇವುಗಳು ಯಾವುದಕ್ಕೂ ಸುಲಭವಾಗಿ ದೊರಕತಕ್ಕವನಲ್ಲ. ಆದರೆ ಎಲ್ಲ ಮೋಹಗಳನ್ನು ಮುಕ್ತಿಗೊಳಿಸ್ತಕ್ಕಂಥ ಸತ್ಸಂಗಕ್ಕೆ ಮಾರು ಹೋಗುತ್ತೇನೆ. ಕೃಷ್ಣನ ಮಾತಿದು ಭಾಗವತದಲ್ಲಿ. ಭಾಗವತ ನಾವು ಅಂದ್ಕೊಂಡಿರೋಷ್ಟು ಸುಲಭವಾಗಿರ್ತಕ್ಕಂಥ ಗ್ರಂಥ ಅಲ್ಲ. ಕೆಲವ್ರಿಗೇನು ಅಭಿಪ್ರಾಯ, ಅಯ್ಯೋ ಕೃಷ್ಣನ ಬಾಲಲೀಲೆಗಳು ರೀ, ಅದು ಬರೀ ಕಥೆ, ಭಾಗವತದಲ್ಲಿ ಏನಿದೆ ತತ್ವ ಅಂತ. ಎಷ್ಟು ಮಟ್ಟಿಗೆ ತತ್ವ ಇದೆ ಭಾಗವತದಲ್ಲಿ ಅಂತ ಹೇಳಿದರೆ, ಕೆಲವು ಕೂಟ ಶ್ಲೋಕಗಳು 2 ಅರ್ಥ 3 ಅರ್ಥ ಬರುತ್ತೆ ಒಂದೊಂದು ತರಹ ಪದವಿಭಾಗ ಮಾಡಿದ್ರೆ ಭಾಗವತದಲ್ಲಿ. ವಿದ್ಯಾವತಾಂ ಭಾಗವತೇ ಪರೀಕ್ಷಾ. ಅದಕ್ಕೆ ಒಂದು ಮಾತಿರೋದು, ರಾಮಾಯಣ ಮಹಾಭಾರತದಲ್ಲ ವಿದ್ವಾಂಸನಿಗೆ ಪರೀಕ್ಷೆ, ಭಾಗವತದ ಶ್ಲೋಕವನ್ನು ಸರಿಯಾಗಿ ಅರ್ಥ ಮಾಡೋದರಲ್ಲಿ ಅವನ ಪರೀಕ್ಷೆ ಅಂತ.
ಧನಂಜಯೇ ಹಾಟಕ ಸಂಪರೀಕ್ಷಾ ವಿಪತ್ತಿಕಾಲೇ ಗೃಹಿಣೀ ಪರೀಕ್ಷಾ ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಸುಪ್ರಸಿದ್ಧವಾಗಿರೋ ಶ್ಲೋಕ ಇದು. ಧನಂಜಯೇ ಹಾಟಕ ಸಂಪರೀಕ್ಷಾ. ಒಂದು ಚಿನ್ನಕ್ಕೆ ಯಾವಾಗ ಬೆಲೆ ಅಂದರೆ ಬೆಂಕೀಲಿ ಹಾಕಿದಾಗ ಹೇಗೆ ಸ್ವಚ್ಛವಾಗಿ ಆಚೆ ಬರುತ್ತೋ ಅದು ಚಿನ್ನಕ್ಕೆ ಬೆಲೆ. ವಿಪತ್ತಿಕಾಲೇ ಗೃಹಿಣೀ ಪರೀಕ್ಷಾ. ಮನೇಲಿ ಏನೂ ಸಾಮಾನಿಲ್ಲ, ಇದ್ದಕ್ಕಿದ್ದಾಗ 10 ಜನ ಅತಿಥಿಗಳು ಬಂದು ಇಳಿದು ಬಿಡ್ತಾರೆ. ಹೆಂಗೆ ಅವಳು ಮ್ಯಾನೇಜ್ ಮಾಡ್ತಾಳೆ ಅನ್ನೋದರಲ್ಲಿ ಗೃಹಿಣಿಯ ಒಂದು ಚಾತುರ್ಯ ಇರೋದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಾ ಇದ್ದಿದ್ದು. ಗೃಹಿಣಿ ಅಂದರೆ ಗೃಹ ಅಂತ, ಆಗ ಉಚ್ಚತೆ, ಈಗ ಮುಚ್ಚತೆ, ಅಷ್ಟೇ ವ್ಯತ್ಯಾಸ. ಪಾಪ ಯಾವ ಮನೆಯಲ್ಲೂ ಗೃಹಿಣಿಯರಿರಲ್ಲ, ಎಲ್ಲ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ. ಆಗ ಗೃಹಿಣಿ ಗೃಹ ಉಚ್ಚತೆ ಆಗಿತ್ತು, ಈಗ ಗೃಹಿಣಿ ಗೃಹ ಮುಚ್ಚತೆ, ಎಲ್ಲ ಮುಚ್ಚೆ ಇರೋದರಿಂದ. ಸಜ್ಜನರ ಮತ್ತು ಜ್ಞಾನಿಗಳ ಸಹವಾಸದಿಂದ ರಾಜಸಿಕ ತಾಮಸಿಕ ಪ್ರವೃತ್ತಿಯು ಅನೇಕ ಜನರು ನನ್ನ ಸಾನ್ನಿಧ್ಯವನ್ನು ತಲುಪಿದ್ದಾರೆ. ಉದಾಹರಣೆಗಾಗಿ ತ್ವಷ್ಟ್ರೀ ಮಹರ್ಷಿ ಮಗನಾದ ವೃತ್ರ, ಪ್ರಹ್ಲಾದ, ದೈತ್ಯರು, ಅಸುರರು, ರಾಕ್ಷಸರು, ಗಂಧರ್ವರು, ಅಪ್ಸರರು, ನಾಗರು, ಸಿದ್ಧರು, ಚಾರಣರು, ಗುಹ್ಯಕರು, ವಿದ್ಯಾಧರರು, ಮೃಗಪಕ್ಷಿಗಳು, ಮನುಷ್ಯರಲ್ಲಿ ಶೂದ್ರರು ಎಲ್ಲರೂ ಸಹ ನನ್ನನ್ನು ಆಧರಿಸಿ ನನ್ನಲ್ಲಿಯೇ ಲೀನವಾಗಿದ್ದಾರೆ. ವೈಶಪರ್ವ, ಬಲಿ, ಬಾಣ, ಮಯ, ವಿಭೀಷಣ, ಸುಗ್ರೀವ, ಹನುಮಾನ್, ಜಾಂಬವಂತ ಎಂಬ ಕರಡಿ, ಗಜೇಂದ್ರ ಎಂಬತಕ್ಕಂತಹ ಆನೆ, ಜಟಾಯು ಎಂಬತಕ್ಕಂತಹ ಪಕ್ಷಿ, ತುಲಾಧಾರ ಎಂಬತಕ್ಕಂತಹ ವೈಶ್ಯ, ಧರ್ಮವ್ಯಾದ ಎಂಬ ಕಟುಕ, ಕುಬ್ಜೆ ಎಂಬ ಗೂನು ಬೆನ್ನಿನ ಪರಿಮಳ ದ್ರವ್ಯಗಳ ಮಾರಾಟಗಾತಿ, ವೃತ್ರಿ ಕ್ಷೇತ್ರದ ಗೋಪಿಯರು, ಬೃಂದಾವನ ಕ್ಷೇತ್ರದಲ್ಲಿ ಯಜ್ಞಯಾಗ ನಿಷ್ಠರಾದ ಬ್ರಾಹ್ಮಣ ಪತ್ನಿಯರು ಎಲ್ಲರೂ ವೇದಗಳನ್ನು ಅಧ್ಯಯನ ಮಾಡದೆ, ಪಂಡಿತರ ಬಳಿ ಕುಳಿತು ಜ್ಞಾನಾರ್ಜನೆ ಮಾಡದೆ, ಯಾವ ವ್ರತ ನಿಯಮಗಳನ್ನೂ ಆಚರಿಸದೆ, ಯಾವ ತಪಸ್ಸನ್ನೂ ಮಾಡದೆ ನನ್ನನ್ನು ಪಡೆದರು. ಅದು ಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಹೇಳ್ತಾ ಇರತಕ್ಕಂಥದ್ದು. ಅದಕ್ಕೆ ಹೇಳೋದು ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಭಗವದ್ಗೀತೆಯಲ್ಲಿ ಯಾರು ನನ್ನನ್ನೇ ಸಂಪೂರ್ಣವಾಗಿ ಶರಣ ಹೊಂದುತ್ತಾರೋ ಅವರನ್ನ ಮಾಯಾಪಾಶದಿಂದ ನಾನು ದಾಟಿಸ್ತೀನಿ ಅನ್ನೋ ದೃಷ್ಟಿಯಿಂದ. ಅದು ಮುಖ್ಯವಾಗಿ ಈ ಮಾಯಾ ಅನ್ನೋದು ನೋಡಿ ಯಾವ ರೀತಿ ಮನುಷ್ಯನ ಆವರಿಸ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಾಯಾಕಲ್ಪಿತ ದೇಶಕಾಲ ಕಲನ ವೈಚಿತ್ರ ಚಿತ್ರೀಕೃತಂ ಅಂತ ಅದಕ್ಕೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರ ಭಗವತ್ಪಾದರು ಅಪ್ಪಣೆ ಕೊಡಿಸಿರೋದ್ರ ಜೊತೆಗೆ ಮಾಯಾ ಪಂಚಕಂ ಅಂತಾನೆ 5 ಶ್ಲೋಕ ಬರೆದಿದ್ದಾರೆ ಮಾಯೆ ಮೇಲೆ. ಮಾಯೆ ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ ಅನ್ನೋ ದೃಷ್ಟಿಯಿಂದ. ಒಂದೇ ಮಾರ್ಗ ಅಂದರೆ ಸಂತರು ನಡೆಸಿದ ಸತ್ಸಂಗ. ಸಂತರ ಒಡನಾಟದಿಂದಲೇ ಪ್ರೇಮದಿಂದ ಗೋಪಿಯರು ಅಷ್ಟೇ ಅಲ್ಲ, ಹಸುಗಳು, ಮರಗಳು, ಮೃಗಗಳು, ಸರ್ಪಗಳು ಪರಿಪೂರ್ಣರಾಗಿ ಸಾಂಖ್ಯ, ದಾನ, ವ್ರತಗಳು, ತಪಸ್ಸು, ಯಜ್ಞಗಳು, ವೇದಪಾರಾಯಣ, ತ್ಯಾಗ, ಅಗಾಧ ಸಾಧನೆಗಳನ್ನು ಯಾವುದೂ ಮಾಡದೆ ನನ್ನನ್ನು ಅತ್ಯಂತ ಸುಲಭವಾಗಿ ಪಡೆದರು. ನನ್ನನ್ನು ಬಲರಾಮನನ್ನು ಅಕ್ರೂರನು ಬಂದು ಮೊದಲಿಗೆ ಕರೆದುಕೊಂಡು ಹೋದಾಗ ನನ್ನಲ್ಲಿಯೇ ತೀವ್ರ ಭಕ್ತಿಯನ್ನಿಟ್ಟು ತಮ್ಮ ಹೃದಯವನ್ನೇ ನನಗೆ ಅರ್ಪಿಸಿದ್ದ ಗೋಪಿಯರು ನನ್ನ ವಿರಹದಿಂದ ತೀವ್ರ ಆಘಾತಕ್ಕೆ ಒಳಗಾದರು. ನೋಡಿ, ಅದು ನಿಜವಾಗ್ಲೂ ಅದಕ್ಕೇ ನಮ್ಮಲ್ಲಿ ಹಿಂದೆ ಜಡ್ಜಿದ್ರು, ಈಗಿಲ್ಲ ಅವರು, ಗೋಪಿ ವಲ್ಲಭ ಅಯ್ಯಂಗಾರ್ ಅಂತ. ಅವರ ಮಗನೇ KG ರಾಘವನ್ ಅಂತ, ಈಗ ವೈಸ್ ಪ್ರೆಸಿಡೆಂಟು ಭಾರತೀಯ ವಿದ್ಯಾಭವನದಲ್ಲಿ. ಗೋಪಿ ವಲ್ಲಭ ಅಂದರೆ ಏನೋ, ರಾಧಾ ವಲ್ಲಭ ಅಂದರು ಅದೇನೆ. ರಾಧಾ ವಲ್ಲಭ ತ್ರಿಪಾಠಿ ಅಂತ ಒಬ್ಬರು ವಿದ್ವಾಂಸರು ಬಂದಿದ್ದರು ಮೊನ್ನೆ ಸೆಮಿನಾರ್ಗೆ ಇಸ್ಕಾನಲ್ಲಿ. ಅವರು ಡೆಲ್ಲಿ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ ವೈಸ್ ಚಾನ್ಸಲರ್ ಆಗಿದ್ದವರು, ಮಧ್ಯಪ್ರದೇಶ್ ಸಾಗರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದವರು. ಡಾಕ್ಟರ್ ರಾಧಾ ವಲ್ಲಭ ತ್ರಿಪಾಠಿ ಅಂತ 150 ಗ್ರಂಥಗಳು, 342 ಲೇಖನಗಳನ್ನು ಬರೆದಿರ್ತಕ್ಕಂಥವರು. 42 ಜನಕ್ಕೆ PhD ಬಂದಿದೆ ಅವರ ಹತ್ರ. 18 ದೇಶಗಳಿಗೆ ಅಭ್ಯಾಗತ ಆಚಾರ್ಯರಾಗಿ ಬಂದಿದ್ದವರು ಇಸ್ಕಾನಿಗೆ ಬಂದಿದ್ದರು ಹೋದ ತಿಂಗಳು ಮಹಾಭಾರತ ಸೆಮಿನಾರ್ಗೆ. ಸೊ ಆ ದೃಷ್ಟಿಯಿಂದ ಗೋಪಿಯರು ಬೃಂದಾವನ ಕ್ಷೇತ್ರದಲ್ಲಿ ನನ್ನೊಡನೆ ಇದ್ದು ನನ್ನನ್ನೇ ತಮ್ಮ ಪ್ರಾಣಾಪ್ತನೆಂದು ಬಗೆದು ಇಡೀ ರಾತ್ರಿಯನ್ನು ಕ್ಷಣದಂತೆ ಕಳೆದು ನಾನಿಲ್ಲದ ಬೃಂದಾವನದಲ್ಲಿ ಒಂದು ದಿನವನ್ನು ಕಳೆಯಲು ಅವರಿಗೆ ಒಂದು ಯುಗದಂತೆ ಆಯಿತು. ನೋಡಿ, ಕೃಷ್ಣನ ಜೊತೆ ಇದ್ದಾಗ ಯುಗ ಕ್ಷಣ ಆಗತ್ತೆ, ಕೃಷ್ಣ ಇಲ್ಲದೇ ಇರೋವಾಗ ಕ್ಷಣವೇ ಯುಗ ಆಗತ್ತೆ. ಅದು ಸತ್ಸಂಗದ ಒಂದು ಮಹತ್ವವನ್ನು ಯಾವ ರೀತಿಯಾಗಿ ಸ್ಪಷ್ಟವಾಗಿ ಕೃಷ್ಣ ಪರಮಾತ್ಮನೇ ಹೇಳ್ಕೊಂಡಿದ್ದಾನೆ ಭಾಗವತದಲ್ಲಿ ಅಂತ. ಇನ್ನು ಇದಕ್ಕಿಂತ ಇನ್ನೇನು ಪ್ರೂಫ್ ಬೇಕು? ಡೈರೆಕ್ಟ್ಲಿ ಫ್ರಮ್ ದ ಹಾರ್ಸಸ್ ಮೌತ್ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಕೃಷ್ಣನೇ ಹೇಳಿದ್ದಾನೆ ಸತ್ಸಂಗದ ಒಂದು ಮಹಿಮೆಯನ್ನು.
ನನ್ನಲ್ಲಿಯೇ ನಿಸ್ವಾರ್ಥ ಪ್ರೇಮವನ್ನು ಮೋಹವನ್ನು ಇರಿಸಿದ್ದ ಅವರಿಗೆ ಸ್ವಂತ ಶರೀರಗಳ ಮೇಲಾಗಲಿ ಬಂಧುಗಳ ಮೇಲಾಗಲಿ ಪರಿವೆಯೇ ಇರಲಿಲ್ಲ. ಅಷ್ಟೇಕೆ ಸಮಾಧಿ ಎಂಬ ಉನ್ನತಾವಸ್ಥೆಯಲ್ಲಿರುವ ಋಷಿಗಳಂತೆ, ಸಾಗರದಲ್ಲಿ ಮಿಳಿತವಾಗುವ ನದಿಗಳಂತೆ ಗೋಪಿಯರಿಗೆ ಹತ್ತಿರ ಯಾವುದು ಅಂತರ ಯಾವುದು ಎಂಬುದರ ಪರಿಜ್ಞಾನವೇ ಹೊರಟು ಹೋಗಿತ್ತು. ನೋಡಿ, ಯಾವಾಗ ನದಿಗಳು ಸಮುದ್ರವನ್ನು ಸೇರುತ್ತೋ ನಾಮವೂ ಇಲ್ಲ, ರೂಪವೂ ಇಲ್ಲ. ಎಲ್ಲಿ ತನಕ ಗಂಗಾ ಯಮುನಾ ಸರಸ್ವತಿ? ಸಮುದ್ರ ಸೇರೋ ತನಕ. ಸೇರಿದ್ಮೇಲೆ ಯಾವ್ದು ಗಂಗಾ, ಯಾವ್ದು ಯಮುನಾ, ಯಾವ ಸರಸ್ವತಿ? ಎಲ್ಲ ಒಂದೇ ಆಗಿಬಿಡುತ್ತೆ. ನೋಡಿ, ಯಥಾ ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಆ ಮಾತನ್ನೇ ಹೇಳ್ತಕ್ಕಂತಹದ್ದು ಮುಂಡಕೋಪನಿಷತ್ತಲ್ಲಿ. ನದಿಗಳು ಸಮುದ್ರವನ್ನು ಸೇರಿ ಅಸ್ತಿತ್ವವನ್ನು ಕಳ್ಕೊಂಡು ನೀರು ಒಂದಾಗೋ ಹಾಗೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಆ ದೃಷ್ಟಿಯಿಂದನೇ ನಾವು ಯಾವ ಹೆಸರನ್ನು ಹೇಳಿ ಕರಿತೀವಿ ಅನ್ನೋದು ಮುಖ್ಯ ಅಲ್ಲ. ನಮಗೆ ಯಾವ ಹೆಸರಿನಲ್ಲಿ ಶ್ರದ್ಧೆ, ಭಕ್ತಿ, ಗೌರವ, ಆದರ ಇದೆಯೋ ಅಲ್ಲಲ್ಲೇ ನಮಗೆ ಸಿದ್ಧವಾಗುತ್ತೆ. ಯೇ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿರೋದು, ನಾನು ನೀವು ಯಾವ ರೀತಿ ಆರಾಧನೆ ಮಾಡಿದ್ರೆ ನಾನು ಆ ರೀತಿಯಾಗಿ ನಿಮಗೆ ಹತ್ರ ಆಗ್ತೀನಿ ಅನ್ನೋ ದೃಷ್ಟಿಯಿಂದ. ಇಂದು ಮುಗ್ಧರಾದ ಗೋಪಿಯರು ಪರಬ್ರಹ್ಮನಿಂದ ನನ್ನನ್ನಾಗಲಿ ನನ್ನ ನೈಜ ಅಸ್ತಿತ್ವವನ್ನಾಗಲಿ ಅರಿಯಲಾರದೆ ನನ್ನನ್ನು ಅವರ ಪ್ರಾಣಪ್ರಿಯ ಸಖನೆಂದು ಮಿತ್ರನೆಂದು ಬಗೆದರು. ಪವಿತ್ರ ಸತ್ಸಂಗದ ಫಲವಾಗಿ ನನ್ನ ಪರಬ್ರಹ್ಮ ಸ್ವರೂಪವನ್ನು ಅರಿಯದೆಯೇ ಪಡೆದರು. ನೋಡಿ, ಗೊತ್ತಾಗಿರೋರಿಗೆ ಪಡಿದೇ ಇರೋದು ಒಂಥರಹ, ಗೊತ್ತೇ ಆಗದೆ ಪಡಿತಕ್ಕಂಥದ್ದು ಇನ್ನೊಂದು ತರಹ. ಆ ದೃಷ್ಟಿಯಿಂದನೇ ದೇರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಲಿಟರಸಿ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಅವರ್ ಎಲ್ಡರ್ಸ್ ಹ್ಯಾಡ್ ಎಕ್ಸ್ಪೀರಿಯನ್ಸ್ ಟ್ರೂತ್, ವಿ ಓನ್ಲಿ ಟಾಕ್ ಅಬೌಟ್ ಟ್ರೂತ್. ಅಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು. ವಿ ಆರ್ ನಾಲೆಡ್ಜ್ ಓರಿಯೆಂಟೆಡ್, ದೇ ವರ್ ವಿಸ್ಡಮ್ ಓರಿಯೆಂಟೆಡ್. ನಾಲೆಡ್ಜ್ ಕಮ್ಸ್ ಬಟ್ ವಿಸ್ಡಮ್ ಲಿಂಗರ್ಸ್. ಟೆನಿಸನ್ ಹೇಳ್ತಾನೆ ಒಂದು ಪೊಯಮಲ್ಲಿ, ನಾಲೆಡ್ಜ್ ಕಮ್ಸ್, ವಾಟ್ ಕಮ್ಸ್ ಡೆಫಿನೆಟ್ಲಿ ಗೋಸ್, ಬಟ್ ವಿಸ್ಡಮ್ ಆಲ್ವೇಸ್ ಲಿಂಗರ್ಸ್ ಆನ್. ಆ ದೃಷ್ಟಿಯಿಂದಲೇ ವಿವೇಕ ಚೂಡಾಮಣಿ ಅಂತ ಯಾಕೆ ಗ್ರಂಥ ಬರೀಬೇಕಾಯಿತು? ಕ್ರೆಸ್ಟ್ ಜ್ಯೂಯಲ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಸ್ವಾಮಿ ಪ್ರಭವಾನಂದ, ಕ್ರಿಸ್ಟಫರ್ ಐಶರ್ವುಡ್ ಹಾಲಿವುಡ್ಡಲ್ಲಿ ಯಾತಕ್ಕೆ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕಾಯ್ತು ಇಂಗ್ಲೀಷ್ಗೆ? ಸೊ ಆ ದೃಷ್ಟಿಯಿಂದನೇ ಇಟ್ಸ್ ಎ ಕ್ರೆಸ್ಟ್ ಜ್ಯೂಯಲ್ ಆಫ್ ಡಿಸ್ಕ್ರಿಮಿನೇಷನ್. ಅದು ತುಂಬ ಮುಖ್ಯ. ಡಿಸ್ಕ್ರಿಮಿನೇಷನ್ನು, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ಯ, ಯಾವುದು ಅಸತ್ಯ ಎಂಬತಕ್ಕಂಥದ್ರ ನಿಖರವಾದ, ನಿರ್ದಿಷ್ಟವಾದ, ನಿಷ್ಕೃಷ್ಟವಾದ ನಿರೂಪಣೆಯನ್ನು ನಾವು ಯಾವಾಗಲೂ ಕೂಡ ಇಟ್ಕೋಬೇಕಾಗತ್ತೆ. ಅದಿಲ್ಲದೆ ಹೋದರೆ ಎಡುತ್ತೀವಿ ನಾವು. ಈಗೇನಾಗಿದೆ, ಅನಿತ್ಯವಾದ ದೇಹವನ್ನೇ ನಿತ್ಯ ಅಂತ ಭ್ರಮಿಸ್ಕೊಂಡಿರೋದ್ರಿಂದ ಈ ರೀತಿಯಾಗಿ ಒದ್ದಾಡ್ತಾ ಇರೋದು ನಾವು. ಯಾರು ನಿತ್ಯ ವಸ್ತುವನ್ನು ಕಡೆ ಹೋಗಲಿಲ್ವೋ ಅದು ಸಿಗಲಿಲ್ಲ. ಅನಿತ್ಯ ವಸ್ತು ಯಾವಾಗಲೂ ಅನಿತ್ಯವೇ, ಅದೂ ಇಲ್ಲ. ಅಲ್ಲಿಗೇನಾಯಿತು, ಅದೂ ಇಲ್ಲ, ಇದೂ ಇಲ್ಲ ಅಂತ ಆಗ್ಬಿಡುತ್ತೆ. ತ್ರಿಶಂಕುರಿವ ಅಂತರಾಳೆ ತಿಷ್ಠ, ಶಾಕುಂತಲ ನಾಟಕದಲ್ಲಿ ಬರುತ್ತೆ, ತ್ರಿಶಂಕು ಸ್ವರ್ಗ ಅಂತ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ವಿಶ್ವಾಮಿತ್ರ ಸೃಷ್ಟಿ ಮಾಡಿರೋದು ಅಂತ. ಮುಖ್ಯವಾಗಿ ಅಪ್ಪ ಉದ್ಧವ, ಈಗ ಕೇಳು, ಶಾಸನದಲ್ಲಾಗಲಿ ನಿಷೇಧ ಶಾಸನಗಳಲ್ಲಾಗಲಿ ಗಳಿಸದೆ ಪ್ರವೃತ್ತಿ ಕರ್ಮ, ನಿವೃತ್ತಿ ಕರ್ಮ ಇವುಗಳನ್ನು ಆಚರಿಸದೆ ಅಧ್ಯಯನ ಮಾಡುವುದ್ಯಾವುದು, ಮಾಡದಿರುವುದ್ಯಾವುದು ಯಾವುದನ್ನೂ ಪರಿಗಣಿಸದೆ ಎಲ್ಲ ಕಟ್ಟಳೆಗಳನ್ನು ಅವಕಟ್ಟಳೆಗಳನ್ನು ಮೀರಿ ಶುದ್ಧಾಂತಕರಣದಿಂದ ಭಕ್ತಿಭಾವದಿಂದ ಎಲ್ಲ ಆತ್ಮಗಳ ಆತ್ಮನಾದ ನನ್ನಲ್ಲಿ ಶರಣು ಹೋಗು. ಆಗ ನೀನು ಎತ್ತಣಿಂದಲೋ ಯಾವ ಕಾರ್ಯಕಾರಣಗಳಿಂದಲೋ ಭಯ ಎಂಬುದರ ಅರಿವಿಲ್ಲದೆ ಸತ್ಸಂಗದಿಂದ ಮುಕ್ತಿ ಪಡೆಯುತ್ತೀಯ. ಇದು ಸತ್ಸಂಗ ಅನ್ನೋದು ಮೋಕ್ಷ ತನಕ ಕರ್ಕೊಂಡು ಹೋಗುತ್ತೆ. ಕೊನೆಗೆ ಅದನ್ನು ಹೇಳೋಣ ಅಂತಿದ್ದೀನಿ. ಶಂಕರಾಚಾರ್ಯ ಸತ್ಸಂಗತ್ವೇ ನಿಸ್ಸಂಗತ್ವ ಈಗಲೇ ಬೇಡ, ಯಾಕೆಂದರೆ ಜೀವನ್ ಮುಕ್ತಿಗೆ ನಿಲ್ಲಿಸ್ಬೇಕಲ್ವಾ ಕೊನೆ ದಿನ. ಇನ್ನೇನೇನೋ ಮಾತಾಡಿದ್ರೆ ಅಷ್ಟು ಅದು ಔಚಿತ್ಯ ಇರೋದಿಲ್ಲ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಈ ಸತ್ಸಂಗ ಎಂಬತಕ್ಕಂಥದ್ರಲ್ಲಿ ಸತ್ ಎಂಬತಕ್ಕಂಥ ಒಂದು ಪದ ಇದೆ ನೋಡಿ, ಅದು ತುಂಬ ಮುಖ್ಯವಾಗಿರೋದು. ಸತ್ ಎಂಬತಕ್ಕಂಥದ್ದು ಒಳ್ಳೆಯ ಮನುಷ್ಯ, ಗುಣಶಾಲಿಯಾದ ಮನುಷ್ಯ, ಉತ್ತಮವಾದ, ಶ್ರೇಷ್ಠವಾದ, ಪುಣ್ಯಶಾಲಿಯಾದ, ಪಂಡಿತನಾದ, ವಿದ್ವಾಂಸನಾದ, ಯಥಾರ್ಥ ಜ್ಞಾನವುಳ್ಳ, ಚೆಲುವಾದ, ಪೂಜ್ಯನಾದ, ಗೌರವಾರ್ಹನಾದ ಪರಬ್ರಹ್ಮ ಎಂಬ ಅರ್ಥದಲ್ಲಿ ಸತ್ಶಬ್ದದ ಬಳಕೆ ಇದೆ ಅಂತ ಶ್ರೀನಿವಾಸ ಗೋಪಾಲಾಚಾರ್ಯರು ತಮ್ಮ ಸಂಸ್ಕೃತ ಕನ್ನಡ ಕೋಶದಲ್ಲಿ 6ನೇ ವಾಲ್ಯೂಮಲ್ಲಿ ಅಪ್ಪಣೆ ಕೊಡಿಸ್ತಾರೆ. ಆ ದೃಷ್ಟಿಯಿಂದ ಸತ್ ಅನ್ನೋ ಪದ ಎಷ್ಟು ವ್ಯಾಪಕವಾಗಿದೆ ಅಂತ ಶ್ರೀನಿವಾಸ ಗೋಪಾಲಾಚಾರ್ಯರು ಸಂಪೂರ್ಣವಾಗಿರ್ತಕ್ಕಂತಹ ಈ ಪಾರಿಭಾಷಿಕ ಸಂಸ್ಕೃತ ಶಬ್ದಗಳನ್ನೆಲ್ಲ ಕನ್ನಡಕ್ಕೆ ತಂದಿದ್ದಾರೆ. ಬ್ಯಾಪ್ಕೋ ಪಬ್ಲಿಕೇಶನ್, ನಮ್ಮ ಬ್ಯಾಂಗ್ಳೂರು ಪ್ರೆಸ್ಸಲ್ಲಿ ಅದು ಪ್ರಿಂಟ್ ಆಗಿದೆ. ಈಗ ರೀಪ್ರಿಂಟ್ ಆಗಿಯೂ ಕೂಡ ಆ ಗ್ರಂಥ ಸಿಗ್ತಾ ಇದೆ. ಎಲ್ಲ ಉಪನ್ಯಾಸಕರಿಗೂ ಕೂಡ ಬಹಳ ಉಪಕಾರ ಆಗ್ತಕ್ಕಂಥ ಕೆಲಸ ಅದು.
ಅವರು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ 21 A ಮೇನ್ ರೋಡಲ್ಲಿ 938 ಡೋರ್ ನಂಬರ್ಲಿ ಶ್ರೀ ಕೌಸ್ತುಭ ಎಂಬತಕ್ಕಂಥ ಮನೆಯಲ್ಲಿ 18 ವರ್ಷಗಳ ಕೆಳಗೆ ನಾನು ಅವ್ರನ್ನ ಭೇಟಿಯಾದಾಗ, ನೀವು ಏನು ಪುಸ್ತಕ ಬರೆದಿದ್ದೀರಿ ಅಂದಕ್ಕೆ, ಏನೂ ಇಲ್ಲಪ್ಪ, ಒಂದು 50 ವರ್ಷ ಒಂದು 6 ವಾಲ್ಯೂಮ್ ತಂದಿದ್ದೀನಿ ಅಂತ ಹೇಳಿದರು. ನಮಸ್ಕಾರ ಮಾಡಿ ಬಂದುಬಿಟ್ಟೆ. 50 ವರ್ಷ ಅಧ್ಯಯನ ಮಾಡಿ 6 ವಾಲ್ಯೂಮ್ ಬರೀಬೇಕಾದ್ರೆ ಏನು ಹುಡುಗಾಟನ ಅದು? ಆಗಲೇ ಅವ್ರಿಗೆ 95 ಆಗಿತ್ತು. 97ಕ್ಕೆ ಹೋಗ್ಬಿಟ್ರು ಅಂತ ಇಟ್ಕೊಳ್ಳಿ. ಅವ್ರ ಮನೇಲಿ ಅದೇನೋ 97 ಒಂಥರ ನಂಬರ್ ಅದು. ಅವ್ರ 3 ಜನ ಅಣ್ಣ ತಮ್ಮಂದ್ರೆ ಎಲ್ಲರೂ 97ಕ್ಕೆ ಹೋಗಿದ್ದು. ಮೇಲ್ಕೋಟೆಯಲ್ಲಿ ಒಬ್ಬರು ಘನಪಾಠಿಗಳು, ಅವರ ತಮ್ಮ, ಅವರು 97. ಅವರ ಇನ್ನೊಬ್ಬ ತಮ್ಮ GN ಚಕ್ರವರ್ತಿ, ನಿಗಮಾಂತ ಚಕ್ರವರ್ತಿ, ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಮೈಸೂರಲ್ಲಿ ಸಮೃದ್ಧ ಪ್ರೊಫೆಸರ್ ಆಗಿದ್ದವರು. ಜಯಚಾಮರಾಜ ಒಡೆಯರ್ ಕೈಯಲ್ಲಿ 36 ವಾಲ್ಯೂಮ್ಸ್ ಋಗ್ವೇದವನ್ನು ಸಾಯಣ ಭಾಷೆ ಸಮೇತ ಪ್ರತಿಪದಾರ್ಥ, ಭಾವಾರ್ಥ, ವ್ಯಾಕರಣ ವಿಶೇಷಾರ್ಥ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಜೊತೆಗೆ 36 ವಾಲ್ಯೂಮನ್ನು 36,000 ಪುಟವನ್ನು ಆಗ ಪ್ರಿಂಟ್ ಮಾಡಿ 4 ಕಾಣಿಗೆ ಹಂಚಿದ್ರಂತೆ. ಆ ಗ್ರಂಥದ ಕರ್ತೃ ಅವರು GN ಚಕ್ರವರ್ತಿಯವರು. ಫಿಲಾಸಫಿ ಆಫ್ ಮಹಾಭಾರತ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಧರ್ಮಚಕ್ರ ಅಂತ ಒಂದು ಬರೆದಿದ್ದಾರೆ. ಸೊ ಭಾಳ ಅವರೆಲ್ಲ ರೇರ್ ಸ್ಕಾಲರ್ಸು. ಸೊ ಹಾಗೆ ನಮಗಿರೋದು ಬರೀ ಸ್ಕಾಲರ್ಶಿಪ್ ಅಷ್ಟೇ, ಅವ್ರಿಗೆ ಸ್ಕಾಲರ್ಶಿಪ್ ಇತ್ತು. ವೇದಾಂತ ದೇಶಿಕರು ಪಾದುಕಾ ಸಹಸ್ರದಲ್ಲಿ ಸತ್ಶಬ್ದವನ್ನು ಬಳಸುತ್ತಾರೆ ನೋಡಿ. ವೇದಾಂತ ದೇಶಿಕರು ಇನ್ನೊಬ್ಬ ಪಂಡಿತ ತುಂಗ, ಅದು ಅವರು ಶತಾಧಿಕ ಗ್ರಂಥಗಳನ್ನೂ ಬರೆದಿದ್ದಾರೆ. 100 ವಯಸ್ಸು ಬದುಕೂ ಇದ್ದರು. ಅದು ಒಂದು ವಿಶೇಷ ವೇದಾಂತ ದೇಶಿಕರ ಜೀವನದಲ್ಲಿ. ತರ್ಕದಲ್ಲಿ ಎಂತಹ ನಿಸ್ಸೀಮವಾಗಿರ್ತಕ್ಕಂತಹ ಪಾಂಡಿತ್ಯ ಇತ್ತೋ, ಕಾವ್ಯದಲ್ಲೂ ಅಷ್ಟೇ ಸರಸವಾಗಿ ಬರೀತಕ್ಕಂಥದ್ದು ಇತ್ತು ಅವರಿಗೆ. ಅದಕ್ಕೆ ಅವ್ರು ಹೇಳ್ಕೋತಾರೆ ಒಂದು ಕಡೆ, ತರ್ಕೇಶು ಕರ್ಕಶಧಿಯ ವಯಮೇವ ನ ಚಾನ್ಯೆ, ಕಾವ್ಯೇಶು ಕೋಮಲಧಿಯ ವಯಮೇವ ನ ಚಾನ್ಯೆ ಅಂತ. ಹೆಂಗೆ ಬರ್ತೀಯೋ ಬಾ, ತರ್ಕದಲ್ಲಿ ಬರ್ತೀಯೋ ತರ್ಕದಲ್ಲೇ ಉತ್ತರ ಕೊಡ್ತೀನಿ, ಕಾವ್ಯ ಬರೀತೀಯೋ ಅದರಲ್ಲೂ ರೆಡಿ, ಯಾವುದಕ್ಕೆ ಬರ್ತೀಯೋ ಬಾ ಅಂತ. ಅವರು ನಿಜವಾಗ್ಲೂ ಕೂಡ ಮಹಾಕಾವ್ಯವನ್ನು ಬರೆದಿದ್ದಾರೆ ಸಂಪೂರ್ಣವಾಗಿ. ಜೊತೆಗೆ ನಾಟಕ ಬರೆದಿದ್ದಾರೆ, ಹಂಸ ಸಂದೇಶವನ್ನು ಬರೆದಿದ್ದಾರೆ, ಕಾಳಿದಾಸರ ಮೇಘ ಸಂದೇಶದ ಆಧಾರದ ಮೇಲೆ. ಏನು ಒಂದೇ ಎರಡೇ ಅವ್ರು ಬರೆದಿರ್ತಕ್ಕಂಥ ಕೃತಿಗಳು. ಪಾದುಕಾ ಸಹಸ್ರ 1000 ಶ್ಲೋಕಗಳು ಭಗವಂತನ ಪಾದಗಳ ಮೇಲೆ, ಭಗವಂತನ ಮೇಲಲ್ಲ. ಸೊ ಅದರಲ್ಲಿ 456ನೇ ಶ್ಲೋಕದಲ್ಲಿ ನನ್ನ ಮಾತು ಹೇಳ್ತಾರೆ, ಭಗವಂತ ನನಗೆ ಕಾಲು ಯಾಕೆ ಕೊಟ್ಟಿರೋದು? ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋದಕ್ಕೆ. ಕಣ್ಣು ಯಾಕೆ ಕೊಟ್ಟಿರೋದು? ಭಗವಂತನ ಮೂರ್ತಿಯನ್ನು ನೋಡೋದಕ್ಕೆ. ಹಣೆ ಯಾಕೆ ಕೊಟ್ಟಿರೋದು? ಭಗವಂತನ ಪಾದಗಳಲ್ಲಿ ಇಡೋದಕ್ಕೆ. ಮೂಗು ಯಾಕೆ ಕೊಟ್ಟಿರೋದು? ಭಗವಂತನ ಮೂರ್ತಿಗೆ ಹಾಕಿರ್ತಕ್ಕಂಥ ತುಳಸಿ ಮಾಲೆಯನ್ನು ಮೂಸೋದಿಕ್ಕೆ. ಕೈ ಯಾಕೆ ಕೊಟ್ಟಿರೋದು? ಭಗವಂತನಿಗೆ ಪೂಜೆ ಮಾಡೋದಕ್ಕೆ. ಬಾಯಿ ಯಾಕೆ ಕೊಟ್ಟಿರೋದು? ಭಗವಂತನ ಸ್ತೋತ್ರವನ್ನು ಹಾಡೋದಕ್ಕೆ. ಯಾವ್ಯಾವ ಇಂದ್ರಿಯ ಭಗವಂತ ನನಗೆ ಕೊಟ್ಟಿದ್ದಾನೋ ಆಯಾ ಇಂದ್ರಿಯ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ. ಪಾದುಕಾ ಸಹಸ್ರ ಅಂತ ಎಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿಗಳು ಅವೆಲ್ಲ ಅಂತ ಹೇಳಿದರೆ, ನಿಜವಾಗ್ಲೂ ಒಂದೊಂದು ಕೃತಿ ಮೇಲೇ ಒಂದು ಸರಣಿ ಉಪನ್ಯಾಸ ಮಾಡಿಬಿಡ್ಬೋದು. ಅಂತಹ ಅಗಾಧವಾಗಿರ್ತಕ್ಕಂತಹ ಮೆಟೀರಿಯಲ್ ಇದೆ, ನಮ್ಮಲ್ಲೇನು ಕಡಿಮೆ ಇಲ್ಲ ಒಂದೊಂದರ ಮೇಲೂ ಕೂಡ. ವೇದಾಂತ ದೇಶಿಕರು ನೋಡಿ ಸತ್ ಶಬ್ದವನ್ನು ಹೇಗೆ ಬಳಸ್ತಾರೆ ಅಂದರೆ, ಸಂತ ಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರ ಜಯಂತಿ ಭುವನತ್ರಾಣ ಪದ ಪಂಕಜ ರೇಣವ. ಭರ್ತೃಹರಿಯೂ ಕೂಡ ನೀತಿ ಶತಕದಲ್ಲಿ ಇದೇ ಅರ್ಥದಲ್ಲೇ ಸತ್ಶಬ್ದ ಪ್ರಯೋಗವನ್ನು ಮಾಡ್ತಾನೆ. ಸಂತ ಸ್ವಯಂ ಪರಹಿತೆ ವಿಹಿತಾಭಿಯೋಗ. ಬೇರೆಯವರ ಹಿತಕ್ಕೋಸ್ಕರನೇ ತಮ್ಮ ಜೀವನವನ್ನು ಯಾರು ಮುಡುಪಾಗಿಟ್ಟಿದಾರೋ ಅವರು ಸಂತರು ಅಂತ. ಅದೇ ವಿವೇಕಾನಂದರು ಹೇಳೋದು, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದೋಸ್ ಹೂ ಲಿವ್ ಓನ್ಲಿ ಫಾರ್ ದೆಮ್ಸೆಲ್ಸ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ. ಬೇರೆಯವ್ರಿಗೋಸ್ಕರ ಬದುಕೋರು, ತಮಗೋಸ್ಕರ ಬದುಕ್ತಕ್ಕಂಥದ್ದು ಪ್ರಾಣಿ ಜೀವನ. ಅದು ಏನು ಅದರಲ್ಲಿ ವೈಶಿಷ್ಟ್ಯ ಬಂತು? ಆ ದೃಷ್ಟಿಯಿಂದನೇ ಶ್ರೇಷ್ಠ ಎಂಬ ಅರ್ಥದಲ್ಲಿ ಸತ್ಶಬ್ದವನ್ನು ಕಾಳಿದಾಸ ರಘುವಂಶದಲ್ಲಿ ವರ್ಣನೆ ಮಾಡ್ತಾನೆ ನೋಡಿ. ತಂ ಸಂತಹ ಶೋತಮರ್ಹಂತಿ ಸದಸದ್ವ್ಯಕ್ತಿ ಹೇತವಃ. ಭಗವದ್ಗೀತೆಯಲ್ಲಿ ಪರಬ್ರಹ್ಮ ಎಂಬ ಅರ್ಥದಲ್ಲಿ ಸತ್ಶಬ್ದದ ಪ್ರಯೋಗವನ್ನು ನಾವು ನೋಡ್ತೀವಿ. ಓಂ ತತ್ ಸದಿತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಓಂ ಅಂದರೂ ಒಂದೇ, ತತ್ ಅಂದರೂ ಒಂದೇ, ಸತ್ ಅಂದರೂ ಒಂದೇ. ಓಂ ತತ್ ಸತ್. ಅದಕ್ಕೆ ಆ 3 ಪದ ಹೇಳಿಬಿಟ್ಟು ಗಣೇಶ ಉಪನ್ಯಾಸ ಶುರು ಮಾಡೋದು, ಓಂ ತತ್ ಸತ್ ಅಂತ. ಅದು ಬ್ರಹ್ಮನಿಗಿರ್ತಕ್ಕಂತಹ 3 ಪ್ರಸಿದ್ಧವಾಗಿರ್ತಕ್ಕಂಥ ವಿಶೇಷಣಗಳು. ಅಂದರೆ ಬ್ರಹ್ಮನಿಗೆ ನಮಸ್ಕಾರ ಅಂತ ಹೇಳಿದ ಹಾಗೆ ಓಂ ತತ್ ಸತ್ ಅಂತ ಹೇಳಿದರೆ. ಶಂಕರಾಚಾರ್ಯರು ಭಾಷ್ಯದಲ್ಲಿ ಓಂ ತತ್ಸದೇವಂ ತ್ರಿವಿಧ ನಾಮ ನಿರ್ದೇಶ ಬ್ರಹ್ಮಣ ಸ್ಮೃತಃ ಎಂದು ಬ್ರಹ್ಮಪರಕವಾಗಿ ಉಕ್ತವಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ರಾಮಾನುಜರ ಭಾಷ್ಯದಲ್ಲಿ ಸತ್ಶಬ್ದ ವಾಚ್ಯ ವೇದ ಶಬ್ದದಿಂದಲೇ ವೈದಿಕ ಕರ್ಮ, ಯಜ್ಞಾದಿ ಕರ್ಮ. ಆದ್ದರಿಂದ ಸತ್ ಅಂದರೆ ಯಜ್ಞ ಅಂತ ಆರ್ಗ್ಯೂ ಮಾಡ್ತಾರೆ ರಾಮಾನುಜಾಚಾರ್ಯರು.
ಓಂ ತತ್ಸತ್ ಶಬ್ದಾನ್ವಿತಂ ಬ್ರಹ್ಮ ಚ ವೇದ ವೇದ ಶಬ್ದೇನ ವೈದಿಕಂ ಕರ್ಮ ಉಚ್ಯತೆ ವೈದಿಕಂ ಯಜ್ಞಾದಿಕಂ ಯಜ್ಞಾದಿಕಂ ಕರ್ಮ ಓಂ ತತ್ಸದಿತಿ ಶಬ್ದಾನ್ವಿತಂ ಭವತಿ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ. 17ನೇ ಅಧ್ಯಾಯ 16ನೇ ಶ್ಲೋಕ ಭಗವದ್ಗೀತೆ ಮೇಲೆ ರಾಮಾನುಜರ ಭಾಷ್ಯ. ಶಿವಾನಂದ ಲಹರಿನಲ್ಲಿ ಶಂಕರಾಚಾರ್ಯರು ಸದುಪಚಾರ ವಿಧಿಯಿಂದ ಭಗವದಾರಾಧನೆ ಮಾಡಬೇಕು ಎಂಬುದಾಗಿ 78ನೇ ಶ್ಲೋಕ ಶಿವಾನಂದ ಲಹರಿನಲ್ಲಿ ಶಂಕರಾಚಾರ್ಯರು ಅಪ್ಪಣೆ ಕೊಡ್ತಾರೆ. ಸದುಪಚಾರ ವಿಧಿಷ್ವನುಬೋಧಿತಾಂ ಸವಿನಯಾಂ ಸಹೃದಂ ಸಮುಪಾಶ್ರಿತಾಂ ಮಮ ಸಮುದ್ಧರ ಬುದ್ಧಿಮಿಮಾಂ ಪ್ರಭೋ ವರಗುಣೇನ ನವೋಡವಧೂರಿವ. ಪ್ರಾರಂಭದಲ್ಲಿ ಇಬ್ಬರು ಸದ್ವಸ್ತು ಒಂದೇ ಎಂದು ಛಾಂದೋಗ್ಯ ಹೊಡಿಸುತ್ತದೆ. ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ. ಸತ್ಶಬ್ದವೇ ಉಪಾಧಿ ಸಂಪರ್ಕದಿಂದ ಜೀವ ಎಂದು ಔಪಚಾರಿಕವಾಗಿ ಹೇಳಲ್ಪಟ್ಟಿದೆ ಅಂತ ರಂಗನಾಥ ಶರ್ಮರು ಸತ್ ಎಂಬತಕ್ಕಂಥ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ ಶಾಂಕರ ಸೂಕ್ತ ಮಣಿಹಾರ ಎಂಬತಕ್ಕಂಥ ಗ್ರಂಥದಲ್ಲಿ ಹೆಬ್ಬೂರ್ ಆಶ್ರಮದಿಂದ ಅದ್ವೈತ ವಿದ್ಯಾ ಪ್ರತಿಷ್ಠಾನ ಹೆಬ್ಬೂರ್ ಆಶ್ರಮ ಅಲ್ಲಿಂದ ಪ್ರಕಟವಾಗಿರ್ತಕ್ಕಂಥ ಗ್ರಂಥದಲ್ಲಿ ವರ್ಣನೆ ಮಾಡ್ತಾರೆ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಸದೇವತು ಉಪಾಧಿ ಸಂಪರ್ಕಾತ್ ಜೀವ ಇತಿ ಉಪಚರ್ಯತೆ. 3ನೇ ಅಧ್ಯಾಯ 2ನೇ ಪಾದ 9ನೇ ಸೂತ್ರ ಬ್ರಹ್ಮಸೂತ್ರ ಭಾಷೆದ ಮೇಲೆ ಶಂಕರ ಭಾಷ್ಯ. ನನ್ನನ್ನು ಅಸತ್ತಿನಿಂದ ಸತ್ತಿನ ಕಡೆ ಕರ್ಕೊಂಡು ಹೋಗುವಂಥ ಬೃಹದಾರಣ್ಯಕೋಪನಿಷತ್ ಹೇಳುತ್ತೆ. ಸುಪ್ರಸಿದ್ಧವಾಗಿರೋ ವಾಕ್ಯ ಅಸತೋಮ ಸದ್ಗಮಯ. ಯಾರೂ ಕೂಡ ಸತೋಮ ಅಸದ್ಗಮಯ ಅಂತ ಹೇಳಲ್ಲ. ಹಾಗೆಯೇ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತೀವಿ ಹೊರತು ಜ್ಯೋತಿರ್ಮ ತಮಸೋಗಮಯ ಅಂತ ಹೇಳಲ್ಲ. ಆ ದೃಷ್ಟಿಯಿಂದ ಯದ್ವಿಷಯ ಬುದ್ಧಿ ನ ವ್ಯಭಿಚರತಿ ತತ್ಸತ್. ಯಾವುದು ಯಾವುದನ್ನು ಬಿಟ್ಟಿರೋದಿಲ್ವೋ ಅದು ಅದರ ಧರ್ಮ. ಹೀಗೆ ಅಂದರೆ ಉಪ್ಪು ಎಂಬತಕ್ಕಂಥದ್ದು ಸಮುದ್ರದ ನೀರಿನ ಧರ್ಮ. ನೀವು ಯಾವ ಸಮುದ್ರ ನೀರನ್ನು ಕೂಡ ಸಿಹಿಯಾಗಿ ತರಕ್ಕೆ ಸಾಧ್ಯ ಇಲ್ಲ. ಉಪ್ಪಿನ ಅಂಶ ಇದ್ದೇ ಇರುತ್ತೆ. ಉಪ್ಪಿಲ್ಲದೆ ಹೋದ ಸಮುದ್ರವೇ ಅಲ್ಲ, ಅದು ನದಿ ನೀರಾಗ್ಬಿಡುತ್ತೆ ಆವಾಗ. ಸೊ ನದಿಗಳ ನೀರು ಯಾವಾಗಲೂ ಕೂಡ ಹರಿತಾ ಇರುತ್ತೆ, ತಿಳಿಯಾಗಿರುತ್ತೆ, ಸ್ವಚ್ಛವಾಗಿರುತ್ತೆ, ಪಾರದರ್ಶಕವಾಗಿರುತ್ತೆ. ಅದಕ್ಕೇ ಭರ್ತೃಹರಿ ವೈರಾಗ್ಯತೆಗಳಲ್ಲಿ ಒಂದು ಉದಾಹರಣೆ ಕೊಡ್ತಾನೆ. ಸತ್ಪುರುಷ ಮನೋಯಥ ಅಂತ. ನದಿಗಳ ನೀರು ಹರಿತಾ ಇರುವಾಗ ಅದರ ಪ್ರತಿಫಲನ ನಮಗೆ ಕಾಣುತ್ತೆ ನೋಡಿ. ಹಾಗೆ ಸತ್ಪುರುಷರು ಮುಖದಲ್ಲಿ ಎಲ್ಲವೂ ಕೂಡ ಅಭಿವ್ಯಕ್ತವಾಗ್ತಾ ಇರುತ್ತೆ. ಅವರ ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ ಅಂತ. ಯಾವ ರೀತಿ ಭಾವನೆ ಇರುತ್ತೋ ಆ ರೀತಿ ಅಭಿವ್ಯಕ್ತಗೊಳಿಸ್ತಾರೆ ಅಂತ. ಮನಸ್ಯೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮನಸ್ಸಿ ಅನ್ಯತ್ ವಚಸಿ ಅನ್ಯತ್ ಕರ್ಮಣಿ ಅನ್ಯತ್ ದುರಾತ್ಮನಾಂ ಅಂತ. ಆ ರೀತಿಯಿಂದನೇ ತ್ರಿಕರಣ ಶುದ್ಧಿ ಅಂತ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ನುಡಿದಂತೆ ನಡೀಬೇಕು, ನಡೆದಂತೆ ಬೇರೆಯವ್ರಿಗೆ ಯಾವಾಗಲೂ ಕೂಡ ಬೋಧನೆ ಮಾಡಬೇಕು. ಆದರೆ ಉಪದೇಶ ಮಾಡೋದು ನಾವು ಚೆನ್ನಾಗಿ ಮಾಡಿಬಿಡ್ತೀವಿ, ನಾನೇ ಆ ರೀತಿ ನಡ್ಕೊಳ್ಳಲ್ಲ. ಏನು ಪ್ರಯೋಜನ? ಹಾಗಿದ್ದರೆ ವೇದಾಂತಕ್ಕೆ ಇರಬೇಕಾಗಿರೋದೇ ಅನುಭವ. ಅನುಭವ ಇಲ್ಲದೆ ಹೋದರೆ ವೇದಾಂತಕ್ಕೆ ಪ್ರಾಮುಖ್ಯತೆ ಬರೋದಿಲ್ಲ. ಅದಕ್ಕೇನೆ ಸತ್ ಎಂಬತಕ್ಕಂಥ ಮಾತನ್ನು ಸತ್ ಉಪಾಸ್ವ ಅನ್ನೋ ರೀತಿಯಲ್ಲಿ ಬಳಕೆ ಮಾಡ್ತಾರೆ. ಇನ್ನು ಸತ್ಸಂಗ ಎಂದರೆ ಏನು ಅನ್ನೋ ಪ್ರಶ್ನೆ ತೆಗೆದುಕೊಂಡ್ರೆ, ಸತ್ಸಂಗ ಎಂಬತಕ್ಕಂಥ ಶಬ್ದಕ್ಕೆ ಸತ್ ಮತ್ತು ಸಂಗ ಎಂಬ 2 ಶಬ್ದಗಳಿಂದ ಕೂಡಿದೆ. ಇದು ಸ್ವಾಮಿ ಶಿವಾನಂದ ಅವರ ವರ್ಣನೆ, ನನ್ನ ವರ್ಣನೆ ಅಲ್ಲ. ಸತ್ ಎಂದರೆ ನಿರವಲಂಬ ಅಸ್ತಿತ್ವ ಎಂದರ್ಥ. ಸತ್ ಎಂಬುದು ಬ್ರಹ್ಮನ ಸಾರಭೂತವಾದ ಸ್ವರೂಪ. ಇದು ಅಸ್ಥಿರವಾದ ವಸ್ತುಗಳಲ್ಲಿನ ಸ್ಥಿರತೆಯನ್ನು ಎತ್ತಿ ತೋರಿಸುತ್ತಾ ವಿಶ್ವದ ಸ್ವರೂಪದ ಮೂಲತತ್ವವನ್ನು ವಿವರಿಸುತ್ತದೆ. ಆಕಸ್ಮಿಕ ಗುಣಧರ್ಮಗಳು ಈಶ್ವರ ಅಥವಾ ಪರಬ್ರಹ್ಮನ ಸರ್ವವ್ಯಾಪಿತ್ವವನ್ನು ಸೂಚಿಸುತ್ತದೆ. ಸಂಗ ಎಂದರೆ ಒಡನಾಟ ಅಥವಾ ಮಿಲನ. ಸತ್ಸಂಗದ ಅಕ್ಷರಾರ್ಥವು ಸಂಗ ಅಥವಾ ಸಂಯೋಗವನ್ನು ಸೂಚಿಸುತ್ತದೆ. ಪರಮಾತ್ಮನ ಸಂಘದಲ್ಲಿ ಸದಾ ಇರುವುದು, ಬ್ರಹ್ಮನಲ್ಲಿರುವುದು ಸತ್ಸಂಗ. ಎಲ್ಲಿಯವರೆಗೆ ಅವಿದ್ಯೆಯು ತಾಂಡವವಾಡುತ್ತದೆಯೋ ಅಲ್ಲಿಯವರೆಗೂ ಬ್ರಹ್ಮನ ನಿತ್ಯ ಸಾಕ್ಷಾತ್ಕಾರವು ಅಸಾಧ್ಯ. ಅರಿವಿನಿಂದ ಅವಿದ್ಯೆಯು ಅಳಿದು ಹೋದಾಗ ನಿತ್ಯ ಸತ್ವದ ಪ್ರಜ್ಞೆಯು ಮೂಡುತ್ತದೆ. ಇದು ಉನ್ನತ ಸಾಧನ. ನೋಡಿ, ಅರಿವೇ ಗುರು. ಅದಕ್ಕೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮಾಟೋ ಏನು ಅಂದರೆ ಅರಿವೇ ಗುರು ಅಂತ ಅವ್ರು ಹಾಕ್ಕೊಂಡಿರೋದು. ನಿನ್ನನ್ನು ನೀನು ಅರಿಯಪ್ಪ. ಬೇರೆಯವ್ರ ಬಗ್ಗೆ ನಮಗೆ ಚೆನ್ನಾಗಿ ಅರಿವಿದೆ, ನಮ್ಮ ಬಗ್ಗೆನೇ ನನಗೆ ಅರಿವಿಲ್ವಲ್ಲ. ಅದಕ್ಕೆ ಅರಿವು ಅಂತ ಒಂದು ಕನ್ನಡದಲ್ಲಿ ಪುಸ್ತಕ ಇದೆ. ಡಾಕ್ಟರ್ ಜಿ ಶ್ರೀನಿವಾಸನ್ ಅಂತ ಮೈಸೂರು ಯೂನಿವರ್ಸಿಟಿ ಫಿಲಾಸಫಿ ಪ್ರೊಫೆಸರ್ ಆಗಿದ್ದರು ಅವರು ಅರಿವು ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಕನ್ನಡದಲ್ಲಿ. 84 ಪುಟ ಇದೆ. 4 ಕಾಣಿ ಬೆಲೆ ಇತ್ತು. 71ನೇ ಇಸ್ವಿನಲ್ಲಿ ಈಗ ಗ್ರಂಥ ಸಿಗ್ತಾ ಇಲ್ಲ. ಸೊ ಆ ಜಿ ಶ್ರೀನಿವಾಸನ್ ಹೋದಾಗ ಅವ್ರ ಮನೆಯಿಂದ ಹೊತ್ಕೊಂಡ್ಬಂದೆ ಆ ಪುಸ್ತಕನ. ಇರಲಿ, ನಾನು ಕಳ್ಳ ನಾನು. ಯಾಕೆಂದರೆ ಯಾರ್ಯಾರ ಮನೇಲಿ ಏನೇನು ಪುಸ್ತಕ ಯಾರ್ಯಾರು ಹೋಗಿಬಿಡ್ತಾರೋ ಗೊತ್ತಾದ ತಕ್ಷಣ ಹೋಗಿ ಬಾಚ್ಕೊಂಡ್ಬಂದ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲದೆ ಹೋದ್ರೆ ಹೋಗ್ಬಿಡುತ್ತೆ ಆ ಪುಸ್ತಕಗಳು. ಆಮೇಲೆ ಐದರ್ ಲವ್ ಆರ್ ಮನಿ ಯು ಕಾಂಟ್ ಗೆಟ್ ದೋಸ್ ಬುಕ್ಸ್.
Books are precious lifeblood of a master spirit, embalmed and treasured up for life beyond life. Some books have to be read, some to be tasted, and some to be chewed and digested ಅಂತ ಫ್ರಾನ್ಸಿಸ್ ಬೇಕನ್ ಹೇಳ್ತಾನೆ ಬುಕ್ಸ್ ಬಗ್ಗೆ. ಅದಕ್ಕೇನೆ ಬುಕ್ಸ್ ಆರ್ ಪ್ರೆಷಿಯಸ್ ಲೈಫ್ ಬ್ಲಡ್ ಆಫ್ ಎ ಮಾಸ್ಟರ್ ಸ್ಪಿರಿಟ್, ಎಂಬಾಮ್ಡ್ ಅಂಡ್ ಟ್ರೆಷರ್ಡ್ ಅಪ್ ಫಾರ್ ಲೈಫ್ ಬಿಯಾಂಡ್ ಲೈಫ್ ಅಂತ. ಅದು ಒಂದ್ಸಲ ಹೋದರೆ ಹೋದಂಗೆ ಆಮೇಲೆ ಸಿಗೋದಿಲ್ಲ, ಆ ಪುಸ್ತಕ ನೋಡೋಕ್ಕೂ ಕೂಡ ಸಿಗೋದಿಲ್ಲ. ಒಂದು ಕೆಟ್ಟ ಅನುಭವ ಅಂತಲೇ ಹೇಳಬೇಕು. ಬೆಂಗಳೂರು ಯೂನಿವರ್ಸಿಟಿ ಸೆಂಟ್ರಲ್ ಕಾಲೇಜಿಂದ ಕೆಂಗೇರಿಗೆ ಶಿಫ್ಟ್ ಆದಾಗ 2 ಒಳ್ಳೆ ಪುಸ್ತಕ ಹೊಟ್ಟಾಯಿತು ನನಗೆ ಗೊತ್ತಾದಾಗೇನೆ. ರಾಮಾವತಾರ ತತ್ವಮು, ಕೃಷ್ಣಾವತಾರ ತತ್ವಮು ಅಂತ ಕ್ವಾರ್ಟೋ ಸೈಜು 800 ಪುಟ ಇತ್ತು. ರಾಮ ಅನ್ನೋ ಶಬ್ದದ ಮೇಲೆ 800 ಪುಟ, ಕೃಷ್ಣ ಅನ್ನೋ ಶಬ್ದದ ಮೇಲೆ 800 ಪುಟ. ಇಲ್ಲಿ ಕಳಿಸಿರೋದಕ್ಕೆ ದಾಖಲೆ ಇದೆ, ಅಲ್ಲಿ ತೊಗೊಂಡಿರೋದಕ್ಕೆ ದಾಖಲೆ ಇಲ್ಲ. ಚೆಕ್ ಮಾಡಿದೆ ಹೋಗಿ, ಸೆಂಟ್ರಲ್ ಕಾಲೇಜಿಂದ ಹೋಗಿದೆ ಪುಸ್ತಕ. ಯಾವಾಗ ಲೈಬ್ರರಿ ಶಿಫ್ಟ್ ಆಯಿತೋ ಸೆಂಟ್ರಲ್ ಕಾಲೇಜಿಂದ ಯೂನಿವರ್ಸಿಟಿಗೆ, ಕೆಂಗೇರಿಗೆ, ಜ್ಞಾನ ಭಾರತಿಗೆ, ಯಾವ ವೃಷಭಾವತಿಯಲ್ಲಿ ಬಿದ್ದೋಯ್ತೋ ಗೊತ್ತಿಲ್ಲ. ಅದು ಪಕ್ಕದಲ್ಲಿ ವೃಷಭಾವತಿ ಹರಿಯತ್ತೆ, ಅಲ್ಲಿ ವಿಜ್ಞಾನ ವೃಷಭಾವತಿ ಅಂತ ಗೋಕಾಕ್ ಅವರು ಅದ್ರ ಮೇಲೆ ಪೊಯಮ್ ಬೇರೆ ಬರೆದ್ರು, ಅವ್ರು ವೈಸ್ ಚಾನ್ಸಲರ್ ಆದಾಗ. ಇರಲಿ. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ, ಈ ಥರ ಎಷ್ಟೆಷ್ಟು ಪುಸ್ತಕ ಹೋಗಿದೆಯೋ ಯಾರಿಗೆ ಗೊತ್ತು. ನಮಗೆ ಗೊತ್ತಿರೋದನ್ನು ನಾವು ಹೇಳ್ಬೋದು ಅಷ್ಟೇ ಹೊರತು ಎಂಥ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಆಗ್ತಾ ಇತ್ತು. ಅದನ್ನೇನು ಕನ್ನಡಕ್ಕೋ ಅಥವಾ ಇಂಗ್ಲೀಷ್ಗೂ ಅನುವಾದ ಮಾಡಿದರೆ, ರಾಮ ಅನ್ನೋ ಶಬ್ದದ ಮೇಲೆ 800 ಪುಟ ಮ್ಯಾಟರ್ ಒಂದು ಕಡೆ ಸಿಗತ್ತೆ ಅಂತ ಹುಡುಗಾಟನ. ಕೃಷ್ಣ ಅನ್ನೋದ ಮೇಲೆ 800 ಪುಟ. ಆಂಧ್ರ ಸ್ಕಾಲರ್ ಒಬ್ಬರು ಬರೆದಿದ್ದು, ಅವರೆಲ್ಲ ಟ್ರೆಮೆಂಡಸ್ ಸ್ಕಾಲರ್ಶಿಪ್. ಇವತ್ತು ಕೂಡ ಈಸ್ಟ್ ಗೋದಾವರಿ, ವೆಸ್ಟ್ ಗೋದಾವರಿ 2 ಕಡೆ ನಿಮಗೆ ಸಿಗ್ತಕ್ಕಂಥ ಸ್ಕಾಲರ್ಶಿಪ್ಪು ಎಂಟೈರ್ ಇಂಡಿಯಾ ಹುಡುಕಿದ್ರೂ ಸಿಗೋದಿಲ್ಲ. ಯಾಕೆ ನಾನು ಹೋಗಿ ಬಂದಿದ್ದೀನಿ ಅಲ್ಲೆಲ್ಲ, ಏನಿಲ್ಲ 47-48 ಇರುತ್ತೆ ಅಷ್ಟೇ ಟೆಂಪ್ರೇಚರು. ಆ ದೃಷ್ಟಿಯಿಂದ ನಿಮಗೆ ಬೇಕಾದರೆ ಹೋಗಬೇಕು, ಇಲ್ಲದೆ ಹೋದರೆ అనుభవిಸಬೇಕಾಗತ್ತೆ. ఇల్దే హోదరే నా దగ్గర ఆ పుస్తకం ఉంది, నీకు ఎవడు చెప్పిన వాడు, నా దగ్గర లేదు. మీ దగ్గర ఉంది స్వామి, దయచేసి నాకు ఏంటి, మీ దగ్గర ఒకటే కాపీ ఉంటే నేను జెరాక్స్ చేయించుకొని మీకు ఇస్తాను వాపసు. రేపరా అట్ట మీద పెట్టినాను, నాకు ఎక్కే శక్తి లేదు, నా అబ్బాయి ఇంట్లో లేదు, రేపరా. సರಿ. ನಾಳೆ ಹೋದರೆ వాడు రాలేదు, నేనేం చేతో. ಸರಿ ರೇಪರಾ. 3ನೇ ದಿನ ಮತ್ತೆ ಹೋದೆ. ಓಹೋ ಇವನು ಯಾಕೋ ನಕ್ಷತ್ರಿಕ ಬಿಡೋಲ್ಲ ಅಂದ್ಬಿಟ್ಟು ತೆಗೆಸಿಟ್ಟಿದ್ರು ಬೇಕು ಅಂತ ನಾನು ಪ್ರಶ್ನೆ ಮಾಡೋದಕ್ಕೆ. ಆಮೇಲೆ ತೀಸ್ಕೋಪ. ಎಷ್ಟು ಕೊಡ್ಬೇಕು ಸ್ವಾಮಿ? ₹1,00,000 ಪೆಟ್ಟು ಬೇಕು ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ. ఆమెలే తీసుకోపో. ఏమి ఇవ్వద్దు, నువ్వేమో చదువుతావు నాకు అనిపిస్తుంది, ఇంట్లో ఊరికే పెట్టి బీగం వేసేవాడు కాదు అని అనుకున్నాను, ఎత్తుకోపో. ಈ ಆ್ಯಟಿಟ್ಯೂಡು ಯಾಕೆ ಅಂತ ಹೇಳಿದ್ರೆ, ಸತ್ಪಾತ್ರಿಗೆ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ತೊಗೊಂಡೋಗಿ ಎಲ್ಲ ಬಿಸಾಕೋದೋ, ಮಾರಾಟಂಗೆ ಮಾಡೋದೋ, ಇನ್ನೆಲ್ಲ ತೂಕಕ್ಕೆ ಹಾಕೋದೋ ಮಾಡಿದ್ರೆ ಏನೂ ಆಗುತ್ತೆ. ಅದರ ಟೆಸ್ಟ್ ಮಾಡಿ ಕೊಡಬೇಕು ಅಂತ ಅವ್ರು ಮಾಡೋ ತಪ್ಪು ಅಂತೆಲ್ಲ ಹೇಳ್ತಾರೆ. ಆಗಲೇ ಅವ್ರಿಗೆ 90 ದಾಟಿತ್ತು ಆ ಪಂಡಿತರಿಗೆ. ಆ 4-5 ಶಾಸ್ತ್ರದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಪಾಂಡಿತ್ಯ ಅವರಿಗೆಲ್ಲ ಇದ್ದಿದ್ದು. ಸಮೃದ್ಧಲ್ಲೇ ಮಾತಾಡಬೇಕು, ಕನ್ನಡ ಇಂಗ್ಲೀಷು ತೆಲುಗಲ್ಲಿ ಮಾತಾಡಿದ್ರೆ ಉತ್ತರವೇ ಕೊಡ್ತಾ ಇರಲಿಲ್ಲ. ಅದೆಲ್ಲ ಮೊದಲೇ ಪ್ರಿಪೇರ್ ಆಗಿ ಹೋಗಿದ್ದೆ. ಏನು ಮಾಡೋದು, ಪುಸ್ತಕ ಬೇಕು ಅಂದರೆ ಎಲ್ಲ ಮಾಡಲೇಬೇಕು. ಆ ದೃಷ್ಟಿಯಿಂದ ಒಂದೊಂದಲ್ಲ ಟ್ರಾವೆಲಿಂಗು. ಯಾಕೆಂದರೆ ಕಾಲೇಜಲ್ಲಿದ್ದಾಗ ವೆಕೇಷನಲ್ಲಿ ಹೋಗಬೇಕು, ಮಿಕ್ಕಿದ ಟೈಮಲ್ಲಿ ಹೋಗೋಕ್ಕಾಗಲ್ಲ. ವೆಕೇಷನು ಅಂದರೆ ಸಮ್ಮರ್ ವೆಕೇಷನು, ಸಮ್ಮರು ಅಂದರೆ ಆಂಧ್ರ ಸಮ್ಮರು, ಏನು ಮಾಡೋಕ್ಕಾಗಲ್ಲ, ಬೇಕು ಅಂದರೆ ಹೋಗಲೇಬೇಕಾಗತ್ತೆ. ಇರಲಿ. ಈಗ ಸಂಘ ಎಂದರೆ ಒಡನಾಟ ಅಥವಾ ಮಿಲನ. ನೋಡಿ, ಪವಿತ್ರವಾಗಿರ್ತಕ್ಕಂಥದ್ದನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಸಂಘ ಅತ್ಯಂತ ಮುಖ್ಯ. ಈ ಸಾಧನವೇ ಸಾಕ್ಷಾತ್ಕಾರವಾಗಿ ಪರಿಣಮಿಸಿ ಕೊನೆಯಲ್ಲಿ ಸಾಕ್ಷಾತ್ಕಾರವೆಂದೇ ಪ್ರಕಟವಾಗುತ್ತದೆ. ಸಜ್ಜನರ ಒಡನಾಟದಿಂದ ನಿರಾವಲಂಬ ಕರ್ಮ ಸಾಕ್ಷಾತ್ಕಾರವು ಒದಗುವುದರಿಂದ ಸತ್ಕರ್ಮ ಎಂದು ಕರೆಯಲ್ಪಡುತ್ತದೆ. ಸತ್ಕರ್ಮ ಅಂದರೆ ಒಳ್ಳೆಯ ಕ್ರಿಯೆ ಅಂತ ಒಂದರ್ಥ, ಬ್ರಹ್ಮ ಸಂಬಂಧವಾಗಿರ್ತಕ್ಕಂಥ ನಿತ್ಯ ಕ್ರಿಯೆ ಅಂತಲೂ ಕೂಡ ಒಂದರ್ಥ. ಇಂತು ಸತ್ಸಂಗ ಎಂದರೆ ಸತ್ಪುರುಷರ ಒಡನಾಟ. ನೋಡಿ, ಮಹಾಭಾರತದಲ್ಲಿ ಆ ಕಥೆ ತಮಾಷೆಗಲ್ಲ ಬರೆದಿರೋದು. 2 ಗಿಳಿಗಳ ದೃಷ್ಟಾಂತ. ಒಂದು ಗಿಳಿನ ರಾಮಶುಕ ಒಬ್ಬ ಸಾಧು ತೆಗೆದುಕೊಂಡೋಗಿ ಸಾಕ್ತಾನೆ. ಇನ್ನೊಂದು ಗಿಳಿ ಲಕ್ಷ್ಮಣ ಶುಕ ಕಟುಕ ತೆಗೆದುಕೊಂಡೋಗಿ ಸಾಕ್ತಾನೆ. ಬೆಳಿಗ್ಗೆ ಆದರೆ ಏನು ಕೇಳುತ್ತೆ? ಬನ್ನಿ ಕೂತ್ಕೊಳ್ಳಿ, ವಿಶ್ರಾಂತಿ ಪಡ್ಕೊಳ್ಳಿ, ಊಟ ಮಾಡಿ, ಅದೇ ಕೇಳುತ್ತೆ ರಾಮಶುಕ. ಅದಕ್ಕೆ ಬಂದವರ ಹತ್ರ ಅದೇ ರೀತಿ ಮಾತಾಡುತ್ತೆ. ಲಕ್ಷ್ಮಣ ಶುಕ ಕಟುಕ ತೆಗೆದುಕೊಂಡು ಹೋಗಿದ್ರೆ ಹೊಡಿತೀನಿ, ಬಡಿತೀನಿ, ಕೊಲ್ತೀನಿ, ಚಚ್ತೀನಿ, ಅದೇ ಮಾತೆ ಕೇಳಿ 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 ಅದಕ್ಕೆ ಅದೇ ಬರುತ್ತೆ. ಅದಕ್ಕೆ ಸಂಘದೋಷ ಅನ್ನೋದು ಯಾವಾಗಲೂ ಕೂಡ ಆ ರೀತಿಯಾಗಿ ಆಗ್ಬಿಡುತ್ತೆ. ಅದಕ್ಕೆ 5ರಿಂದ 12 ವರ್ಷ ಇರತಕ್ಕಂಥ ಮಕ್ಕಳಿಗೆ ದಯಮಾಡಿ ತಂದೆ ತಾಯಂದರೆ ಅವ್ರ ಮುಂದೆ ಜಗಳ ಆಡಬೇಡಿ. ಅದು ನನ್ನ ವಿನಮ್ರವಾಗಿರ್ತಕ್ಕಂಥ ವಿನಂತಿ. ಯಾಕೆ ಅಂತ ಹೇಳಿದ್ರೆ, ದಟ್ಸ್ ಎ ಫಾರ್ಮೇಟಿವ್ ಪೀರಿಯಡ್. ಆ ಟೈಮಲ್ಲಿ ಅವ್ರು ಓದಿದ್ದು ಕೊನೆ ತನಕ ಬರೆಯಲ್ಲ ಅವರು, ಆಮೇಲೆ ಓದಿದ್ದು ಮರ್ತೋಗುತ್ತೆ. ಅದು 5ರಿಂದ 12 ಇದೆ ನೋಡಿ, ಅದು ಭಾಳ ಒಳ್ಳೆ
ವಯಸ್ಸದು. ಆ ಟೈಮಲ್ಲಿ ಏನೇ ಗಟ್ ಮಾಡಿದರೂ ಶಾಶ್ವತವಾಗಿ ಉಳಿಯುತ್ತೆ. ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ತ್ರಿಕಾಂಡ ಅಮರಕೋಶ, ಶಬ್ದರೂಪಾವಳಿ, ಧಾತುರೂಪಾವಳಿ, ಭಗವದ್ಗೀತೆ, ನೀತಿ ಶತಕ ಬಾಯ್ಪಾಠ ಮಾಡಿಸ್ತಾ ಇದ್ದಿದ್ದು. ಆಮೇಲೆ ಅವ್ನು ಏನು ಬೇಕಾದ್ರೂ ಓದ್ಕೊಂಡು ಹೋಗಲಿ, ಆಮೇಲೆ ಸೈನ್ಸ್ ಆದರೂ ಓದಲಿ, ಇಂಜಿನಿಯರಿಂಗ್ ಆದರೂ ಓದಲಿ, ಮೆಡಿಸಿನ್ ಆದರೂ ಹೋಗಲಿ. ವೆನ್ ದ ರೂಟ್ಸ್ ಆರ್ ಫರ್ಮ್, ಲೆಟ್ ದ ಶೂಟ್ಸ್ ಗೋ ಎನಿವೇರ್ ಆ್ಯಂಡ್ ಶೂಟ್ ಎನಿಬಡಿ ಡೌನ್. ಇಫ್ ದ ರೂಟ್ಸ್ ದೆಮ್ಸೆಲ್ಸ್ ಆರ್ ನಾಟ್ ಆಲ್ ರೈಟ್, ಹೌ ಕ್ಯಾನ್ ದಿ ಅದರ್ ಥಿಂಗ್ಸ್ ಬಿ ಆಲ್ ರೈಟ್? ಅದಕ್ಕೆ ಬುಡ ಭದ್ರ ಇರಬೇಕು ಯಾವಾಗಲೂ ಕೂಡ. ಇಲ್ಲದೆ ಹೋದರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ನೋಡಿ, ಪರಮಾತ್ಮನ ಸಾಕ್ಷಾತ್ಕಾರದಿಂದ ಮಾತ್ರ ಸತ್ಸಂಗ ದೊರಕುತ್ತದೆ. ಒಬ್ಬ ಸಂತ ಸತ್ಪುರುಷನ ಸಂಘ ದೊರೆಯುವುದು ನಿಜವಾಗಿಯೂ ಕಷ್ಟವೇ ಸರಿ. ಅದಕ್ಕೆ ವಿವೇಕ್ ಚೂಡಾಮಣಿ 2ನೇ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ದುರ್ಲಭಂ ತ್ರಯಮೇವ ಏತದ್ದೈವಾನುಗ್ರಹ ಕಾರಣಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಮನುಷ್ಯನಾಗಿ ಹುಟ್ಟೋದು ಕಷ್ಟ, ಜಂತೂನಾಂ ನರಜನ್ಮ ದುರ್ಲಭಂ. 1ನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಅದನ್ನು ವಿವೇಕ್ ಚೂಡಾಮಣಿಯಲ್ಲಿ. ಮಾನವನಾಗಿ ಹುಟ್ಟೋದು ಕಷ್ಟ, ಹುಟ್ಟಿದ ಮೇಲೆ ನನಗೆ ಮುಕ್ತಿ ಸಿಗಬೇಕು ಅನ್ನೋ ಉತ್ಕಟವಾದ ಇಚ್ಛೆ ಬರೋದು ಕಷ್ಟ. ಬರೀ ಇಚ್ಛೆ ಅಲ್ಲ, ಉತ್ಕಟವಾದ ಇಚ್ಛೆ ಎರಡೂ ಇದ್ದರೂ ಕೂಡ ಮಹಾತ್ಮರ ಸಂಪರ್ಕ ಅನ್ನೋ ಸಿಗೋದು ಕಷ್ಟ. ಅದಕ್ಕೆ ವಾರಾಹಿ ಉಪನಿಷತ್ ಅಂತ ಒಂದು ಉಪನಿಷತ್ತು, 186 ಉಪನಿಷತ್ತುಗಳಲ್ಲಿ ವಾರಾಹಿ ಉಪನಿಷತ್ ಅನ್ನೋದು ಒಂದು. ಅಲ್ಲೊಂದು ಶ್ಲೋಕ ಬರುತ್ತೆ, ದುರ್ಲಭ ಸಹಜಾವಸ್ಥ ದುರ್ಲಭಂ ತತ್ವದರ್ಶನಂ ದುರ್ಲಭೋ ವಿಷಯತ್ಯಾಗೋ ಸದ್ಗುರೋ ಕೃಪಯಾ ವಿನಾ. ಸದ್ಗುರುವಿನ ಕೃಪೆ ಇಲ್ಲದೆ ಹೋದರೆ ಯಾವುದೂ ಆಗೋದಕ್ಕೆ ಸಾಧ್ಯ ಇಲ್ಲ. ಗುರುವಿನ ಗುಲಾಮನಾಗದ ತನಕ ದೊರೆಯದನ್ನ ಭಕ್ತಿ ಅಂತ ಬೇಕಾದ್ರೆ ಇಟ್ಕೊಳ್ಳಿ, ಮುಕ್ತಿ ಅಂತ ಬೇಕಾದ್ರೆ ಇಟ್ಕೊಳ್ಳಿ. ಅದಕ್ಕೇ ಆ ಅನುಗ್ರಹ ಅನ್ನೋದು ಬೇಕು. ಅನುಗ್ರಹ ಕೊಡೋನು ಗುರು. ಅದಕ್ಕೆ ತಂತ್ರಶಾಸ್ತ್ರದಲ್ಲಿ ದೀಕ್ಷಾ ಅಂತಲೇ ಒಂದು ಮಾತಿದೆ, ದೀಯತೆ ಜ್ಞಾನಮತ್ಯಂತಂ ಕ್ಷೀಯತೆ ಚ ಪಾಪ ಸಂಶಯ ತಸ್ಮಾ ದೀಕ್ಷಾ ಇತಿ ಪ್ರೋಕ್ತ ವೇದ ವಿಜ್ಞಾಮನೀಷಿಣಃ. ಸಮಸ್ತವಾಗಿರ್ತಕ್ಕಂತಹ ಜ್ಞಾನವನ್ನು ಅವನು ಕೊಡ್ತಾನೆ. ಭಗವದ್ರೂಪಿಯಾಗಿರ್ತಕ್ಕಂಥ ಗುರು ಶಿಷ್ಯನಿಗೆ ಧಾರೆ ಎರಿತಾನೆ. ಕ್ಷೀಯಂತೆ ಪಾಪ ಸಂಚಯ, ಎಲ್ಲ ಪಾಪಗಳು ಕೂಡ ಹೊಡ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೇ ಯಾರಿಂದ ನಿನಗೆ ದೀಕ್ಷೆ ಪಡ್ಕೊಂಡಿದ್ಯಾ ಅಂತ ಹಿಂದೆ ಕೇಳ್ತಾ ಇದ್ದರು ಟೆಕ್ನಿಕಲ್ಲಾಗಿ. ಸೊ ದೀಕ್ಷೆ ಕೊಡೋವನಿಗೆ ಆ ರೀತಿಯಾಗಿರ್ತಕ್ಕಂಥ ಶಕ್ತಿ ಇರಬೇಕು. ಇಲ್ಲದೆ ಹೋದರೆ ಅದು ಫಲಿಸೋದಿಲ್ಲ. ಎಲ್ಲರೂ ದೀಕ್ಷೆ ಕೊಡೋಕ್ಕಾಗಲ್ಲ. ಆ ದೃಷ್ಟಿಯಿಂದನೇ ಅವನು ದೀಕ್ಷೆ ಕೊಡ್ತಾನೆ ಅಂದ್ರೆ ಅವನಿಗೆ ಆಂತರಿಕವಾಗಿರ್ತಕ್ಕಂಥ ಮಹತ್ತಿರಬೇಕು. ಇಲ್ಲದೆ ಹೋದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ನೋಡಿ, ಅದಕ್ಕೇ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಮಾತ್ರ ಸತ್ಸಂಗವು ದೊರಕುತ್ತದೆ. ಪ್ರಾಪಂಚಿಕ ಸಂಸ್ಕಾರಗಳನ್ನು ಹೊಂದಿರುವ ಮನುಷ್ಯ ಮನೋಧರ್ಮದ ತಕ್ಕಡಿಯಲ್ಲಿಟ್ಟು ತೂಗಿ ಅವನಲ್ಲಿರ್ತಕ್ಕಂತಹ ತೂಕವೆಲ್ಲವನ್ನೂ ಅವನೊಬ್ಬ ಕಪಟ ಸನ್ಯಾಸಿ ಎಂದು ನಿರಾಕರಿಸಿ ಸಂತನ ಸಂಘ ಹಿತಸಾಧನೆಗೆ ಇಲ್ಲವಾಗಿ ಮರುಗುತ್ತಾನೆ. ಸಂತನೊಬ್ಬನ ಸಂಘದಿಂದ ಒದಗುವ ಅಗಾಧ ದೈವೀ ಪ್ರಭಾವವನ್ನು ಆತನಾಗಲಿ ಆಮೇಲೆ ಆಗಲಿ ಪಡೆದೇ ತೀರುತ್ತಾನೆ. ನಾರದ ಮಹರ್ಷಿಗಳು ಭಕ್ತಿ ಸೂತ್ರಗಳಲ್ಲಿ ಈ ವಿಷಯವನ್ನು ಹೇಳಿದ್ದಾರೆ. ಮಹಾತ್ಮರ ಸತ್ಸಂಗವು ದೊರಕುವುದು ಅಸಾಧ್ಯವೂ ಅಗಮ್ಯವೂ ಅವ್ಯರ್ಥವೂ ಹೌದು. ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರ ಭಾಷಾಂತರ ನಾನು ಓದ್ತಾ ಇರೋದು. ಈ ನಾರದ ಭಕ್ತಿ ಸೂತ್ರಗಳನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. 5:45 ಆ ಗ್ರಂಥ ನೋಡ್ಕೊಂಡು ಬಂದೆ ಆಶ್ರಮಕ್ಕೆ ಹೋಗಿ. ಹೌದೋ ಅಲ್ವೋ ಅಂತ ವೆರಿಫೈ ಮಾಡ್ಕೋಬೇಕಲ್ಲ, ಸುಮ್ಮನೆ ಹೇಳಿಬಿಟ್ರೆ ಆಮೇಲೆ ನೀವು ಯಾರಾದರೂ ಹೋಗಿ ಚೆಕ್ ಮಾಡಿ ಇಲ್ಲದೆ ಹೋದರೆ ಏನು ಮಾಡೋದು. ಅದಕ್ಕೇ ಐ ಶುಡ್ ಬಿ ಶೂರ್ ಬಿಫೋರ್ ಐ ಟಾಕ್. ಇಲ್ಲದೆ ಹೋದರೆ ತಪ್ಪಾಗಿ ಮಾಹಿತಿ ಕೊಡಬಾರ್ದು. ಮಾಹಿತಿನೇ ಕೊಡದೆ ಹೋದರೂ ಪರವಾಗಿಲ್ಲ, ತಪ್ಪಾಗಿ ಮಾತ್ರ ಕೊಡಬಾರ್ದು. ಮಹಾತ್ಮರ ಸತ್ಸಂಗವು ದೊರಕುವುದು ದುರ್ಲಭ. ಮಹಾತ್ಮರ ಒಡನಾಟವು ಹೇಗೆ ಯಾವಾಗ ದೊರಕುವುದೋ ಎಂಬುದನ್ನು ಅರಿಯಲೂ ಅಸಾಧ್ಯ. ನೋಡಿ, ಯಾವಾಗ ನಮಗೆ ಗುರು ಸಾನ್ನಿಧ್ಯಾನ ಸಿಗತ್ತೆ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಯಾವಾಗ ನಮ್ಮ ಪುಣ್ಯ ಪರಿಪಕ್ವಾವಸ್ಥೆಯನ್ನು ಮುಟ್ಟತ್ತೋ ಆವಾಗ ಆಗತ್ತೆ. ಅದಿಲ್ಲದೆ ನಾವು ಏನೇ ಶತಾಯಗತಾಯ ಪ್ರಯತ್ನ ಮಾಡೋದು ಆಗಲ್ಲ. ಅದಕ್ಕೆ ಹೇಳೋದು ಪ್ರತಿಯೊಂದಕ್ಕೂ ಒಂದು ಕಾಲ ಬರಬೇಕು ಅಂತ. ನೆನ್ನೆ ಕಾಲದ ಬಗ್ಗೆ ಹೇಳಿಬಿಟ್ಟಿದ್ದೀನಿ, ಅದಕ್ಕೆ ಮತ್ತೆ ಕಾಲಕ್ಕೆ ಹಿಂದಕ್ಕೆ ಹೋಗೋದು ಬೇಡ. ಮೈ ಪಾಸ್ಟ್ ಈಸ್ ಇನ್ ಮೈ ಫ್ಯೂಚರ್, ಮೈ ಫ್ಯೂಚರ್ ಈಸ್ ಇನ್ ಮೈ ಪಾಸ್ಟ್ ಅಂತ T.S. ಎಲಿಯಟ್ ಹೇಳ್ಕೋಬೋದು 4 ಕ್ವಾರ್ಟರ್ಸಲ್ಲಿ. ಆದರೆ ಪಾಸ್ಟ್ ಈಸ್ ಪಾಸ್ಟ್ ನನ್ನ ವಿಷಯದಲ್ಲಿ. ಸೊ ದಟ್ ಕೆನಾಟ್ ಬಿಕಮ್ ಫ್ಯೂಚರ್ ಆರ್ ಪ್ರೆಸೆಂಟ್ ನೌ. ಇರಲಿ, ಮಹಾತ್ಮರ ಸತ್ಸಂಗವು ಒಮ್ಮೆ ದೊರಕಿದರೆ ಸಾಕು, ಪರಿಣಾಮ ಏನೆಂಬುದನ್ನು ಊಹಿಸಲೂ ಅಸಾಧ್ಯ. ಮಹಾತ್ಮರ ಅನುಗ್ರಹದಿಂದ ದಿವ್ಯ ಪ್ರೇಮವು ಮೊದಲಾಗಿ ಇತರ ಶಬ್ದಗಳಲ್ಲಿ ಹೇಳುವುದಾದರೆ ದಿವ್ಯಾನುಗ್ರಹದ ಸ್ಪರ್ಶ ಸುಖವು ಒದಗುತ್ತದೆ. ಅದಕ್ಕೆ ಸ್ಪರ್ಶಕಾರಿಕ ಅಂತಲೇ ಕಾಶ್ಮೀರ್ ಶೈವಿಸಮಲ್ಲಿ ಒಂದು ಸೆಪರೇಟ್ ಥಿಯರಿನೇ ಇದೆ. ಅವರು ಹೇಳ್ತಕ್ಕಂಥದ್ದು ಶೈವ ಸಿದ್ಧಾಂತ ಅಲ್ಲ, ಕಾಶ್ಮೀರ್ ಶೈವಿಸಮಲ್ಲಿ ಸ್ಪರ್ಶ ಥಿಯರಿ ಎಂಬುದಾಗಿ ಒಂದು ಮಾತಿದೆ. ಮಾತೃಗುಪ್ತಾಚಾರ್ಯ ಅಂತ ಒಬ್ಬ ಕಾಶ್ಮೀರದ ವಿದ್ವಾಂಸ. ಆ ಗ್ರಂಥಗಳೇ ಈಗ ಉಪಲಬ್ಧ ಇಲ್ಲ. ಏಕೆಂದರೆ ಕಾಶ್ಮೀರ ಹಿಂದೆ ಮಹಾರಾಜರಿದ್ದ ಕಾಲದಲ್ಲಿ ಗೋಲ್ಡನ್ ಲೆಟರ್ಸಲ್ಲಿ ಆ ವಾಲ್ಯೂಮ್ಸ್ ಬರ್ತಾ ಇತ್ತು, ಕಾಶ್ಮೀರ್ ಸಾಂಸ್ಕ್ರಿಟ್ ಸೀರೀಸ್ ಅಂತ. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಸರಸ್ವತಿ ಕಣಿವೆ ಈಗ ನಮ್ಮ ದೌರ್ಭಾಗ್ಯದಿಂದ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇನ್ನು ಸರಸ್ವತಿಗೆ ಯಾವ ರೀತಿ ಬೆಲೆ ಬರುತ್ತೆ? ನಮ್ಮಲ್ಲೇ ಇಲ್ಲದೆ ಸರಸ್ವತಿ ಅಲ್ಲಿಗೆ ಹೋಗಿಬಿಟ್ರೆ ಇನ್ನು ಅದರ ಸೇಫ್ಟಿ ಬಗ್ಗೆ ನಾವು ಏನು ಹೇಳೋಕ್ಕಾಗತ್ತೆ? ಆ ದೃಷ್ಟಿಯಿಂದನೇ ದ ಡಿವಿಷನ್ ಆಫ್ ಇಂಡಿಯಾ ಇಸ್ ದ ಮೇನ್
ಪ್ರಾಬ್ಲಮ್ ಫಾರ್ ಎವ್ರಿಥಿಂಗ್. ಶಿಮ್ಲಾನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸಲ್ಲಿ ನೀವು ವುಡನ್ ಮೆಟ್ಲು ಈ ರೀತಿ ಹತ್ಕೊಂಡು ಹೋದರೆ ಸ್ಪೈರಲ್ ಸ್ಟೇರ್ ಕೇಸ್ ತರಹ 1, 2, 3ನೇ ರೂಮ್ ನಂಬರ್ 103ನಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಜಿನ್ನಾ ಆ ಡಿವಿಷನ್ ಪ್ಯಾಕ್ಟ್ ಸೈನ್ ಮಾಡಿದಾಗ ಆ ರೂಮ್ಗೆ ಒಂದೇ ಬಾಗಿಲಿತ್ತಂತೆ. ಆಮೇಲೆ ಡಿವಿಷನ್ ಪ್ಯಾಕ್ಟ್ ಸೈನ್ ಮಾಡಿದ್ಮೇಲೆ ಜಿನ್ನಾ ಹೇಳಿದಂತೆ, ದಟ್ ಈಸ್ ಇಂಡಿಯಾ, ದಿಸ್ ಇಸ್ ಪಾಕಿಸ್ತಾನ್, ಯು ರಿಮೂವ್ ದಟ್ ವಾಲ್ ಆ್ಯಂಡ್ ಮೇಕ್ ಅ ಡೋರ್, ಐ ವಿಲ್ ಗೋ ಔಟ್ ಫ್ರಮ್ ದಟ್, ದಟ್ ಈಸ್ ಪಾಕಿಸ್ತಾನ್, ದಿಸ್ ಇಂಡಿಯಾ ಅಂತ. ದಟ್ ಈಸ್ ವೇರ್ ದಿ ಇಂಡಿಯಾ ಪಾಕಿಸ್ತಾನ್ ಡಿವಿಷನ್ ಪ್ಯಾಕ್ಟ್ ವಾಸ್ ಸೈನ್ಡ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಅಂತಿದೆ, ಅದು ರಾಧಾಕೃಷ್ಣನ್ ಪ್ರೆಸಿಡೆಂಟ್ ಆಗಿದ್ದಾಗ ಪ್ರೆಸಿಡೆಂಟ್ಸ್ ಬಂಗ್ಲೋ ಅದು. ಅವ್ರು ಎಂತಹ ಉದಾತ್ತವಾಗಿರ್ತಕ್ಕಂಥ ಕೆಲಸ ಮಾಡಿದ್ರು ಅಂದರೆ, ನಾನು ಒಬ್ಬ ಅಧ್ಯಕ್ಷನಿಗೆ, ಭಾರತೀಯ ಅಧ್ಯಕ್ಷನಿಗೆ ಇಷ್ಟು ದೊಡ್ಡ ಬಂಗ್ಲೆ ಯಾಕೆ, ರಿಸರ್ಚ್ ಮಾಡತಕ್ಕಂಥ ವಿದ್ವಾಂಸರಿಗೆ ಉಪಯೋಗ ಆಗಲಿ ಅಂದ್ಬಿಟ್ಟು ಅದನ್ನು ಈ ಕನ್ವರ್ಟೆಡ್ ದಟ್ ಇಂಟು ಎ ರಿಸರ್ಚ್ ಲೈಬ್ರರಿ. 24 ಗಂಟೆ 365 ದಿವಸನೂ ತೆಗೆದಿರುತ್ತೆ ಆ ಲೈಬ್ರರಿ. AM ಆ್ಯಂಡ್ PM ಮೇಕ್ಸ್ ನೋ ಡಿಫ್ರೆನ್ಸ್. ರಾತ್ರಿ 2 ಗಂಟೆಗೋ 3 ಗಂಟೆಗೋ ಒಂದ್ಸಲ ಡೈರೆಕ್ಟರ್ ಬರ್ತಾನೆ, ಏಣಿ ಹಾಕ್ಕೋತಾನೆ, 2 ಪುಸ್ತಕ ಹಂಗೆ ಎಳಿತಾನೆ, ಒಂದು ಚೂರು ಏನೋ ಧೂಳು ಮೆತ್ಕೊಂಡ್ರೆ ಯಾರು ಗುಡಿಸ್ಬೇಕಾಗಿತ್ತು ಅವ್ನು ಡಿಸ್ಮಿಸ್ ಮಾಡಿ ಮನೆ ಕಳಿಸ್ತಾನೆ. ದಟ್ ಈಸ್ ದ ವೇ ಎನ್ ಐಡಿಯಲ್ ಲೈಬ್ರರಿ ಶುಡ್ ಬಿ ಆಲ್ವೇಸ್. ಅದರಿಂದ ಲೈಬ್ರರಿ ಮುಚ್ಚಿತ್ತು ನಾವು ಹೇಳೋಕ್ಕಾಗೋದೇ ಇಲ್ಲ, ಯಾವಾಗಲೂ ತೆಗೆದೇ ಇರುತ್ತೆ. ನಾನು ಹೋಗಿಲ್ಲ ಅಂತ ಗ್ಯಾರಂಟಿ ಆಗುತ್ತೆ ಲೈಬ್ರರಿ ಮುಚ್ಚಿತ್ತು ಅಂತ ಹೇಳಿದರೆ. ಸೊ ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಅದು ರಾಧಾಕೃಷ್ಣನ್ ಮಾಡಿದಂತಹ ಒಂದು ಬಹಳ ಒಳ್ಳೆ ಕೆಲಸ ಆ್ಯಸ್ ಅನ್ ಐಡಿಯಲ್ ಟೀಚರ್, ಬಿಕಾಸ್ ಹಿ ವಾಸ್ ಬೇಸಿಕಲಿ ಎ ಟೀಚರ್. ನೋಡಿ, ಅದಕ್ಕೆ ನಾವು ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದಿದ್ದಕ್ಕೆ, ಡೋಂಟ್ ಸೆಲೆಬ್ರೇಟ್ ಇಟ್ ಆಸ್ ರಾಧಾಕೃಷ್ಣನ್ಸ್ ಬರ್ಡೇ, ಸೆಲೆಬ್ರೇಟ್ ಇಟ್ ಆಸ್ ಟೀಚರ್ಸ್ ಡೇ. ಅದಕ್ಕೆ ಅವ್ರು ಹೇಳಿದ್ರು ಐ ಆಮ್ ಬೇಸಿಕಲಿ ಎ ಟೀಚರ್ ಅಂತ. ಸೊ ಹಾಗೆ ಎಂಥ ಇಂಪ್ಯಾಕ್ಟ್ ರಾಧಾಕೃಷ್ಣನ್ ಮಾಡಿದ್ದು ಆಕ್ಸ್ಫರ್ಡಲ್ಲಿ ಅಂದರೆ, ಇವತ್ತು ಕೂಡ ನೀವು ಆಕ್ಸ್ಫರ್ಡ್ ಸ್ಟ್ರೀಟ್ಸಲ್ಲಿ ನಡ್ಕೊಂಡು ಹೋದರೆ ಹಿಯರ್ ಕಮ್ಸ್ ಇಂಡಿಯನ್ ವಿಸ್ಡಮ್ ಅಂತ ಮಾತಾಡ್ತಾರೆ. ಆ ಹೈಟ್ ಏನು, ಆ ರುಮಾಲೇನು, ಆ ಗೋಲ್ಡನ್ ರಿಮ್ಡ್ ಗ್ಲಾಸಸ್ ಏನು, ಆ ಕಚ್ಚೆ ಪಂಚೆ ಏನು, ಆ ಚಡಾವ್ ತರಹ ಆ ಇದು ಶೂಸ್ ಏನು, ಅದು ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದರೆ ಹಿಯರ್ ಕಮ್ಸ್ ಇಂಡಿಯನ್ ವಿಸ್ಡಮ್ ಅಂತ. ಸೊ ದಟ್ ಈಸ್ ದ ವೇ ಇನ್ ವಿಚ್ ರಾಧಾಕೃಷ್ಣನ್ ಪ್ರೊಜೆಕ್ಟೆಡ್ ದ ಇಂಡಿಯನ್ ವಿಸ್ಡಮ್ ಅಬ್ರಾಡ್. ಸ್ವದೇಶೇಶು ಮಾನ್ಯ ವಿದೇಶೇಶು ಧನ್ಯ ಅಂತ ಶಂಕರಾಚಾರ್ಯರು ಧನ್ಯಾಷ್ಟಕದಲ್ಲಿ ಒಂದು ಮಾತು ಹೇಳ್ತಾರೆ. ಸ್ವದೇಶದಲ್ಲಿ ಮಾನ್ಯ ಎಷ್ಟೋ ಜನ ಇರ್ತಾರೆ, ವಿದೇಶದಲ್ಲಿ ಧನ್ಯರಾಗಲ್ಲ. ಆದರೆ ಎರಡರಲ್ಲೂ ಸಕ್ಸಸ್ಫುಲ್ ಆಗಿದ್ದು ರಾಧಾಕೃಷ್ಣನ್. ಹಾಗೆಯೇ ಬಿಮಲ್ ಕೃಷ್ಣ ಮತಿಲಾಲ್ who succeeded Radhakrishnan to that same chair in Oxford, that is ಬಾಡ್ಲೈನ್ ಲೈಬ್ರರಿನಲ್ಲಿ. ಇವತ್ತು ಕೂಡ ಅಲ್ಲಿಗೆ ಹೋದ ಬಂದವರಿಗೆ ಒಂದು ಸ್ಪೆಷಲ್ ಟೈ ಕೊಡ್ತಾರೆ. ಯಾರಾದರೂ 3 ತಿಂಗಳಲ್ಲಿ ಕೆಲಸ ಮಾಡಿದರೆ ಅಲ್ಲೆಲ್ಲ ಬುಕ್ಸ್ ಇರುತ್ತೆ ಆ ಟೈ ಮೇಲೆ. ಯಾವತ್ತೊಂದು ದಿನ ಹಾಕೊಂಬಂದು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ಇರಲಿ, ಯಾತಕ್ಕೆ ಅಂತ ಹೇಳಿದರೆ 3 months ಇಫ್ ಯು ವರ್ಕ್ ಇನ್ ಬಾಡ್ಲೈನ್ ಲೈಬ್ರರಿ ಯು ಗೆಟ್ ದಟ್ ಟೈ ಫ್ರೀ. ದಟ್ ಶೋಸ್ ದಟ್ ಯು ಆರ್ ಎ ಆಕ್ಸ್ಫರ್ಡ್ ಛಾಪ್ ಅಂತ. ಸೊ ದಟ್ ಈಸ್ ಸಮಥಿಂಗ್ ಇನ್ ಎಜುಕೇಷನ್ ಬಿಡಿ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವು ತಿಳ್ಕೋಬೇಕಾದ್ರದ್ದು ಏನು ಅಂತ ಹೇಳಿದರೆ, ಇಲ್ಲಿ ಸಮದರ್ಶಿತ್ವ ಮತ್ತು ಈ ಸಹೃದಯತ್ವ ಯಾವ ರೀತಿಯಾಗಿ ಉಂಟಾಗತ್ತೆ ಅನ್ನೋದಕ್ಕೆ ನೋಡಿ. ಮಹಾತ್ಮರ ಸತ್ಸಂಗ ದೊರಕತಕ್ಕಂಥದ್ದು ದುರ್ಲಭ. ಮಹಾತ್ಮರ ಒಡನಾಟ ಯಾವಾಗ ದೊರಕತ್ತೋ ಎಂಬುದನ್ನು ಅರಿಯೋದು ಕೂಡ ಅಸಾಧ್ಯ. ಮಹಾತ್ಮರ ಸತ್ಸಂಗ ಒಮ್ಮೆ ದೊರಕಿದರೆ ಸಾಕು, ಪರಿಣಾಮ ಏನೋ ಒಂದು ಊಹಿಸೋದಕ್ಕೂ ಅಸಾಧ್ಯ. ಆ ದೃಷ್ಟಿಯಿಂದ ಪರಮಾತ್ಮನಿಗೂ ಭಕ್ತನಿಗೂ ಇರುವ ಸಂಬಂಧದ ಬಗ್ಗೆ ಅಪೂರ್ವವಾಗಿರ್ತಕ್ಕಂಥ ಅನುಭವಗಳು ನೋಡಿ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಎಲ್ಲ ಜೀವಿಗಳು ನನ್ನಂತೆಯೇ, ನನಗೆ ಮಿತ್ರರಾಗಲಿ ಶತ್ರುಗಳಾಗಲಿ ಇಲ್ಲ. ಯಾರು ನನ್ನನ್ನು ಭಕ್ತಿ ಭಾವದಿಂದ ಆರಾಧಿಸುತ್ತಾರೋ ಅವರಲ್ಲಿಯೇ ನಾನು ಜೀವಿಸುತ್ತೇನೆ. ಸೂರ್ಯ ರಶ್ಮಿ ಪ್ರಪಂಚದಲ್ಲಿನ ಎಲ್ಲ ವಸ್ತುಗಳ ಮೇಲೂ ಪಸರಿಸಿದರೂ ಕೂಡ ವಜ್ರಗಳ ಮುಖಗಳು ಮಿಕ್ಕ ಎಲ್ಲ ವಸ್ತುಗಳಿಗಿಂತಲೂ ಹೆಚ್ಚಾಗಿ ಪ್ರಕಾಶಿಸುತ್ತದೆ. ಒಬ್ಬ ಮನುಷ್ಯನಿಗೆ ತನ್ನ ಗೃಹದಲ್ಲಿ 100 ಕೋಣೆಗಳಿದ್ದರೂ ಕೂಡ ಆತನು ತನ್ನ ದಿವಾನ ಖಾನೆಯನ್ನು ಹೆಚ್ಚಾಗಿ ಮೆಚ್ಚಿಕೊಂಡು ಚೆನ್ನಾಗಿ ಅಲಂಕರಿಸುತ್ತಾನೆ. ಅದರಂತೆಯೇ ಪರಮಾತ್ಮನು ಎಲ್ಲ ಜೀವಜಂತುಗಳಲ್ಲೂ ಸಮದೃಷ್ಟಿ ಉಳ್ಳವನಾದರೂ ಕೂಡ ಸಂತನೊಬ್ಬನ ಹೃದಯ ಮಂದಿರದಲ್ಲಿ ಪರಿಸ್ಫುಟವಾಗಿ ರಾರಾಜಿಸುತ್ತಾನೆ. ಅದಕ್ಕೆ ಹೇಳಿದು, ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಅದಕ್ಕೆ ಹೇಳಿರ್ತಕ್ಕಂಥದ್ದು ರಮಣಗೀತಾನಲ್ಲಿ 2ನೇ ಶ್ಲೋಕ. ಹೃದಯ ಕುಹರ ಮಧ್ಯೆ ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೆ ಬಭಸ್ವರ ನೀವಾರ ಶೂಕವತ್ತನ್ವಿ ಪೀತಾಭ ಸ್ವತ್ಯನೂಪಮ ತಸ್ಯ ಶಿಖಾಯ ಮಧ್ಯೆ ಪರಮ ಆತ್ಮ ವ್ಯವಸ್ಥಿತ ಸಬ್ರಹ್ಮ ಸಶಿವಸೇಂದ್ರ ಸೋಕ್ಷರ ಪರಮಸ್ವರಾಟ್. ಅದಕ್ಕೆ ಮಾತ್ರ ಬಂದಿರತಕ್ಕಂಥದ್ದು. ಸೊ ಒಳಗಡೆ ಇರ್ತಕ್ಕಂಥದ್ದು ಇಷ್ಟೇ, ಹೃದಯ ಕುಹರ ಮಧ್ಯೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದು, ಎಲ್ಲಿ ಎದೆ ಮುಟ್ಕೊಂಡು ಹೇಳು ಅಂತ. 8 ಎದೆ ಬೇಕು ನಿನಗೆ ಮಾತಾಡಬೇಕಾದ್ರೆ. ಆ ರೀತಿಯಾಗಿರೋ ಎಕ್ಸ್ಪ್ರೆಷನ್ಸೇ ಈಗ ಹೊಟ್ಟೋಯ್ತು. ಯಾಕೆಂದರೆ ಆ ರೀತಿ ಹೇಳೋರು ಇಲ್ಲ, ಆ ರೀತಿ ನಡ್ಕೊಳ್ಳೋರು ಇಲ್ಲ. ಯಾರು ರಸ್ತೆನಲ್ಲಿ ಕಂಡ್ರೆ ಎಲ್ಲ ಸ್ವಸ್ಥವೇ ಅಂತ ಕೇಳೋರು. ಇವರು ಸ್ವಸ್ತಿ ಅಂದ್ಬಿಟ್ಟು ಮುಂದಕ್ಕೆ ಹೋಗೋರು. ಸ್ವ ಅಂದ್ರೇನೋ, ಸ್ಥಾ ಅಂದ್ರೇನೋ ಕೇಳಿ ಅರ್ಥ.
ನಿನ್ನ ಆತ್ಮನಲ್ಲಿ ನೀನು ಆಂತರಿಕವಾಗಿ ನೆಲೆಗೊಂಡಿದ್ದೀಯಾ ಅಂತ ಪ್ರಶ್ನೆ. ಸ್ವಸ್ತಿ ಅಂದರೆ ಹೌದು ಅಂತ. ಯಾರಿಗಾದ್ರೂ ಅರ್ಥ ಗೊತ್ತಾಗತ್ತಾ? ಈಗಿನ ಕಾಲದಲ್ಲಿ ಆ ರೀತಿ ಪ್ರಶ್ನೆ ಕೇಳೋದಕ್ಕೆ ಕೇಳೋದೇ ಬಿಟ್ಬಿಟ್ಟಿದ್ದೀವಿ ನಾವು. ಕೇಳೋ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಕೇಳೋದನ್ನೇ ಬಿಟ್ಬಿಟ್ಟಿದ್ದೀವಿ. ಆ ಥರ ಇದೇ ಹೊರಟೋಯ್ತು ಈಗ ಎಲ್ಲೂ ಕೂಡ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿನ ಪೂಷಾ ವಿಶ್ವವೇದಾ ಸ್ವಸ್ತಿ ನಸ್ತಾರ್ಕ್ಷೋ ಅರಿಷ್ಟನೇಮಿ ಸ್ವಸ್ತಿನೋ ಬೃಹಸ್ಪತಿರ್ಮಧಾತು. ಎಲ್ಲೋ ಹೊರಟೋಯ್ತು ಆ ಮಂತ್ರಗಳೆಲ್ಲ ಈಗ. ನೋಡಿ, ಪರಮಾತ್ಮನಿಗೂ ಭಕ್ತನಿಗೂ ಇರತಕ್ಕಂಥ ಸಂಬಂಧ. ಸೂರ್ಯ ರಶ್ಮಿ ಪ್ರಪಂಚದಲ್ಲಿನ ಎಲ್ಲ ವಸ್ತುಗಳ ಮೇಲೆ ವಜ್ರಗಳ ಮುಖಗಳು ವಸ್ತುಗಳಿಗಿಂತಲೂ ಹೆಚ್ಚಾಗಿ ಪ್ರಕಾಶಿಸುತ್ತದೆ. ಅದಕ್ಕೆ ನಾವು ಹೇಳೋದು ದಿ ಹಾರ್ಡೆಸ್ಟ್ ಮೆಟಲ್ ಇಸ್ ಡೈಮಂಡ್ ಅಂತ. ಅದಕ್ಕೆ ಎಕ್ಸ್ಪ್ರೆಷನ್ ಇರೋದು ಡೈಮಂಡ್ ಕಟ್ ಡೈಮಂಡ್ ಅಂತ. ಅದಕ್ಕೆ ಕಾಳಿದಾಸ ಯೂಸ್ ಮಾಡಿರೋ ಎಕ್ಸ್ಪ್ರೆಷನ್ನು ಪೆನೆನ್ಸ್ ಕಟ್ ಪೆನೆನ್ಸ್. ಶಿವ 3ನೇ ಸರ್ಗದಲ್ಲಿ ತಪಸ್ಸು ಮಾಡಿದರೆ 5ನೇ ಸರ್ಗ ಕುಮಾರ ಸಂಭವದಲ್ಲಿ ಪಾರ್ವತಿ ಶಿವನನ್ನೂ ಮೀರಿಸ್ತಕ್ಕಂಥ ತಪಸ್ಸು ಮಾಡಿ ಶಿವನನ್ನು ಗೆದ್ದುಬಿಟ್ಲು. ಅದಕ್ಕೆ ಮುಖ್ಯವಾಗಿ ಅವ್ರಿಗೇನು ಇಷ್ಟ ಅಂತ ಮೊದಲು ತಿಳ್ಕೋಬೇಕು. ಆಗ ನಾವು ಅದನ್ನು ಮಾಡಿದ್ರೆ ಅವ್ರು ನಮಗಿಂಟರ್ನ್ ಇಷ್ಟ ಆಗ್ತಾರೆ. ಅದಕ್ಕೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಮೊದಲು ಅವ್ರಿಗೇನು ಇಷ್ಟ ಅನ್ನೋದನ್ನು ತಿಳ್ಕೋಬೇಕು. ಅವ್ರಿಗೇನು ಕಷ್ಟ ಅನ್ನೋದಲ್ಲ. ಅನಿಷ್ಟವಾಗಿರೋದು ಕೊಟ್ಬಿಟ್ರೆ ಅವ್ರಿಗೆ ಕಷ್ಟ ಆಗಿಬಿಟ್ರೆ ನೀವು ಕೊನೆಗೆ ದಕ್ಕೋದಿಲ್ಲ. ಆ ದೃಷ್ಟಿಯಿಂದ ಯು ಶುಡ್ ಸಿ ದ ಮೆಂಟಲ್ ಇಮೇಜ್ ಫ್ಯಾಕಲ್ಟೀಸ್ ಫಸ್ಟ್ and then act upon it, not straight away acting. Otherwise, you will commit the hasty generalization fallacy as advocated by Aristotle in the West. ಸೊ ಆ ದೃಷ್ಟಿಯಿಂದನೇ ಅರಿಸ್ಟೋಟಲ್ ಲಾಜಿಕಲ್ಲಿ ಹೊಟ್ಟೋಗುತ್ತೆ ಹೇಸ್ಟಿ ಜನರೈಸೇಷನ್ನು. ಏನೇನೋ ಹೇಳ್ತಾನೆ ಅವನು ಫ್ಯಾಲಿಸಿಸ್ ಇರಲಿ, ಅದು ಬರೀ 3 ಪ್ರಾಂಗ್ಡ್ ಲಾಜಿಕ್ಕು. ನಮ್ಮಲ್ಲಿ 16 ಪ್ರಾಂಗ್ಡ್ ಲಾಜಿಕ್ ಇತ್ತು ನಮ್ಮ ದೇಶದಲ್ಲಿ. ಅವನು ಬರೀ ಮೇಜರ್ ಪ್ರಮಿಸು, ಮೈನರ್ ಪ್ರಮಿಸು, ಮಿಡಲ್ ಟರ್ಮು, ಇಂಡಕ್ಟಿವ್ ಲಾಜಿಕ್ಕು, ಡಿಡಕ್ಟಿವ್ ಲಾಜಿಕ್ ಅಷ್ಟೇ ಅವನು ಹೇಳೋದು. ನಮ್ಮಲ್ಲಿ 16 ಪ್ರಾಂಗ್ಡ್ ಲಾಜಿಕ್ ಇತ್ತು ಪ್ರಾಚೀನ ನೈಯಾಯಿಕರಲ್ಲಿ. ಎಷ್ಟು ಮಟ್ಟಿಗೆ ನಾವು ಮುಂದುವರೆದಿದ್ರು ಅಂದರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ. ನಮ್ಮಲ್ಲಿ ಅಷ್ಟೆಲ್ಲ ಇತ್ತಾ ಅಂತ. 10 × 10 × 10 ಗುಣಾಕಾರ ಮಾಡಿದರೆ 17 ಸಲ ಗುಣಾಕಾರ ಮಾಡಿದ್ರೆ ಪರಾರ್ಧ ಅಂತ ಒಂದು ಸಂಖ್ಯೆ ಬರುತ್ತೆ. ಅದನ್ನೂ ನಾವು ಕಂಡುಹಿಡಿದಿದ್ವಿ 0ಯಿಂದ ಹಿಡಿದು. 0 ಕಂಡುಹಿಡಿದವರು ನಾವೇ. ಅದಕ್ಕೆ ನಮ್ಮ ಮಕ್ಕಳು 0 ತೊಗೊಂಡ್ರೆ ನಾವು ಬೈಬಾರ್ದು, ಹೆಮ್ಮೆ ಪಡಬೇಕು. ದಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್ ಟು ವರ್ಲ್ಡ್ ಮ್ಯಾಥಮ್ಯಾಟಿಕ್ಸ್. ನಾವೇ ತೆಗೆದುಕೊಳ್ತೇವೆ, ಅದನ್ನು ಯಾರು ತೆಗೆದುಕೋತಾರೆ? ನನಗೊಬ್ಬಳು ವಿದ್ಯಾರ್ಥಿನಿ ಇದ್ಲು 84ನೇ ಇಸ್ವಿನಲ್ಲಿ, ನಮ್ರತಾ ಸ್ವಾಮಿ ಅಂತ, HES ಕಾಂಬಿನೇಷನ್, ಹಿಸ್ಟ್ರಿ ಎಕನಾಮಿಕ್ಸ್ ಸೋಷಿಯಾಲಜಿ, ರೂಮ್ ನಂಬರ್ 109ನಲ್ಲಿ ಸೆಕೆಂಡ್ ಬೆಂಚಲ್ಲಿ ಥರ್ಡ್ ರೋನಲ್ಲಿ ಕೂತ್ಕೊಳ್ಳೋಳು NMKRV ಕಾಲೇಜಲ್ಲಿ. ಅವಳು ಎಲ್ಲ ಸಬ್ಜೆಕ್ಟು 0, ಸಂಸ್ಕೃತದಲ್ಲಿ 35. ನಾನು ಕೇಳಿದೆ, ಯಾಕಮ್ಮ ಪಾಸ್ ಆದೆ ನನ್ನ ಸಬ್ಜೆಕ್ಟಲ್ಲಿ? ನನ್ನ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದರೆ ಆಲ್ ಟೈಮ್ ರೆಕಾರ್ಡ್ ಆಗ್ತಾ ಇತ್ತು 0 ಇನ್ ಆಲ್ ದ ಸಬ್ಜೆಕ್ಟ್ಸ್ ಅಂತ. ವೈ ಡಿಡ್ ಯು ಪಾಸ್ ಅಂತ ಕೇಳಿದೆ. ಏನೋ ನೀವು ಹೇಳ್ಕೊಟ್ಟ ಮೇಲೆ ಫೇಲ್ ಆಗೋಕ್ಕಾಗಲಿಲ್ಲ ಅಂದ್ಲು. ಸರಿ ಆಯಿತು, ದಟ್ಸ್ ಆಲ್ ರೈಟ್. ಸೊ ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಪರಾರ್ಧ ಅಂದರೆ ಏನು ಸಂಖ್ಯೆ ಆಯಿತು? ಏಕಂ, ದಶ, ಶತಂಚೈವ, ಸಹಸ್ರಂ, ಅಯುತಂತತ, ಲಕ್ಷಂಚ, ಪ್ರಯುತಂಚೈವ, ಕೋಟಿ, ಅರ್ಬುದಮೇವ ಚ, ವೃಂದಂ, ಖರ್ವೋ, ನಿಖರ್ವಶ್ಚ, ಶಂಖ, ಪದ್ಮಶ್ಚ, ಸಾಗರ, ಅಂತ್ಯಂ, ಮಧ್ಯಂ, ಪರಾರ್ಧಂಚ, ದಶಾವೃದ್ಧ ಯಥಾಕ್ರಮಂ. ಪರಾರ್ಧನು 10⁻17 ಅಲ್ಲಿ ತನಕ ಗುಣಾಕಾರ ಮಾಡೋದಿತ್ತು. ಪಾರೇ ಪರಾರ್ಧಂ ಗಣಿತಂ ಯದಿ ಸ್ಯಾತ್ ಗಣೇಯ ನಿಶೇಷ ಗುಣೋಪಿ ಸಸ್ಯಾತ್. ಗಣೇಶ್ ಅವರು ಹೇಳಿರ್ಬೋದು ನೈಷಧ ಕಾವ್ಯ ಮಾಡುವಾಗ. ನೈಷಧ ಕಾವ್ಯ ಶ್ರೀಹರ್ಷನ 3ನೇ ಸರ್ಗದ 47ನೇ ಶ್ಲೋಕದಲ್ಲಿ ದಮಯಂತಿಯನ್ನು ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ಟು ನಳನ ಗುಣಗಾನ ಮಾಡೋ ಸಂದರ್ಭದಲ್ಲಿ ಹಂಸ ಹೇಳ್ತಕ್ಕಂಥ ಮಾತು. ನಳನಲ್ಲಿ ಎಷ್ಟು ಗುಣ ಇದೆ ಅಂದರೆ ಪರಾರ್ಧಕ್ಕಿಂತ ಜಾಸ್ತಿ ಗುಣ ಇದೆಯಮ್ಮ. ನೀನು ಯಾರನ್ನಾದ್ರೂ ಮದುವೆ ಆಗಬೇಕಾದ್ರೆ ಕೇವಲ ನಳ ಒಬ್ಬನೇ, ಇನ್ಯಾರೂ ನಿನಗೆ ಸರಿಯಾಗಿರ್ತಕ್ಕಂಥವ್ರು ಇಲ್ಲವೇ ಇಲ್ಲ ಅಂತ 137 ಶ್ಲೋಕದಲ್ಲಿ ವರ್ಣನೆ ಮಾಡುತ್ತೆ ನಳನ ಗುಣಗಾನ. ಒಂದಲ್ಲ ಎರಡಲ್ಲ, ಪೂರ್ತಿ 3ನೇ ಸರ್ಗ ನೈಷಧ ಕಾವ್ಯ ಪೂರ್ತಿ ನಳನ ಗುಣಗಾನನೇ. ಅಕುಂಚಿತಾಭ್ಯಾಂ ಅತ ಪಕ್ಷತಿಭ್ಯಾಂ ನಭೋ ವಿಭಾಗ ತರಸಾವತೀರ್ಯ ನಿವೇಶ ದೇಶ ತತದೂತ ಪಕ್ಷ ಪಪಾತ ಭೂಮಾ ಉಪಭೈಮ್ಯ ಹಂಸ ಆಕಸ್ಮಿಕ ಪಕ್ಷಪುಟಾ ಹತಾಜಾ ಕ್ಷಿತೇಸ್ತದಾಜಸ್ವನ ಉಚ್ಚಚಾರ ದ್ರಾಗಣ್ಯ ವಿನ್ಯಸ್ತದೃಶಸ್ಯ ತಸ್ಯಾಹ ಸಂಭ್ರಾಂತಮಂತಃಕರಣಂಚಕಾರ ನೇತ್ರಾಣಿ ವೈದರ್ಭಸುತಾ ಸಕೀನಾಂ ವಿಮುಕ್ತ ತತ್ತದ್ವಿಷಯಗ್ರಹಾಣಿ ಪ್ರಾಪುಸ್ತಮೇಕಂ ನಿರಪಾಕ್ಯ ರೂಪಂ ಬ್ರಹ್ಮೇವ ಚೈತಾಂಸಿ ಯತವ್ರತಾನಾಂ ಹಂಸಂತನೌ ಸನ್ನಿಹಿತಂಚರಂತಂ. ಈ ರೀತಿ ಹೋಗುತ್ತೆ 137 ಶ್ಲೋಕ. ಸೊ ಯಾತಕ್ಕೆ ಹೇಳಿದೆ ಅಂದರೆ, ಯಾವುದಾದ್ರೂ ಒಂದು ನಮ್ಮಲ್ಲಿ ಪುಸ್ತಕಸ್ಥ ನಸ ವಿದ್ಯಾ ಮಸ್ತಕಸ್ಥಾತ್ ಯಾ ವಿದ್ಯಾ ಅಂತ ಒಂದು ಥಿಯರಿ ಇತ್ತು. ಬುಕ್ಕಲ್ಲಿರೋದಲ್ಲ ವಿದ್ಯೆ, ತಲೆಯಲ್ಲಿರೋದು ವಿದ್ಯೆ ಅಂತ. ಅದಕ್ಕೇ ಸೋನ್ಲಿ ದೇ ಯೂಸ್ ಟು ಡಿಪೆಂಡ್ ಆನ್ ದರ್ ಮೆಮರಿ. ಯಾವಾಗ ಮೆಮರಿ ಕೈ ಕೊಡುತ್ತೋ ಆವಾಗ ಪಾಠ ಮಾಡೋದು ನಿಲ್ಲಿಸ್ಬಿಡೋರು. ಆಯ್ತಪ್ಪ ಇನ್ನು ನಾನು ಮಾಡಬಾರ್ದು ಅಂತ. ಪುಸ್ತಕ ನೋಡಿ ಪಾಠ ಮಾಡೋ ಇದೇ ಬರ್ತಾ ಇರಲಿಲ್ಲ ನಮಗೆ. ಮಾಡಿದ ಗುರುಗಳೆಲ್ಲ ಪಾಠಶಾಲೆಯಲ್ಲಿ ಹಾಗೆ, ನೀನು ಓದು, ನಾನು ಅರ್ಥ ಹೇಳ್ತೀನಿ, ನಾನು ಓದಲ್ಲ. ಓದೋದಾದರೂ ಬರಲಿ ನಿನಗೆ, ಓದು, ಪದವಿ ಭಾಗ ಮಾಡು ಕರೆಕ್ಟಾಗಿ, ನಾನು ಅರ್ಥ ಹೇಳ್ತಾ ಹೋಗ್ತೀನಿ ಅಂತ. ಏನೋ ಅವ್ರು ಆ ರೀತಿ ಪಾಠ ಮಾಡಿದ್ರಿಂದ ನಾಳೆ ಈ ಶ್ಲೋಕ ಒಪ್ಪಿಸದೆ ಹೋದರೆ ಪಾಠ ಇಲ್ಲ ಅಂತ ಹೇಳ್ತಾಯಿದ್ರು. ಭಯ ಪಟ್ಕೊಂಡು ಗಟ್ಟು ಮಾಡ್ಕೊಂಡು ಹೋಗೋದು. ಆಗ ಅವ್ರು ಬೈದಿದ್ದು ಈಗ ನಮಗೆ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ಸ್ಮರಣೆಗೆ ಬರುತ್ತೆ. ಅವ್ರು ಆ ರೀತಿ ಪಾಠ ಕಲಿಸದೆ ಹೋಗಿದ್ರೆ ಒಂದು ಶ್ಲೋಕನೂ ಬಾಯಲ್ಲಿ ಇರ್ತಾ ಇರಲಿಲ್ಲ. ಈಗ ಅವ್ರು ಮಾಡಿದ ಅಷ್ಟೂ ಕೂಡ ಸಾಣೂರು ಭೀಮ್ಭಟ್ರು ಜ್ಞಾಪಕ ಮಾಡ್ಕೋಬೇಕು.
ಚಾಮರಾಜಪೇಟೆ 5ನೇ ರಸ್ತೆಯಲ್ಲಿದ್ದವರು 2 ಬ್ಯಾಗ್ ಪೂರ್ತಿ ಪುಸ್ತಕ ಬೆನ್ನಿಗೆ ಹಾಕ್ಕೊಂಡು ಇಲ್ಲಿ ಹಿಂದ್ಗಡೆ ಕಾಲರಿಗೆ ಛತ್ರಿ ಹಾಕ್ಕೊಂಡು ನಡ್ಕೊಂಬರೋರು ಪಾಠಶಾಲೆಗೆ. ನಾವು ಹೇಳ್ತಾ ಇದ್ದೀವಿ, ನಿಮಗೆ ಸೆಪರೇಟ್ ರೂಮ್ ಇದೆ ಸರ್, ದಿನ ಯಾಕೆ ಪುಸ್ತಕ ಭಾರ ಹೊತ್ಕೊಂಬರ್ತೀರಾ? ಭಾರ ಅಲ್ಲಪ್ಪ, ಸರಸ್ವತಿ ಅದು. ನನ್ನ ಜೊತೆ ಸರಸ್ವತಿ ಇರಬೇಕು ಅಂತ ಹೇಳ್ತಾ ಇದ್ರು. ದಿನ ಹೊತ್ಕೊಂಬರೋರು, ದಿನ ಹೊತ್ಕೊಂಡು ಹೋಗೋರು. ಏಕಾಶಿ ದಿವಸ ನಿರ್ಜಲ ಉಪವಾಸ, ಆವತ್ತು ಸ್ಪೆಷಲ್ ಕ್ಲಾಸ್ ತೊಗೊಂಡು ಪಾಠ. ಮಾಮೂಲಿ ಪಾಠ ಮಾಡೋಕ್ಕೆ ಶಕ್ತಿ ಇರಲ್ಲ, ಸ್ಪೆಷಲ್ ಕ್ಲಾಸು, ಎಕ್ಸ್ಟ್ರಾ ಪಾಠ 3 ಗಂಟೆ ಆವತ್ತು. ನಾವು ಹೇಳ್ತಾ ಇದ್ದೀವಿ, ನಿಮಗೆ ಸುಸ್ತಾಗ್ತಾ ಇದೆ ಬೇಡ, ಯಾಕೋ ಜ್ಞಾಪಕ ಮಾಡಿದೆ, ಈಗ ನೋಡಿ ನನಗೆ ಶುರುವಾಯಿತು ಹಸುವು, ನೀನು ಜ್ಞಾಪಕ ತೋರಿಸ್ಬಿಟ್ಟೆ ಇವತ್ತು ಏಕಾದಶಿ, ಕೂತ್ಕೋ, ಇನ್ನು 3 ಗಂಟೆ ನಾನು ಬಿಡಲ್ಲ. ಮಾಡಿದ್ದು ಪಾಠ. ರಾಮ್ ಸೇವಾ ಮಂಡಳಿ ದಿನ ಸಂಜೆ ಉಪನ್ಯಾಸ ಕೊಡೋರು ಭೀಮಭಟ್ರು. ಇರಲಿ, ಅದೊಂದು ಕಾಲ ಆಗೋಯ್ತು. ಎನ್ ಟಿ ಶ್ರೀನಿವಾಸ ಅಯ್ಯಂಗಾರು, ಭೀಮಭಟ್ರು, ರಂಗನಾಥ ಶರ್ಮರು ಯಾರೂ ಇಲ್ಲ ಈಗ. ಏನೋ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೋಡಿ, ಭಗವಂತನಿಗೂ ಭಗವದ್ಭಕ್ತನಿಗೂ ಇರತಕ್ಕಂಥ ಸಂಬಂಧ 3 ವಿಧದಲ್ಲಿ ಇರುತ್ತದೆ. ಮೊದಲಿಗೆ ಇಬ್ಬರೂ ಅಭಾಜ್ಯರು, ಏಕೆಂದರೆ ಸಂತನಿಗೆ ಪರಮಾತ್ಮನಲ್ಲದೆ ಇನ್ನೆಲ್ಲಿಯೂ ಇರುವೆಯೇ ಇಲ್ಲ. ಪರಮಾತ್ಮನ ಸಂಕಲ್ಪವೇ ಸಂತನ ಸಂಕಲ್ಪ. ಸೂರ್ಯನ ರಶ್ಮಿ ಸೂರ್ಯನಲ್ಲಿಯೇ ಮಿಳಿತವಾಗಿರುತ್ತದೆ. ರಶ್ಮಿ ಅಂದರೆ ಜ್ಞಾಪಕ ಬರುತ್ತೆ ನೋಡಿ, ಆ ಕಿಟಕಿ ಏನಾದರೂ ಮುಚ್ಚಿದರೆ ಆಚೆ ಕಡೆಯಿಂದ ಒಂದು ಸಣ್ಣ ಸೂರ್ಯನ ಕಿರಣ ಒಳಗಡೆ ಬಂದು ಆ ಕಿರಣವನ್ನು 6ನೇ ಒಂದು ಭಾಗ ಕಟ್ ಮಾಡಿದ್ರೆ ಏನಾಗುತ್ತೋ ಅದಕ್ಕೆ ಪರಮಾಣು ಅಂತ ಹೆಸರಿಟ್ಟಿದ್ರು ಅಂತ ನಮ್ಮ ಹಿಂದಿನ ವಿಜ್ಞಾನಿಗಳು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಜಾಲ ಸೂರ್ಯ ಮರೀಚಿಸ್ತಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠಸ್ತು ಯೋ ಭಾಗಃ ಪರಮಾಣುಸ್ಸ ಉಚ್ಯತೆ. ಅನ್ನಂಭಟ್ಟನ ತರ್ಕಸಂಗ್ರಹದ ಮೇಲೆ ಕಾರಿಕಾವಳಿ ಮೇಲೆ ಮುಕ್ತಾವಳಿ ಮೇಲೆ ದಿನಕರಿ ಮೇಲೆ ರಾಮರುದ್ರಿ ವ್ಯಾಖ್ಯಾನದಲ್ಲಿ ಇದು ಬರುತ್ತೆ ಈ ಶ್ಲೋಕ. ಸೊ ಹಾಗೆ ಎಷ್ಟು ಮಟ್ಟಿಗೆ ಏನ್ಷಂಟ್ ಇಂಡಿಯನ್ ಸೈನ್ಸಸ್ ಇಂಪ್ರೂವ್ ಆಗಿತ್ತು ಅಂದರೆ ನಮ್ಮಲ್ಲಿ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಸಂತ ತುಳಸಿದಾಸರು ಸತ್ಸಂಗದ ಮಹಿಮೆಯನ್ನು ಅಮೋಘವಾದ ವಾಣಿಯಲ್ಲಿ ತೋರಿಸ್ತಾರೆ. ಅಯ್ಯ ಮರುಳೆ, ವೈಕುಂಠದ ಮತ್ತು ಎಲ್ಲ ಉನ್ನತ ವಿಶ್ವಗಳ ವೈಭವವನ್ನು ಒಂದು ತಕ್ಕಡಿಯಲ್ಲಿಟ್ಟು ಸತ್ಸಂಗದಿಂದ ದೊರಕತಕ್ಕಂಥ ಆನಂದವನ್ನು ಇನ್ನೊಂದು ತಕ್ಕಡಿಯಲ್ಲಿಟ್ಟರೆ ಎರಡನೆಯದು ಮೊದಲನೆಯದನ್ನು ಮೀರಿಸುತ್ತದೆ. ಅಲ್ಲಿಗೇನಾಯಿತು, ಸತ್ಸಂಗದಿಂದ ಬರತಕ್ಕಂಥದ್ದು ಮಿಕ್ಕ ಎಲ್ಲಕ್ಕಿಂತಲೂ ಶ್ರೇಷ್ಠ ಅನ್ನೋದಕ್ಕೆ. ಸಂಸಾರವನ್ನು ದಾಟಲು ಸತ್ಸಂಗವಲ್ಲದೆ ಮತ್ತೊಂದು ಲಂಗರು ನಿನಗೆ ದೊರಕದು. ಆತ್ಮಜ್ಞಾನವನ್ನು ಪಡೆದ ಸಂತ ಎಂಬ ಸತ್ಪುರುಷನ ಸಂಘವನ್ನು ಪಡೆದವನೇ ಪುಣ್ಯಾತ್ಮ. ಸಂತರ ಪಾದ ಕಮಲಗಳಲ್ಲಿ ಅವಿಚ್ಛಿನ್ನ ಭಕ್ತಿಯನ್ನು ಇಟ್ಟುಕೊಂಡವನೇ ದೊಡ್ಡ ಪುಣ್ಯಾತ್ಮ. ಇಂತಹ ಸಂತನ ಪರಿಜ್ಞಾನದೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಂಡವನೇ ಇನ್ನೂ ಪುಣ್ಯಾತ್ಮ. ಸಂತನೊಬ್ಬನ ಸಂಘ ದೊರಕುತ್ತಿದ್ದಾಗ ಅಧ್ಯಾತ್ಮ ಗ್ರಂಥಗಳಾದ ಉಪನಿಷತ್ತುಗಳು, ಗೀತೆ, ಯೋಗವಾಸಿಷ್ಠ, ರಾಮಾಯಣ, ಭಾಗವತ ಮುಂತಾದವನ್ನು ಸಂಪರ್ಕಿಸಿ ಅದರಿಂದ ಸತ್ಸಂಗವನ್ನು ಪಡೆಯತಕ್ಕದ್ದು. ನೋಡಿ, ನಮಗೆ ಎಲ್ಲೂ ಬೇರೆ ಕಡೆ ಹೋಗೋಕ್ಕಾಗದೆ ಹೋದರೆ ನಾವೇ ಕೂತ್ಕೊಂಡು ಇದನ್ನು ಮನೆಯಲ್ಲಿ ಮತ್ತೆ ಮತ್ತೆ ಮರು ಉಚ್ಚಾರಣೆ ಮಾಡ್ಕೊಂಡು ಓದ್ತಾ ಇರಬೇಕು ಅಂತ. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಒಂದೊಂದು ಸಲ ನೀವು ಓದಾಗಲೂ ಕೂಡ ಹೊಸ ಹೊಸ ಅಂತರ್ಧ್ವನಿಗಳು, ಹೊಸ ಹೊಸ ಅರ್ಥಗಳು ಸ್ಫುರಣೆ ಮಾಡೋಕ್ಕೆ ಶುರುವಾಗುತ್ತೆ. ಅದಕ್ಕೆ ನಾವು ಇವತ್ತಿಗೂ ಕೂಡ ರಾಮಾಯಣ, ಮಹಾಭಾರತ, ಭಾಗವತನ ಮತ್ತೆ ಮತ್ತೆ ಓದೋದು. ಅದು ಒಂದು ಸಲ ಓದಿ ಪಕ್ಕಕ್ಕಿಡೋಂಥ ಗ್ರಂಥಗಳಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ಒಂದೊಂದು ತರಹ ಪದವಿ ಭಾಗ ಮಾಡಿದರೆ ಒಂದೊಂದು ತರಹ ಅರ್ಥಗಳು ಬರ್ತಾ ಹೋಗುತ್ತೆ. ಅದು ಅದಕ್ಕೆ ಹೇಳೋದು, ಕವಿ ಅಂದರೆ ವಾಲ್ಮೀಕಿ. ಕವಿ ಕವಯ ಅಂತ ಶಬ್ದ ನಡೆಯುತ್ತೆ. ಕವಿ ಅನ್ನೋವಾಗ ಇರ್ತಕ್ಕಂಥದ್ದು ಒಬ್ಬನೇ ಕವಿ, ಅದು ವಾಲ್ಮೀಕಿ. ಕವಿ ಅಂತ ದ್ವಿವಚನ ಇಟ್ಟಾಗ ಬರ್ತಕ್ಕಂಥದ್ದು ವೇದವ್ಯಾಸರು, ಮಹಾಭಾರತ. ಕವಯ ಅಂತ ಹೆಸರು ಬಂದಾಗ ದಂಡಿ, ಕಾಳಿದಾಸ, ಮಿಕ್ಕವರು ಬಂದರು ಅಂತ ನಮ್ಮಲ್ಲಿರೋದು. ಕವಿ ಕವಯ ಅನ್ನೋದಕ್ಕೆ ಜಾತೇ ಜಗತಿ ವಾಲ್ಮೀಕೌ ಕವಿರಿತ್ಯವಿದಾಭವತು ಕವಿ ಇತಿ ತಥೋವ್ಯಾಸೆ ಕವಯಸ್ತ್ವಯಿ ದಂಡಿನಿ ಅಂತ. ಸೊ ಅದಕ್ಕೇ ಮುಖ್ಯವಾಗಿ ಆ ಕವಿ ಶಬ್ದವನ್ನು ಋಷಿ ಅಲ್ಲದೆ ಇರೋನು ಕವಿ ಅಲ್ಲ, ಕವಿ ಅಲ್ಲದೆ ಇರೋನು ಋಷಿ ಅಲ್ಲ ಅಂತ ನಮ್ಮಲ್ಲಿರೋದು. ನಾನ್ ಋಷಿ ಕುರುತೆಯೇ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಅದಕ್ಕೆ ಋಷಿರ್ ದರ್ಶನೇ, ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತಾನೆ ಒಂದು ಗ್ರಂಥ ಇದೆ. ಜೆ ಗೋಂಡಾ ಅಂತ, ಯುಟ್ರಿಚ್ ಯೂನಿವರ್ಸಿಟಿ ಅಂತಿದೆ ನೆದರ್ಲ್ಯಾಂಡ್ಸಲ್ಲಿ. ಅವನು ಆ ಗ್ರಂಥವನ್ನು ಬರೆದ. 3 ವರ್ಷದ ಕೆಳಗೆ ಅವನು ಹೋಗ್ಬಿಟ್ಟ, 97ನೇ ವಯಸ್ಸಲ್ಲಿ. ಇವತ್ತಿದ್ದರೆ ಅವನು 100 ಆಗೋದು. ಅವನು ಬರೆದಿರ್ತಕ್ಕಂಥ ಗ್ರಂಥ ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತ ಬರಿತಾನೆ ಹೊರತು ಸೈಟ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಲ್ಲ. ನಮಗೇನಾರೋ ಸೈಟು, ಲಾಂಗ್ ಸೈಟೋ ಶಾರ್ಟ್ ಸೈಟೋ ಏನೋ. ಅದಕ್ಕೆ ಕನ್ನಡಕ್ಕೆ ಆಚೆ ಕಡೆ ಅವನು ಏನು ಬೋರ್ಡ್ ಹಾಕಿರ್ತಾನೆ ಅಂದರೆ ವಿಷನ್ ಅಂತ ಬೋರ್ಡ್ ಹಾಕಿರ್ತಾನೆ ಹೊರತು ಸೈಟ್ ಅಂತ ಹಾಕಲ್ಲ ನೋಡಿ ಬೋರ್ಡು. ವಿ ಗಿವ್ ವಿಷನ್ ಟು ಯು ಅನ್ನೋ ದೃಷ್ಟಿಯಿಂದ. ಸೊ ಹಾಗೆ ಯಾವಾಗಲೂ ಕೂಡ ಈ ಸತ್ಸಂಗ ಎಂಬತಕ್ಕಂಥದ್ದು ನೋಡಿ, ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾಯ ಶೋಭಲಂ. ಯಾರು ಸತ್ಪುರುಷರಿಗೆ ನಮಸ್ಕಾರ ಮಾಡ್ತಾರೋ
ಮನೆಯಲ್ಲಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾರೋ ಅವರಿಗೆ ಈ 4 ವೃದ್ಧಿ ಆಗತ್ತೆ. ಯಾವ್ಯಾವುದು? ಆಯುಸ್ ವೃದ್ಧಿ ಆಗತ್ತೆ, ವಿದ್ಯಾ ಒಳ್ಳೆ ವಿದ್ಯೆ ಎಂಬತಕ್ಕಂಥದ್ದು ದಕ್ಕತ್ತೆ, ಯಶಃ ಕೀರ್ತಿ ಉಂಟಾಗತ್ತೆ, ಬಲಂ ಮಾನಸಿಕ ದೈಹಿಕವಾಗಿರ್ತಕ್ಕಂಥ ಬಲ ಉಂಟಾಗತ್ತೆ. ಅದಕ್ಕೆ ನಾವು ಯಾವಾಗಲೂ ಕೂಡ ತಂದೆ ತಾಯಿಗಳನ್ನೇ ನಮಸ್ಕಾರ ಮಾಡೋದು ಬಿಡಬಾರ್ದು ಅನ್ನೋದಕ್ಕೆ ಪ್ರತ್ಯಕ್ಷ ದೇವರುಗಳು ಅವರು. ಅವರಿಲ್ಲದೆ ಹೋದ್ರೆ ನಾವೆಲ್ಲಿ ಇರ್ತಾ ಇದ್ವಿ? ಆ ದೃಷ್ಟಿಯಿಂದ ಆ ದೇವರನ್ನಂತೂ ನಾವು ನೋಡೋಕ್ಕಾಗಲಿಲ್ಲ. ಇವ್ರನ್ನಾದರೂ ನೋಡಿದ್ದೀವೋ ನಮ್ಮ ಸೌಭಾಗ್ಯದಿಂದ. ಇವತ್ತು ನಾವು ಏನಾದರೂ ಆಗಿದ್ದರೆ ಅವರಿಂದಾನೇ. ಆ ಒಂದು ನಂಬಿಕೆ, ವಿಶ್ವಾಸ, ಶ್ರದ್ಧೆ, ಭಕ್ತಿ ನಮಗಿದ್ದರೆ ಅವರೇ ನಮಗೆ ದಾರಿ ತೋರಿಸ್ತಾರೆ. ಅದು ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಸತ್ಸಂಗದ ಪ್ರಭಾವ. ನೋಡಿ, ಇನ್ನು ಸತ್ಸಂಗ ಭವನಗಳು ಬೇಕು ಅಂತ ಸ್ವಾಮಿ ಶಿವಾನಂದರು ಒಂದು ಸಂದೇಶವನ್ನೇ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಆಗತ್ತೋ ಎಲ್ಲರೂ ಸೇರಿಕೊಂಡು ಒಂದು ಸತ್ಸಂಗ ಭವನವನ್ನು ನಿರ್ಮಾಣ ಮಾಡಿ, ಸತ್ಸಂಗ ಭವನದ ಮೂಲಕ ಜೀವದ ತತ್ವವನ್ನು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಅರಿಯಿರಿ. ಗೃಹಸ್ಥರು ಮತ್ತು ಸತ್ಸಂಗ ಅಂತಲೇ ಒಂದು ಎಸ್ಸೆ ಇದೆ ಸ್ವಾಮಿ ಶಿವಾನಂದರು. ಗೃಹಸ್ಥರು ಯಾವ ರೀತಿಯಾಗಿ ಜೀವನದಲ್ಲಿ ನಡ್ಕೋಬೇಕು ಅನ್ನೋದಕ್ಕೆ ನೋಡಿ, ಪ್ರಪಂಚ ಬಹು ಸುಂದರವಾಗಿ, ರಮಣೀಯವಾಗಿ, ಮನೋಹರವಾಗಿ ಇದ್ದಂತೆ ಭಾಸವಾಗುತ್ತದೆ. ಅಂದ್ರೇನೋ ಹಾಗಿಲ್ಲ ಅಂತ ನಿಜವಾದ ಅರ್ಥದಲ್ಲಿ. ಹಾಗೆ ತೋರುತ್ತದೆ ಅಂದರೆ ಒಂದೇ, ಭಾಸವಾಗುತ್ತದೆ ಅಂದರೆ ಒಂದೇ. ರುಚಿಕರವಾದ ಪಾನೀಯಗಳು, ರಸಭರಿತವಾದ ಹಣ್ಣುಗಳು, ಸುವಾಸನೆಯಿಂದ ಕೂಡಿದ ಹೂಗಳು, ಸಿಹಿ ತಿಂಡುಗಳು, ಮಿಠಾಯಿಗಳು, ಟೀ ಕಾಫಿಗಳು ನಮ್ಮನ್ನು ಆ ಕಡೆ ಎಳೆಯುತ್ತದೆ. ಪ್ರಪಂಚದ ನೈಜ ಪ್ರವೃತ್ತಿಯುಕ್ತ ಒಂದು ಕ್ಷಣ ಪರ್ಯಾಲೋಚಿಸಿ. ಎಲ್ಲ ಸುಂದರ ವಸ್ತುಗಳಿಗೆ ಜನ್ಮವಿದೆ, ಸಾವಿದೆ, ಮುಪ್ಪಿದೆ, ರೋಗಗಳಿದೆ. ನಾವು ಪ್ರಾಪಂಚಿಕವಾಗಿ ಯಾವ್ಯಾವುದೇ ಒಳ್ಳೆಯ ವಸ್ತು ಅಂತ ಕಾಣ್ತೀವೋ ಅದೆಲ್ಲವೂ ಇದೆಲ್ಲ ಗ್ಯಾರಂಟಿನೇ. ಒಂದು ಒಳ್ಳೆಯ ಹೂವು ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಆ ಹೂವು ಅರಳೋವಾಗ ಅದಕ್ಕೆ ಪರಾಗ ಬರುತ್ತೆ. ಅರಳಿದ ಮೇಲೆ ಎಷ್ಟು ಕಾಲ ಇರುತ್ತೆ ಆ ಪರಾಗ? ತಕ್ಷಣ ಉದುರೋಗುತ್ತೆ. ಉದುರೋದಾಗ ಏನಾಗತ್ತೆ? ಅದೆಲ್ಲ ಹೊಟ್ಟೋಗತ್ತೆ. ಅದಕ್ಕೇ ವೆನ್ ಲಿಲ್ಲೀಸ್ ಫೆಟರ್ ದೇ ಸ್ಮೆಲ್ ವರ್ಸ್ ದೆನ್ ವೀಡ್ಸ್ ಅಂತ ಒಂದು ಕಡೆ ಒಂದು ಪೊಯೆಟ್ ಹೇಳ್ತಾನೆ. ಯಾವ ಪೊಯೆಟ್ ಒಂದು ಮರ್ತೋಗಿದೆ, ರಾಂಗಾಗಿ ಕೋಟ್ ಮಾಡಬಾರ್ದು. ವೆನ್ ಲಿಲ್ಲೀಸ್ ಫೆಟರ್ ದೇ ಸ್ಮೆಲ್ ವರ್ಸ್ ದೆನ್ ವೀಡ್ಸ್ ಅಂತ. ಆ ದೃಷ್ಟಿಯಿಂದನೇ ಆ ಲಿಲ್ಲಿ ಬ್ಯೂಟಿ ಹೊರಟೋಯ್ತು. ಸೊ ಅಲ್ಪಕಾಲ ಅಷ್ಟೇ ಇರತಕ್ಕಂಥ ಈ ಪಾರಿಜಾತ ಹೂ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಕೆಂಪಾಗಿರ್ತಕ್ಕಂಥ ದಳಗಳು, ಸುತ್ತಲೂ ಇರತಕ್ಕಂತಹ ರೆಕ್ಕೆಗಳ ತರಹ ಇರತಕ್ಕಂತಹ ಬಿಳಿ ಬಣ್ಣದ್ದು ಹಾಗಿರೋದು. ಆ ಪಾರಿಜಾತ ಹೂ ತಲೆ ಮೇಲೆ ಬಿದ್ದರೆ ಅದಕ್ಕೇನೆ ಇಂದುಮತಿ ಹೋಗ್ಬಿಟ್ಲು. ಅಜ ಮತ್ತು ಇಂದುಮತಿ ಆಗ್ತಾನೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಉದ್ಯಾನವನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಪಾರಿಜಾತ ಹೂ ಬಿದ್ದಿದ್ದಕ್ಕೆ ಅವಳು ಹೋಗ್ಬಿಟ್ಲಂತೆ. ಇನ್ನು ಎಂತಹ ಕೋಮಲೆಯಾಗಿರ್ಬೇಕು ಅವಳು. ಪಾರಿಜಾತವೇ ಕೋಮಲೆ. ಹಾಗಿರುವಾಗ ಪಾರಿಜಾತ ಬಿದ್ದರೆ ಹೋಗ್ಬಿಟ್ರೆ, ಇನ್ನು ಚಂಡೆ ಹೂ ಬಿಟ್ಟಿದ್ರೆ ಸಮಾಧಾನ ಆಗ್ಬಿಡವಳು. ಏನು ಗತಿ? ಆಮೇಲೆ ನೋಡಿ, ಇಂದುಮತಿಯನ್ನು ಕಳ್ಕೊಂಡು ಅಜ ಅಳ್ತಾನೆ ಅಳ್ತಾನೆ ಅಳ್ತಾನೆ, ಒಂದು ಸರ್ಗ ಪೂರ್ತಿ ಅಳ್ತಾನೆ. ಆಯಿತಾ? ಅದೆಲ್ಲಿ? ರಘುವಂಶದಲ್ಲಿ. ಮತ್ತೆ ಬನ್ನಿ, ಅದೇ ಕಾಳಿದಾಸ ಕುಮಾರ ಸಂಭವದಲ್ಲಿ ಗಂಡನಾಗಿರ್ತಕ್ಕಂತಹ ಮನ್ಮಥನನ್ನು ಕಳ್ಕೊಂಡು ರತಿ ಅಳ್ತಾಳೆ. ಅಲ್ಲಿ ಹೆಂಡತಿನ ಕಳ್ಕೊಂಡು ಗಂಡ ಆತರೆ, ಇಲ್ಲಿ ಗಂಡನ ಅಳ್ಕೊಂಡು ಹೆಂಡತಿ ಅಳೋದು. ಅಲ್ಲೂ ಅಳೋದು, ಇಲ್ಲೂ ಅಳೋದು. ಅದು ಮಹಾಕಾವ್ಯ, ಇದು ಮಹಾಕಾವ್ಯ. ಅದು ಕಾಳಿದಾಸ, ಇದು ಕಾಳಿದಾಸ. ಆದ್ದರಿಂದ ಕಾಳಿದಾಸ ಇಸ್ ಈಕ್ವಲ್ ಟು ಕಾಳಿದಾಸ. ಯು ಕ್ಯಾನ್ ವರ್ಕ್ಔಟ್ ದಟ್ ಈಕ್ವೇಷನ್ ಇಫ್ ಯು ಸ್ಟಡಿ ಇಂಪಾರ್ಷಿಯಲಿ, ಟೆಕ್ಸ್ಚುಯಲಿ, ಕಂಪ್ಯಾರಿಟಿವ್ಲಿ, in a complex variety without getting captivated on account of its inner beauty. ಆವಾಗ ಅದೆಲ್ಲ ಸ್ಫುರಿಸ್ತಾ ಹೋಗುತ್ತೆ ಆ ವಿಷಯಗಳೆಲ್ಲವೂ ಕೂಡ. ಆ ದೃಷ್ಟಿಯಿಂದಲೇ ನಮಗೆ ಯಾವಾಗಲೂ ಕೂಡ ಕವಿಹಿ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ ಅಂತ. ಅದಕ್ಕೆ ನಮ್ಮಲ್ಲಿರೋದು ಕವಿಗೆ ರಸದ ಬಗ್ಗೆ ಗಮನ ಇರಲ್ಲ, ಅವನು ಬರ್ಸ್ಕೊಂಡು ಹೋಗುತ್ತೆ ಅದು. ಹಾಗೆ ನಾನು ನೆನ್ನೆ ಹೇಳಿದ ಹಾಗೆ ಕೆಲವರಿಗೆ ಪೊಯಿಟ್ರಿ ರೆಸಿಸ್ಟ್ ಮಾಡೋಕ್ಕಾಗಲ್ಲ, ಅವರು ಮಾತಾಡಿದ್ರೆ ಪೊಯಿಟ್ರಿನಲ್ಲೇ ಮಾತಾಡ್ತಾರೆ. ಸೊ ಹಾಗೆ ಪೊಯಿಟ್ರಿ ಬರಿಬೇಡ 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 ಅಂತ ಅವರಪ್ಪ ಅವನು ಹೊಡಿತಾ ಇದ್ದಾಗ ಅವನು ಉತ್ತರ ಕೊಟ್ಟನಂತೆ, ಫಾದರ್ ಫಾದರ್ ಬೀಟ್ ಮೀ ನಾಟ್ ವರ್ಸಸ್ ವಿಲ್ ಐ ಕಂಪೋಸ್ ನಾಟ್ ಅಂತ. ಸೊ ಅದನ್ನು ಪೊಯಿಟ್ರಿನಲ್ಲೇ ಹೇಳ್ದ. ಸೊ ಅದರಿಂದ ಕೆಲವರಿಗೆ ತಡೆಯೋದಕ್ಕೆ ಆಗೋದಿಲ್ಲ ಆ ರೀತಿಯಾಗಿ. ಸೊ ಏನೇ ಮಾಡಿದರೂ ಕೂಡ ಗೃಹಸ್ಥರು ಮತ್ತು ಸತ್ಸಂಗ ಅನ್ನೋದು ನೋಡಿ, ಇದು ಕೂಡ ಬಹಳ ಒಳ್ಳೆಯ ಅಧ್ಯಾಯ. ಪ್ರಪಂಚದ ನೈಜ ಪ್ರವೃತ್ತಿಯುಕ್ತ ಒಂದು ಕ್ಷಣ ಪರ್ಯಾಲೋಚಿಸಿ. ಸುಂದರ ವಸ್ತುಗಳಿಗೆ ಜನ್ಮ, ಮೃತ್ಯು, ವೃದ್ಧಾಪ್ಯ, ರೋಗ ರುಜಿನಾದಿಗಳು, ಮರಣ ಎಲ್ಲವೂ ಕೂಡ ಉಂಟಾಗುತ್ತದೆ. ಈ ಪ್ರಪಂಚದ ನಿಜವಾದ ಸ್ವಭಾವ ನಿಮಗಿರಲಿಲ್ಲ. ಪ್ರಪಂಚದ ನೋವು ಮತ್ತು ದುಃಖ ಮರಣಗಳಿಂದ ತುಂಬಿ ತುಳುಕುತ್ತಿದೆ. ಈ ವಿಷಯ ವಸ್ತುಗಳಿಂದ ನಿಜವಾದ ಶಾಂತಿ, ಆನಂದ, ಮಹದಾನಂದ ದೊರಕಲಾರದು. ಹಾಗಾದರೆ ಎಲ್ಲಿ ಸಿಗುತ್ತದೆ? ಅವಿದ್ಯೆ, ಕಾಮ, ಕರ್ಮ ನಿಮ್ಮನ್ನು ಜನನ ಮರಣಗಳ ಚಕ್ರದಲ್ಲಿ ಬಂಧಿಸುತ್ತದೆ.
ನೈಜ ಉನ್ನತ ಸ್ವಭಾವವನ್ನು ಮರೆತಿದ್ದೀರಿ. ಸಚ್ಚಿದಾನಂದ ಸ್ವರೂಪದ ಅರಿವು ನಿಮಗಿಲ್ಲ. ಇಂದ್ರಿಯಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸುಖ ಸಿಗುವುದೆಂದು ನೀವು ಭ್ರಮೆಪಟ್ಟಿದ್ದೀರಿ. ಇಚ್ಛೆ ನಿಮ್ಮನ್ನು ಆವರಿಸುತ್ತದೆ. ಆದ್ದರಿಂದ ಜನನ ಮರಣಗಳಿಂದ, ವಿಷಯ ಇಚ್ಛೆಗಳಿಂದ, ಬಂಧನಗಳಿಂದ, ಆಸುರಿ ವಾಸನೆಗಳಿಂದ, ಬೀಜಭೂತ ಅಜ್ಞಾನದಿಂದ ನಿವೃತ್ತರಾಗಿ ವಿವೇಚನೆ, ವೈರಾಗ್ಯ, ಮಾನಸಿಕ ಪ್ರಶಾಂತತೆಯನ್ನು ಬೆಳೆಸಿಕೊಳ್ಳಿ. ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ, ದೇವರ್ಷಿ ನಾರದರ ಭಕ್ತಿಯೋಗ, ಶಂಕರಾಚಾರ್ಯರ ಜ್ಞಾನಯೋಗ, ಕೃಷ್ಣನ ಕರ್ಮಯೋಗ ಇವು ನೂತನ ಜನಾಂಗಕ್ಕೆ ಸೂಕ್ತವಾಗಿರುವ ಸತ್ಸಂಗ ವಿಧಾನಗಳು. ಸೊ ಏನಿಟ್ಕೋಬೇಕು ನೋಡಿ, ಒಬ್ಬೊಬ್ಬರು ಒಂದನ್ನು ಕೊಟ್ಟಿದ್ದಾರೆ. ನಾರದರ ಭಕ್ತಿಯೋಗ ನೋಡಿ, ಭಕ್ತಿ ಸೂತ್ರಗಳನ್ನೇ ಬರೆದಿದ್ದಾರೆ. ಗೌಣಿ ಭಕ್ತಿ, ಪ್ರಧಾನ ಭಕ್ತಿ ಅಂತ ಮಾಡಿ, ಆಮೇಲೆ ಭಾಗವತದಲ್ಲಿ ನವವಿಧ ಭಕ್ತಿ ಇದೆ ಅಫ್ಕೋರ್ಸ್. ಇವರು ಬೇರೆ ರೀತಿಯಾಗಿ ಭಕ್ತಿಯನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ ನಾರದರು. ಶಂಕರಾಚಾರ್ಯರು ಜ್ಞಾನಯೋಗ, ಯಾವತ್ತೂ ಕೂಡ ಜ್ಞಾನಕ್ಕೇ ಅವರು ಪ್ರಾಶಸ್ತ್ಯ ಕೊಟ್ಟಿದ್ದು. ಕೃಷ್ಣನ ಕರ್ಮಯೋಗ, ಕರ್ಮ ಅಂದೇನು? ನಿಷ್ಕಾಮ ಕರ್ಮ, ಫಲಾಪೇಕ್ಷೆ ಇಟ್ಕೊಳ್ಳದೆ ಮಾಡ್ತಕ್ಕಂತಹ ಕರ್ಮ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಫಲದ ಬಗ್ಗೆ ಗಮನ ಹೋದರೆ ನಮಗೆ ಮಾಡೋ ಕ್ರಿಯೆ ಕಡೆ ಗಮನ ಹೊಟ್ಟೋಗುತ್ತೆ. ಅದಕ್ಕೆ ಮೀನ್ಸ್ ಮಸ್ಟ್ ಬಿ ಆ್ಯಸ್ ಗ್ರೇಟ್ ಆ್ಯಸ್ ಎಂಡ್ಸ್ ಅಂತ ವಿವೇಕಾನಂದರು ಹೇಳಿದ್ದು. ಬರೀ ಎಂಡ್ ಗ್ರೇಟ್ ಆದರೆ ಸಾಲದು, ಮೀನ್ಸ್ ಆಲ್ಸೋ ಶುಡ್ ಬಿ ಸಿಮಿಲರ್ಲಿ ಸೇಕ್ರೆಡ್. ಒಳ್ಳೆ ಫಲ ಬೇಕು ಸರಿ, ಅದಕ್ಕೆ ಅನುಗುಣವಾಗಿ ಒಳ್ಳೆ ಕ್ರಿಯೆಯನ್ನು ಮಾಡಿ ಒಳ್ಳೆ ಫಲ ಪಡಿಬೇಕೇ ಹೊರತು ಯಾವುದೇ ಕರ್ಮ ಮಾಡಿ ಒಳ್ಳೆ ಫಲ ಸಿಗಲಿ ಅಂದರೆ ಅದು ಸರಿ ಹೋಗೋದಿಲ್ಲ. ಅದಕ್ಕೇನೆ ಸತ್ಸಂಗ ಎಂಬತಕ್ಕಂಥದ್ದು ಶ್ರೇಷ್ಠ ಮಿತ್ರ, ಆಧ್ಯಾತ್ಮಿಕ ಪೋಷಕ. ಸತ್ಸಂಗ ಮಾತಾಪಿತೃಗಳಿಗಿಂತಲೂ ಹಿರಿಯದು. ಆದ್ದರಿಂದ ನಿಮ್ಮ ಆಧ್ಯಾತ್ಮಿಕ ಜಾಗೃತಿಯನ್ನು ನೀಡತಕ್ಕಂಥದ್ದು ಕೇವಲ ಸತ್ಸಂಗ ಮಾತ್ರವೇ. ಸತ್ಸಂಗವು ಲೋಕದಲ್ಲಿ ಗೃಹಸ್ಥರಿಗೆ ಅತ್ಯಗತ್ಯವೂ, ತ್ಯಾಗದ ಹಾದಿಯನ್ನು ತುಳಿಯಲು ತೊಡಗಿರುವ ಆಧ್ಯಾತ್ಮ ಪಟುಗಳಿಗೆ ಮುಖ್ಯವೂ, ಮುಂದೆವರೆದ ಯೋಗಿಗಳಿಗೆ, ವೇದಾಂತದ ವಿದ್ಯಾರ್ಥಿಗಳಿಗೆ ಹಿತಕರವೂ ಆಗಿರುತ್ತದೆ. ಗೃಹಸ್ಥರನ್ನು ಎಚ್ಚರಿಸಿ, ಅಧ್ಯಾತ್ಮ ಪಟುಗಳನ್ನು ಹುರಿದುಂಬಿಸಿ, ಉನ್ನತ ಯೋಗಿಗಳ ಆಧ್ಯಾತ್ಮಿಕತೆಯನ್ನು ಸಂರಕ್ಷಿಸಿ, ಮಹಾಮಹಿಮರಾದ ಸಂತರಿಗೂ ಮಹಾತ್ಮರಿಗೂ ಸತ್ಸಂಗ ಎಂಬುದು ತೃಪ್ತಿ, ಸುಖ, ಆನಂದ, ನೆಮ್ಮದಿ, ಶಾಂತಿಯನ್ನು ಕೊಡುತ್ತದೆ. ಅದಕ್ಕಿಂತ ಇನ್ನೇನಪ್ಪ ಬೇಕು? ಯಾವಾಗ ತೃಪ್ತಿ, ಶಾಂತಿ ಮತ್ತು ನೆಮ್ಮದಿ ಸಿಕ್ಬಿಡ್ತೋ ಆವಾಗ ನಮಗೆ ಜೀವನದಲ್ಲಿ ಇನ್ನೇನೂ ಕೂಡ ಬೇಕಾಗಲ್ಲ. ಭಗವಾನ್ ಶ್ರೀಧರ ಸ್ವಾಮಿಗಳು ವರದಹಳ್ಳಿಯಲ್ಲಿದ್ದವರು. ಅವರು ದಿನಕ್ಕೊಂದು ಪ್ರವಚನ ಅಂತ ಒಂದು ಗ್ರಂಥ ಬರೆದಿದ್ದಾರೆ. 365 ದಿವಸ 365 ಪ್ರವಚನಗಳು ಮಾಡಿದ್ದನ್ನು ಅಲ್ಲಿ ನೋಡಿ, 142ನೇ ಪ್ರವಚನ ನೋಡಿ, ಸಂಸಾರರೂಪಿ ವ್ಯಾಧಿಯನ್ನು ವಾಸಿ ಮಾಡಲು ಇರುವ ಒಂದೇ ಉಪಾಯ ಅಂದರೆ ಸತ್ಸಂಗ. ಇದು ಶ್ರೀಧರ ಸ್ವಾಮಿಗಳ ಮಾತು. ಸಂಸಾರಿ ಮನುಷ್ಯನಿಗೆ ವಿಶೇಷವಾಗಿ ಪರಮಾರ್ಥದ ಹೆಚ್ಚಿನ ಅವಶ್ಯಕತೆ ಇದೆ, ಸಾಧಿಸಲು ಪ್ರಯತ್ನ ಮಾಡುವ ಅಗತ್ಯ ಇದೆ. ಭವರೋಗ ಅಂದರೆ ಸಂಸಾರ ರೂಪಿ ವ್ಯಾಧಿಯನ್ನು ನಷ್ಟ ಮಾಡುವುದಕ್ಕೆ ಇರುವ ಸತ್ಸಂಗ. ಈ ಪ್ರಥಮ ಸಾಧನ ನಮಗೆ ತಿಳಿದರೆ ಅದರ ಅನುಸರಣೆಯಿಂದ ಸಂಸಾರ ರೂಪಿ ವ್ಯಾಧಿಯನ್ನು ವಾಸಿ ಮಾಡಲು ಬರುತ್ತದೆ. ಸತ್ಸಹವಾಸವನ್ನು ಬಿಟ್ಟು ಇತರ ಯಾವುದೇ ಸಾಧನವಿಲ್ಲ. ಭವಸಾಗರವನ್ನು ದಾಟಿ ಹೋಗಲು ಸತ್ಸಂಗ ಒಂದೇ ಉಪಾಯ. ಇದು ಶ್ರೀಧರ ಸ್ವಾಮಿಗಳು ಸತ್ಸಂಗದ ಬಗ್ಗೆ ಹೇಳಿರ್ತಕ್ಕಂಥ ಮಾತು. ಸಂಗಃ ಸತ್ಸು ವಿಧೀಯತಾಂ. ಉಪದೇಶ ಪಂಚಕದಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಕೆಟ್ಟದನ್ನು ಇಟ್ಕೋಬೇಡ, ಸತ್ಸಂಗವನ್ನು ಯಾವತ್ತೂ ಕೂಡ ಬಿಡಬೇಡ ಅನ್ನೋ ದೃಷ್ಟಿಯಿಂದ. ರುದ್ಬಿಹಿ ವ್ಯವಹಾರೇತ್ ಸದಾ. ಯಾವಾಗಲೂ ಸಜ್ಜನರೊಡನೆ ವ್ಯವಹಾರ ಮಾಡು, ಇದು ಲೋಕೋಕ್ತಿ. ಸದ್ಭಿಹಿ ಲೀಲೆಯಾ ಪ್ರೋಕ್ತಃ ಶಿವ ಲಿಖಿತಮಕ್ಷರಂ ಅಸದ್ಭಿಹಿ ಶಪಥೇನಾಪಿ ಜಲೇ ಲಿಖಿತಮಕ್ಷರಂ. ಸುಭಾಷಿತ ಗ್ರಂಥದಲ್ಲಿ ಬರುತ್ತೆ. ಸಜ್ಜನರು ವಿನೋದಕ್ಕಾಗಿ ಹೇಳಿರ್ತಕ್ಕಂಥ ಮಾತು ಕೂಡ ಕಲ್ಲಿನ ಮೇಲೆ ಬರೆದಷ್ಟೇ ಶಾಶ್ವತ. ಆದರೆ ಕೆಟ್ಟವರು ಆಣೆ ಮಾಡಿ ಹೇಳಿದರೂ ಕೂಡ ನೀರಿನ ಮೇಲೆ ಬರೆದಂತೆ ಅಶಾಶ್ವತ. ಯಾಕೆಂದರೆ ಕಲ್ಲು ಮೇಲೆ ಬರೆದಿದ್ದು ಯಾವಾಗಲೂ ಶಾಶ್ವತ ಉಳಿಯುತ್ತೆ. ಕೆಲವು ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡ್ತಾರೆ, ಬಟ್ ದೇ ಮೀನ್ ಇಟ್. ದೇ ಮೇ ಟಾಕ್ ಕ್ಯಾಶುಯಲಿ ಬಟ್ ದೇ ಆರ್ ವೆರಿ ಸೀರಿಯಸ್, ಡೆಡ್ಲಿ ಸೀರಿಯಸ್ ಇನ್ಸೈಡ್. ಕೆಲವು ಸಾಮಾನ್ಯವಾಗಿ ಆಚೆ ಕಡೆ ತಮಾಷೆ ಮಾಡ್ಕೊಂಡಿರ್ತಾರೆ. ನಾವು ಅನ್ಕೋತೀವಿ ಏನ್ರಿ ಇವ್ರಿಗೆ ಸೀರಿಯಸ್ನೆಸ್ಸೇ ಇಲ್ಲ ಅಂತ. ಆ್ಯಕ್ಚುಲಿ ದೇ ವಿಲ್ ಬಿ ಮೋರ್ ಸೀರಿಯಸ್ ದ್ಯಾನ್ ದ ಪೀಪಲ್ ಹೂ ಅಪಿಯರ್ ಟು ಬಿ ಸೀರಿಯಸ್. ಅದಕ್ಕೆ ಅಪಿಯರೆನ್ಸಸ್ ಆರ್ ಆಲ್ವೇಸ್ ಡಿಸೆಪ್ಟಿವ್. ಅಪಿಯರೆನ್ಸ್ ಆ್ಯಂಡ್ ರಿಯಾಲಿಟಿ ಅಂತ ಯಾಕೆ ಪುಸ್ತಕ ಬರೀಬೇಕಾಗಿತ್ತು? ಬ್ರ್ಯಾಡ್ಲಿ ಬೇಸ್ಡ್ ಆನ್ ಶಂಕರಾಸ್ ಥಿಯರಿ ಆಫ್ ಪ್ರಾತಿಭಾಸಿಕ ಸತ್, ಅದನ್ನಿಟ್ಕೊಂಡೆ ಅಪಿಯರೆನ್ಸ್ ಆ್ಯಂಡ್ ರಿಯಾಲಿಟಿ ಅಂತ FH ಬ್ರ್ಯಾಡ್ಲಿ, ಅವನ ಬ್ರದರ್ AC ಬ್ರ್ಯಾಡ್ಲಿ. AC ಬ್ರ್ಯಾಡ್ಲಿ ವಾಸ್ a devout critic of Shakespeare, just as Mallinatha was a devout critic of Kalidasa. What Kalidasa wanted from Mallinatha is exactly what Shakespeare wanted from Bradley. ಅದಕ್ಕೆ ವಿಚ್ ಬ್ರ್ಯಾಡ್ಲಿ ಅಂತ ನಾವು ಕೇಳಬೇಕು. ಇಬ್ಬರಿದ್ದಾರೆ ಅಂತ ಗೊತ್ತಾದರೆ, ಇಲ್ಲದೆ ಹೋದರೆ ಅದೇ ಗೊತ್ತಾಗಲ್ವಲ್ಲ. ಅದಕ್ಕೆ ಇಗ್ನೊರೆನ್ಸ್ ಇಸ್ ಬ್ಲಿಸ್.
ಇಟ್ಸ್ ಓನ್ಲಿ ಫಾಲಿ ಟು ಬಿ ವೈಸ್. ಸೆಕೆಂಡ್ ಹಾಫ್ ಯಾರು ಹೇಳೋಕ್ಕೆ ಹೋಗಲ್ಲ. ನೋಡಿ ಏನೇನೆಲ್ಲ ಮಾಡುತ್ತೆ ಇದು ಅನ್ನೋದಕ್ಕೆ. ಜಾಡ್ಯಂ ಧಿಯೋ ಹರತಿ, ಸಿಂಚತಿ ವಾಚಿ ಸತ್ಯಂ, ಮಾನೋನ್ನತಿಂ ದಹತಿ, ಪಾಪಂ ಅಪಾಕರೋತಿ, ಚೇತ ಪ್ರಸಾದಯತಿ, ದಿಕ್ಷು ತನೋತಿ ಕೀರ್ತಿಂ, ಸತ್ಸಂಗತಿ ಕಥೆಯ ಕಿನ್ನು ಕರೋತಿ ಪುಂಸಾಂ. ನೀತಿಶತಕ 21ನೇ ಶ್ಲೋಕದಲ್ಲಿ ಭರ್ತೃಹರಿ ಹೇಳ್ತಕ್ಕಂಥ ಮಾತು ಸತ್ಸಂಗದ ಬಗ್ಗೆ. ಸತ್ಪುರುಷರ ಸಹವಾಸ ಬುದ್ಧಿಯ ಜಡತ್ವವನ್ನು ಹೋಗಲಾಡಿಸುತ್ತದೆ, ಮಾತಿನಲ್ಲಿ ಸತ್ಯವನ್ನು ಚಿಮುಕಿಸುತ್ತದೆ, ಗೌರವವನ್ನು ಹೆಚ್ಚಿಸುತ್ತದೆ, ಪಾಪವನ್ನು ದೂರ ಮಾಡುತ್ತದೆ, ಮನಸ್ಸನ್ನು ಪ್ರಸನ್ನಗೊಳಿಸುತ್ತದೆ, ಎಲ್ಲ ದಿಕ್ಕುಗಳಲ್ಲೂ ಕೀರ್ತಿಯನ್ನು ಹರಡುತ್ತದೆ. ಸತ್ಸಂಗ ಏನು ತಾನೇ ಮಾಡಲಾರದು. ದೂರೀಕರೋತಿ ಕುಮತಿಂ ವಿಮಲೀಕರೋತಿ, ಚೇತಶ್ಚಿರಂತನಮಗಂ ಚುಲುಕೀಕರೋತಿ, ಭೂತೇಷು ಕಿಂಚನಕರಂ ಬ್ರಹ್ಮೀಕರೋತಿ, ಸಂಗಸ್ಸತಾಂ ಕಿಮತ ಮಂಗಲ ಮಾತನೋತಿ. ರಸಗಂಗಾಧರ ಅನ್ನೋ ಗ್ರಂಥದಲ್ಲಿ ಈ ಮಾತನ್ನು ಜಗನ್ನಾಥ ಪಂಡಿತ ಹೇಳ್ತಾನೆ. ಜಗನ್ನಾಥ ಪಂಡಿತ ನಡೀತೋ ಇಲ್ವೋ ಒಂದು ಘಟನೆ ಅಂತೂ ಸ್ಮರಣೆಗೆ ಸಾಮಾನ್ಯವಾಗಿ ಹೇಳ್ತಾರೆ. ಶಹಜಹಾನ್ ಮಗಳನ್ನು ಪ್ರೀತಿಸಿದ ಅಂತ ಹಿಸ್ಟಾರಿಕಲಿ ಇರತಕ್ಕಂಥ ಫ್ಯಾಕ್ಟು. ಅವನು ಶಹಜಹಾನ್ ವಾಸ್ ಎ ರಿಲಿಜಿಯಸ್ ಬಿಗಟ್. ಅವನು ಹಿ ಡಿಂಟ್ ಅಪ್ರೂವ್ ದಟ್ ಆ್ಯಂಡ್ ಹಿ ಡ್ರೌಂಡ್ ಜಗನ್ನಾಥ ಪಂಡಿತ ಇನ್ ಯಮುನಾ ಅಂತ. ಸಾಯಕ್ಕೆ ಮುಂಚೆ ಒಂದು ಶ್ಲೋಕ ಹೇಳಿದಂತೆ ಅವನು. ನ ಸಂಧ್ಯಾಂ ಸಂಧತ್ತೇ ನಿಯಮಿತ ನಮಾಜನ್ನ ಕುರುತೆ, ನವಾ ಮೌಂಜೀ ಬಂಧಂ ಕಲಯತಿ ನವಾ ಸುನ್ನತ ವಿಧಿಂ, ನ ರೋಜಾಂಜಾನೀತೆ ವ್ರತಮಪಿ ಹರೈರ್ನೈವ ಕುರುತೆ, ನ ಕಾಶಿ ಮಕ್ಕಾ ವಾ ಶಿವ ಶಿವನ ಹಿಂದೂ ನ ಯವನಃ. That is supposed to be the last stanza uttered from the mouth of Jagannatha Pandita before he was drowned in Yamuna ಅಂತ. ನ ಸಂಧ್ಯಾಂ ಸಂದತ್ತೆ ನಿಯಮಿತ ನಮಾಜನ್ನ ಕುರುತೆ. ಇವರು 3 ಸಲ ಸಂಧ್ಯಾವನ್ನೇ ಮಾಡಲ್ಲ, ಅವ್ರು 5 ಸಲ ನಮಾಜ್ ಮಾಡಲ್ಲ. ಅವರು ಮೆಕ್ಕಾ ನೋಡಿಲ್ಲ, ಇವರು ಕಾಶಿ ನೋಡಿಲ್ಲ. ಹೀಗಿರುವಾಗ ಇವನು ಹೇಗೆ ಹಿಂದೂ, ಅವನು ಹೇಗೆ ಮುಸ್ಲಿಮು ಅಂತ ಅದು ಹೇಳ್ಬಿಟ್ಟು ಅವನು ಪ್ರಾಣ ಬಿಟ್ಟ ಅಂತ. ಅದು ಒಂದು ವರ್ಷನ್ ಇದೆ, ನಡೀತೋ ಇಲ್ವೋ ಗೊತ್ತಿಲ್ಲ. ಈ ರೀತಿಯಾಗಿ ನಮ್ಮಲ್ಲಿ ಅದೇ ಜಗನ್ನಾಥ ಪಂಡಿತಾನೆ. ಜಗನ್ನಾಥ ದಿ ಪ್ರಾಲಿಫಿಕ್ ಪೊಯೆಟ್ ಆ್ಯಂಡ್ ಫಿಲಾಸಫರ್ ಅಂತ ಪುಲ್ಲೇಲು ಶ್ರೀರಾಮಚಂದ್ರುಡು ಎಂಬತಕ್ಕಂಥ ಆಂಧ್ರ ಸ್ಕಾಲರು ಹೈದರಾಬಾದಿನ ಬೇಗಂಪೇಟ್ನಲ್ಲಿ 3ನೇ ಕ್ರಾಸಲ್ಲಿ 42ನೇ ಡೋರ್ ನಂಬರಲ್ಲಿ 91 ವಸಂತಗಳನ್ನು ಕಂಡು 4 ತಿಂಗಳ ಹಿಂದೆ ಗತಿಸೋದ್ರು. ಅವರ PhD ಥೀಸಿಸು ಜಗನ್ನಾಥ ಪಂಡಿತನ ಮೇಲೆ ಅವರು ಬರೆದಿರ್ತಕ್ಕಂಥ ಉದ್ದಾಮ ಪಂಡಿತರು. ಅವರು ವ್ಯಾಕರಣ, ಅಲಂಕಾರ, ವೇದಾಂತ 3 ವಿದ್ವತ್ತಿತ್ತು. ಇಂಗ್ಲೀಷು, ಹಿಂದಿ, ಸಂಸ್ಕೃತ 3 MA ಇತ್ತು, 3 PhD ಇತ್ತು. ಸೊ ಟ್ರಿಪಲ್ ಎಲ್ಲ ಕೂಡ. ಸೊ ಹಾಗೆ ಅಂತಹ ಮಹನೀಯರು ಜಗನ್ನಾಥ ಪಂಡಿತನ ಮೇಲೆ ವಿಶೇಷವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿದರು. ಸತ್ಸಂಗ ಬುದ್ಧಿ ಕಾಲುಷ್ಯವನ್ನು ಹೋಗಲಾಡಿಸುತ್ತದೆ, ಚಿತ್ತವನ್ನು ಶುದ್ಧಗೊಳಿಸುತ್ತದೆ, ದೀರ್ಘಕಾಲದ ಪಾಪವನ್ನು ನಾಶಗೊಳಿಸುತ್ತದೆ, ಪ್ರಾಣಿಗಳ ವಿಷಯದಲ್ಲಿ ಕಾರುಣ್ಯವನ್ನು ಹೆಚ್ಚಿಸುತ್ತದೆ. ಸತ್ಸಂಗ ಯಾವ ಮಂಗಳವನ್ನು ತಾನೇ ಮಾಡಲಾರದು. ಶಂಕರಾಚಾರ್ಯರು ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಒಂದು ಗ್ರಂಥ ಬರೆದಿದ್ದಾರೆ. 64 ಪ್ರಶ್ನೆ, 64 ಉತ್ತರ, 64 ಗಂಟೆ, 64 ದಿನ ಉಪನ್ಯಾಸ ಮಾಡೋದಕ್ಕೆ ಐಡಿಯಲ್ ಟೆಕ್ಸ್ಟು ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ. ಅದರಲ್ಲಿ 43ನೇ ಪ್ರಶ್ನೆ ನೋಡಿ, ಅವರು ಹೇಳೋದು ಕುತ್ರ ವಿಧೇಯೋ ವಾಸಃ. ಎಲ್ಲಿ ನಾವು ವಾಸ ಮಾಡಬೇಕು? ಸಜ್ಜನ ಸತ್ಸಹವಾಸ ನಿಕಟೆ. ಸತ್ಪುರುಷರ ಹತ್ರ ವಾಸ ಮಾಡು, ಅವರು ಎಲ್ಲಿದ್ದರೂ ಕೂಡ ಅಲ್ಲಿ. ಇನ್ನು ವಿವೇಕಾನಂದರು ಕಂಪ್ಲೀಟ್ ವರ್ಸ್ ಆಫ್ ವಿವೇಕಾನಂದ 2nd ವಾಲ್ಯೂಮು 399ನೇ ಪುಟದಲ್ಲಿ ಒಂದು ಮಾತು ಹೇಳ್ತಾರೆ. ಆದ್ದರಿಂದ ನಾನು ಪ್ರಾಯಶಃ ಕನ್ಕ್ಲೂಡ್ ಮಾಡ್ಬೋದು. ದುಸ್ಸಂಗವನ್ನು ತ್ಯಜಿಸಿ, ಹಳೆಯ ಗಾಯಗಳ ಕಲೆ ಆಗಲೇ ನಿಮ್ಮಲ್ಲಿದೆ. ಪುನಃ ಹುಣ್ಣಾಗುವುದಕ್ಕೆ ದುರ್ಜನರ ಸಂಘ ಬೇಡ. ಅದರಂತೆಯೇ ಸತ್ಸಂಗ ನಮ್ಮಲ್ಲಿರುವ ಸುಪ್ತವಾಗಿರುವ ಒಳ್ಳೆಯ ಸಂಸ್ಕಾರಗಳನ್ನು ಹೊರಗೆ ಬರುವಂತೆ ಮಾಡುತ್ತದೆ. ಪ್ರಪಂಚದಲ್ಲಿ ಸತ್ಸಂಗಕ್ಕಿಂತ ಪುಣ್ಯವಾದುದು ಯಾವುದೂ ಇಲ್ಲ. ಏಕೆಂದರೆ ನಮ್ಮಲ್ಲಿರುವ ಒಳ್ಳೆಯ ಸಂಸ್ಕಾರಗಳು ಮೇಲೆ ಬಂದಾಗ ಅದು ತಾನೇ ತಾನಾಗಿ ಎಲ್ಲ ಕಡೆಯೂ ಕೂಡ ಪಸರಿಸುತ್ತದೆ. ಇದು ವಿವೇಕಾನಂದರು ಸತ್ಸಂಗದ ಬಗ್ಗೆ ಹೇಳಿರ್ತಕ್ಕಂಥ ಮಾತು. ಆ ದೃಷ್ಟಿಯಿಂದ ಮುಖ್ಯವಾಗಿ ಇಲ್ಲಿ ಗುರುಗಳಾಗಿರ್ತಕ್ಕಂಥ ವಸಿಷ್ಠರು ಶಿಷ್ಯನಾಗಿರ್ತಕ್ಕಂಥ ರಾಮನಿಗೆ ಸತ್ಸಂಗದಿಂದ ಮಾನಸಿಕವಾಗಿರ್ತಕ್ಕಂಥ ಶಾಂತಿ ಸಿಗತ್ತೆ ಎಂಬುದಾಗಿ ಅಪ್ಪಣೆ ಕೊಡಿಸಿದ್ದಾರೆ. ಇನ್ನೂ 3 ಉಪಾಯ ಹೇಳಿದ್ದಾರೆ ಯಾವ್ಯಾವುದು ಮನಸ್ಸಿನ ಶಾಂತಿಗೆ ಅಂತ. ಆ 3 ಉಪಾಯಗಳನ್ನು ಮುಂದಿನ ಉಪನ್ಯಾಸದಲ್ಲಿ ಮುಂದುವರಿಸೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ರಾಮಾರ್ಪಣಮಸ್ತು, ಶ್ರೀ ವಸಿಷ್ಠಾರ್ಪಣಮಸ್ತು, ಶ್ರೀ DVG ಸಮರ್ಪಣಮಸ್ತು.